ನೆರೆದಿರುವ ಸಹೃದಯ ಮನಸ್ಸುಗಳಿಗೆ ಶುಭ ಸಂಜೆಯ ಶುಭ ನಮನಗಳು. ನಮ್ಮ ಹೆಮ್ಮೆಯ ಸಂತ ಸೆಬಾಸ್ಟಿಯನ್ ಪದವಿ ಪೂರ್ವ ಕಾಲೇಜಿನ 25 ಸಂವತ್ಸರಗಳ ಸಾರ್ಥಕ ಯಾನಕ್ಕೆ ಇಂದು ಬೆಳ್ಳಿ ಹಬ್ಬದ ಸನ್ಮಾನ. ಹೌದು, 25 ವರುಷಗಳ ಪಯಣ. ಇದು ಕೇವಲ ಕಾಲದ ಗಣನೆಯಲ್ಲ, ಕೃತಜ್ಞತೆಯ ನೆನಪು, ಸಾಧನೆಯ ಸಂಭ್ರಮ, ಜ್ಞಾನ, ಸೇವೆ, ಸಂಸ್ಕಾರಗಳ ಸಮ್ಮಿಲನ. ಒಂದು ಹೂ ಮತ್ತೊಂದು ಹೂವಿನೊಂದಿಗೆ ಸ್ಪರ್ಧೆಗಿಳಿಯುವುದಿಲ್ಲ, ಸುಂದರವಾಗಿ ಅರಳುವುದಷ್ಟೇ ಅವುಗಳ ಕೆಲಸ. ಮುಳ್ಳಿನ ಹಾದಿಯನ್ನು ದಾಟಿ ಹೂವಿನ ಪಥವನ್ನು ನಮಗೆ ತೋರಿಸಿದ ಕಾಲೇಜಿನ ಯಶಸ್ಸಿನ ರೂವಾರಿಗಳನ್ನು, ಘನವೆತ್ತ ಗಣ್ಯರನ್ನು ಸಾಂಪ್ರದಾಯಿಕ ಚೆಂಡೆವಾದನದೊಂದಿಗೆ ಕೈಯಲ್ಲಿ ಕಲಶ ಹಿಡಿದು ಗಣ್ಯರ ಹಾದಿಗೆ ಪುಷ್ಪವೃಷ್ಟಿಗೈಯುತ್ತಾ ಕೃತಜ್ಞತೆಯಿಂದ ಸತ್ತಿಗೆಯ ಗೌರವದೊಂದಿಗೆ ಸ್ವಾಗತಿಸುವ ಕ್ಷಣ. ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಜೊತೆಗೂಡಿ ಅತಿಥಿಗಳನ್ನು ಸ್ವಾಗತಿಸುವ ಸುಂದರ ರಜತ ಮಹೋತ್ಸವದ ಸಂದರ್ಭ. ಸೈಂಟ್ ಸೆಬಾಸ್ಟಿಯನ್ ಪದವಿ ಪೂರ್ವ ಕಾಲೇಜಿನ ಕನಸನ್ನು ನನಸಾಗಿಸಿದ ಅತಿ ವಂದನೀಯ ಗುರುಗಳಾದ ಪೀಟರ್ ಸೆರಾವೋ ಅವರಿಗೆ ಸಲ್ಲುವ ಅತಿ ದೊಡ್ಡ ಗೌರವ. ಇಂದಿನ ಈ ಅದ್ಧೂರಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು, ಕೆಥೋಲಿಕ್ ಶಿಕ್ಷಣ ಮಂಡಳಿಯ ಅಧ್ಯಕ್ಷರೂ ಆಗಿರುವ ಅತಿ ವಂದನೀಯ ಗುರುಗಳಾದ ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನಾ. ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿರುವವರು ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರಾದ ಡಾಕ್ಟರ್ ಯುಟಿ ಖಾದರ್ ಫರೀದ್, ಕೆಥೋಲಿಕ್ ಶಿಕ್ಷಣ ಮಂಡಳಿಯ ಕಾರ್ಯದರ್ಶಿಯಾದ ವಂದನೀಯ ಡಾಕ್ಟರ್ ಪ್ರವೀಣ್ ಲಿಯೋ ಲಸ್ರಾದೋ, ಮಾಜಿ ಸಚಿವರಾದ ಶ್ರೀ ಬಿ ರಮಾನಾಥ ರೈ, ಪದವಿ ಪೂರ್ವ ಶಿಕ್ಷಣದ ಉಪನಿರ್ದೇಶಕರಾದ ಶ್ರೀಮತಿ ಎಚ್ ರಾಜೇಶ್ವರಿ, ಬಿಜೆಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದ ಶ್ರೀ ಸತೀಶ್ ಕುಂಪಲ. ವಿಶೇಷ ಆಹ್ವಾನಿತ ಅತಿಥಿಗಳು ಮಂಗಳೂರು ಧರ್ಮ ಪ್ರಾಂತ್ಯದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ, ಬಿಜೈ ಚರ್ಚಿನ ಧರ್ಮಗುರುಗಳು, ಸಂತ ಸೆಬಾಸ್ಟಿಯನ್ ಪದವಿ ಪೂರ್ವ ಕಾಲೇಜಿನ ನಿಕಟಪೂರ್ವ ಸಂಚಾಲಕರು ಆಗಿರುವ ವಂದನೀಯ ಗುರುಗಳಾದ ಡಾಕ್ಟರ್ ಜೆ.ಬಿ. ಸಲ್ಡಾನಾ, ಸಂತ ಸೆಬಾಸ್ಟಿಯನ್ ಪದವಿ ಪೂರ್ವ ಕಾಲೇಜಿನ ನಿಕಟಪೂರ್ವ ಪ್ರಾಂಶುಪಾಲರು, ಕಾರ್ಕಳ ಕ್ರೈಸ್ಟ್ ಕಿಂಗ್ ಚರ್ಚಿನ ಧರ್ಮಗುರುಗಳು ಆದ ವಂದನೀಯ ಕ್ಲೆಮೆಂಟ್ ಮಸ್ಕರೇನಸ್, ಸಂತ ಸೆಬಾಸ್ಟಿಯನ್ ಪದವಿ ಪೂರ್ವ ಕಾಲೇಜಿನ ನಿಕಟಪೂರ್ವ ಪ್ರಾಂಶುಪಾಲರಾದ ಸಿಸ್ಟರ್ ಎಮೆರಿಟಾ ಬಿ.ಎಸ್. ಗೌರವ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ದೀಪಕ್ ಎಸ್.ಜಿ, ಶ್ರೀ ತೇಜೋಮೂರ್ತಿ, ಶ್ರೀ ಸುರೇಶ್ ಭಟ್ನಗರ, ಶ್ರೀ ಪ್ರಕಾಶ್ ಕುಂಪಲ, ಶ್ರೀ ಅನಿಲ್ ಲೋಬೋ, ಶ್ರೀ ಅರುಣ್ ಡಿಸೋಜಾ, ಶ್ರೀಮತಿ ಜ್ಯೋತಿ ಡಿಸೋಜಾ. ಸಂತ ಸೆಬಾಸ್ಟಿಯನ್ ಪದವಿ ಪೂರ್ವ ಕಾಲೇಜಿನ ಸಂಚಾಲಕರಾದ ಅತಿ ವಂದನೀಯ ಗುರುಗಳಾದ ಸುಪ್ರಿಯನ್ ಪಿಂಟೋ, ಸಂತ ಸೆಬಾಸ್ಟಿಯನ್ ಪದವಿ ಪೂರ್ವ ಕಾಲೇಜಿನ ಪ್ರಭಾರ ಪ್ರಾಂಶುಪಾಲರಾದ ಶ್ರೀಮತಿ ಪ್ರಮಿಳಾ ಡಿಸೋಜಾ, ಸಂತ ಸೆಬಾಸ್ಟಿಯನ್ ಸಮೂಹ ವಿದ್ಯಾಸಂಸ್ಥೆಗಳ ಮುಖ್ಯಸ್ಥರು, ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀ ಸಫೀರ್, ಶಿಕ್ಷಕ ರಕ್ಷಕ ಸಂಘದ ಉಪಾಧ್ಯಕ್ಷರಾದ ಶ್ರೀ ವಿಕ್ಟರ್ ರಿಚರ್ಡ್ ವೇಗಸ್, ವಿದ್ಯಾರ್ಥಿ ನಾಯಕ ಹಸೀಬ್ ರಶಾದ್. ಅತಿಥಿ ಗಣ್ಯರ ಆಗಮನ ನಮ್ಮ ಸಮಾರಂಭಕ್ಕೊಂದು ಚಿನ್ನದ ಗರಿ. ಇಂದಿನ ಈ ಸಂಭ್ರಮ ಕೇವಲ ಆಚರಣೆಯಷ್ಟೇ ಅಲ್ಲ, ಕಾಲು ಶತಮಾನದ ಕೃತಜ್ಞತೆ. ಆಗಮಿಸಿದ ಗಣ್ಯರು ವೇದಿಕೆಯ ಮುಂಭಾಗದಲ್ಲಿರುವ ಆಸನಗಳನ್ನು ಸ್ವೀಕರಿಸಬೇಕಾಗಿ ವಿನಮ್ರವಾಗಿ ಕೇಳಿಕೊಳ್ಳುತ್ತೇನೆ. ಎದೆಯ ಹಣತೆಯಲ್ಲಿ ಅಕ್ಷರದ ದೀಪ ಹೊತ್ತಿಸಿ ಅಗಣಿತ ಮಂದಿಯ ಬಾಳಿಗೆ ಭವ್ಯ ಬೆಳಕು ನೀಡಿದ ಸಂತ ಸೆಬಾಸ್ಟಿಯನ್ ಪದವಿ ಪೂರ್ವ ಕಾಲೇಜು 10 ಹಲವು ಶತಮಾನೋತ್ಸವಗಳನ್ನು ಆಚರಿಸುವಂತಾಗಲಿ ಎಂಬ ಹಾರೈಕೆಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಿದ್ದೇವೆ. ನನ್ನ ಪಥಕ್ಕೆ ಬೆಳಕಾಗು ಎಂಬ ಧ್ಯೇಯದೊಂದಿಗೆ ಬೆಳಗುತ್ತಿರುವ ಸಂತ ಸೆಬಾಸ್ಟಿಯನ್ ಪದವಿ ಪೂರ್ವ ಕಾಲೇಜು ಕೇವಲ ಶಿಕ್ಷಣ ಕೇಂದ್ರವಲ್ಲ, ಬಾಳ ಹಾದಿಗೆ ಬೆಳಕು ತೋರುವ ದೇವ ಮಂದಿರ. ಇಲ್ಲಿ ಶಿಕ್ಷಣವೆಂದರೆ ಕೇವಲ ಪುಸ್ತಕದ ಪಾಠವಲ್ಲ, ಅದು ಜೀವನದ ಪಾಠ. ಪ್ರತಿಯೊಂದು ತರಗತಿ ಹೊಸ ಅರಿವಿನ ಅಂಗಳ, ಪ್ರತಿಯೊಬ್ಬ ವಿದ್ಯಾರ್ಥಿ ಹೊಸ ಸಾಧ್ಯತೆಯ ಸಂಕೇತ. ತೇನ ವಿನ ತೃಣಮಪಿ ನ ಚಲತಿ. ದೇವರ ದಯೆಯಿಲ್ಲದೆ ಹುಲ್ಲು ಕಡ್ಡಿಯೂ ಅಲುಗಾಡದು. ಭಗವಂತನ ಆಶೀರ್ವಾದ ಪಡೆಯುವುದು ಕೇವಲ ಸಂಪ್ರದಾಯವಲ್ಲ, ಅದು ಕೃತಜ್ಞತೆಯ ವಿನಮ್ರತೆಯ ಸಂಕೇತ. ನಮ್ಮ ಸಂತ ಸೆಬಾಸ್ಟಿಯನ್ ವಿದ್ಯಾಸಂಸ್ಥೆಯ ಸಕಲ ಕಾರ್ಯಗಳಲ್ಲೂ ಚೈತನ್ಯ ಸ್ವರೂಪಿ ಭಗವಂತನ ಅನುಗ್ರಹ ಸದಾ ಇರಲೆಂಬ ಆಶಯದೊಂದಿಗೆ ಇದೀಗ ಕೃತಜ್ಞತಾ ರೂಪದ ಪ್ರಾರ್ಥನಾ ಗೀತೆ ನಮ್ಮ ಕಾಲೇಜ್ ಉಪನ್ಯಾಸಕ ವರ್ಗ ಹಾಗೂ ವಿದ್ಯಾರ್ಥಿ ಮಿತ್ರರಿಂದ.
ಎಲ್ಲರಿಗೂ ಶಿರಸ ವಂದಿಸುತ್ತ ಸಂತ ಸೆಬಾಸ್ಟಿಯನ್ ಪದವಿ ಪೂರ್ವ ಕಾಲೇಜು ಪೆರ್ಮನ್ನೂರು 25ನೇ ವರ್ಷಕ್ಕೆ ಪಾದಾರ್ಪಣೆಗೈಯುತ್ತಿದ್ದು, ಇದರ ರಜತ ಸಂಭ್ರಮದಲ್ಲಿ ನಾವಿರುವಾಗ ಈ ಸಂಸ್ಥೆಯನ್ನು ಮುನ್ನಡೆಸಿದ್ದ ಶೈಕ್ಷಣಿಕ ಮಾರ್ಗದರ್ಶಕರಾಗಿದ್ದ, ಈಗ ದೇವಪಾದ ಸೇರಿರುವ ಸಂಚಾಲಕರಾದ ಅತಿ ವಂದನೀಯ ಥಾಮಸ್ ಡಿಸೋಜರವರ ಹಾಗೂ ಈ ಕಾಲೇಜಿನ ಪ್ರಾಂಶುಪಾಲರಾಗಿದ್ದ ಸರಳ ವ್ಯಕ್ತಿತ್ವದ, ಅನೇಕ ಶೈಕ್ಷಣಿಕ ಕನಸುಗಳನ್ನು ಹೊಂದಿದ್ದ ವಂದನೀಯ ಎಡ್ವಿನ್ ಮಸ್ಕರೆನೆಸ್ ರವರ ಮತ್ತು ಅರಳುವ ಮುನ್ನವೇ ಪರಮಾತ್ಮನ ಕರೆಗೆ ಓಗೊಟ್ಟು ಇಹಲೋಕ ತ್ಯಜಿಸಿದ ನಮ್ಮ ವಿದ್ಯಾರ್ಥಿಗಳ ದಿವ್ಯಾತ್ಮಗಳಿಗೆ ಚಿರಶಾಂತಿ ಕೋರುವುದು ಈ ಸಂದರ್ಭದಲ್ಲಿ ಅತಿ ಸೂಕ್ತ. ಹಾಗಾಗಿ ಎಲ್ಲರೂ ಎದ್ದು ನಿಂತು ಒಂದು ನಿಮಿಷದ ಮೌನ ಪ್ರಾರ್ಥನೆಯೊಂದಿಗೆ ಅಗಲಿದಂತಹ ಆತ್ಮಗಳಿಗೆ ಚಿರಶಾಂತಿಯನ್ನು ಕೋರಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಂದನೆಗಳು. As we gather to celebrate the distinguished 25-year journey of St. Sebastian Pio College, built on the strong foundations of faith, enriched by knowledge and strengthened by unity, may the arrows of hope and joy continue to rise higher, guiding us forward in love, wisdom and excellence. Dance is a language beyond words. Respected dignitaries, distinguished guests, benefactors, esteemed faculty, beloved parents, alumni, and all honored attendees, it is my honor to extend a graceful welcome to our Silver Jubilee celebration, beginning with a welcome dance.
ವಂದನಮೋ समरभूमिवरी सदा सुगन्धित समरभूमिवरी समरभूमिवरी सदा सुगन्धित तव देहाचे चंदन हो वंदन हो वंदन हो वंदन हो वंदन हो वीरवरा वन्दन हो वन्दन हो वन्दन हो वन्दन हो वन्दन हो ಅದ್ಭುತವಾದ ನೃತ್ಯದ ಮೂಲಕ ನಮ್ಮೆಲ್ಲರನ್ನು ಸ್ವಾಗತಿಸಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು. ಇದೀಗ ನಮ್ಮ ಕಾಲೇಜು ಹಾಗೂ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕಾಗಿ ನಮ್ಮ ಕಾಲೇಜಿನ ಪ್ರಭಾರ ಪ್ರಾಂಶುಪಾಲರಾದ ಶ್ರೀಮತಿ ಪ್ರಮೀಳಾ ಡಿಸೋಜರವರಲ್ಲಿ ವಿನಮ್ರವಾಗಿ ಕೇಳಿಕೊಳ್ಳುತ್ತಿದ್ದೇನೆ. Good evening, everyone. It's with immense pride and joy that I stand before you today to sparkle the silver spark of St. Sebastian Pre-University College, Ullal, Permanur. The very happy and a joyous moment of Silver Jubilee celebration. 25 years ago, what started as a humble dream, a small sapling, has today blossomed into a large fruit-bearing tree, an institution of excellence that has illuminated countless lives. Reaching this 25-year mark, a silver jubilee, it is a significant milestone that symbolizes a quarter century of success, growth, and unwavering commitment to the pursuit of knowledge. St. Sebastian PU College has not only strived for academic brilliance, but also for the holistic development of its students, encouraging excellence in sports, arts, and culture. Today, we have come together to celebrate the countless memories made, the challenges overcome, the achievements that have brought pride to us, and honor and the enduring spirit of a college community. Dear all, please
the part of our joy today. Enjoy with us this day, including the fraternity of St. Sebastian PU College. It's your day. Please enjoy with us and be the part of our silver memory to the years to come. Thank you very much. ನಮ್ಮ ಸಂತ ಸೆಬಾಸ್ಟಿಯನ್ ಪದವಿ ಪೂರ್ವ ಕಾಲೇಜಿನ ಬಗ್ಗೆ ಸಂಕ್ಷಿಪ್ತವಾಗಿ ಸಭೆಗೆ ತಿಳಿಸಿದಂತಹ ನಮ್ಮ ಪ್ರಾಂಶುಪಾಲರಿಗೆ ಧನ್ಯವಾದಗಳು. ಜಗದ ಜ್ಞಾನ ಹೊತ್ತಗೆ ಸಂಗ್ರಹವೇ ವಿದ್ಯಾ ಮಂದಿರವು, ನಿತ್ಯವೂ ಇಲ್ಲಿ ಜ್ಞಾನದ ದಾಸೋಹವು. ವಿಭಿನ್ನ ರುಚಿ ಅಭಿರುಚಿಯ ಜ್ಞಾನ ಭಂಡಾರವಿದು. ಉನ್ನತ ಧ್ಯೇಯದೊಂದಿಗೆ ಸ್ಥಾಪನೆಗೊಂಡ ಈ ಕಾಲೇಜು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಗೈದಿದ್ದು ಶೈಕ್ಷಣಿಕ, ಸಾಂಸ್ಕೃತಿಕ ಹಾಗೂ ಕ್ರೀಡಾ ಕ್ಷೇತ್ರಗಳಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿರುವುದು ಹೆಮ್ಮೆಯ ವಿಚಾರ. ಇದೀಗ ಈ ಕಾಲೇಜು ಸಾಗಿ ಬಂದ ದಾರಿಯ ಬಗ್ಗೆ ಒಂದು ಪಕ್ಷಿ ನೋಟ ತಮ್ಮ ಮುಂದೆ. A beacon of learning, illuminating the path. This is the story of St. Sebastian Pre-University College, a story of vision, courage, dedication and transformation. Deep in the heart of Permanur shines the lighthouse of knowledge, guided by the motto, "Light my way." This motto reminds us that education is not just facts and figures. It is a journey that awakens curiosity, guides young minds towards truth, and prepares graduates to illuminate the world. Every great institution begins with a dream. In 1998, Reverend Father Peter Sarao, parish priest of St. Sebastian Church, dreamed of starting a pre-university college for the youth of his neighborhood in Permanur. The challenges were many, permissions were delayed, and resources were limited. His determination never faded. By 1999, the foundation of a new building was laid, even when the authorities initially gave an unfavorable response. Reverend Father Peter Sarao did not lose hope. With the strong support of late UT Farid and Mr. B. Ramanath Rai, he continued his efforts with confidence. Finally, on 17 July 2001, the doors of St. Sebastian PU College opened for the very first time. The early years, 2001-2004. In its first year, the college offered arts, commerce and science streams. With just 138 students, the journey began. Sister Amrita B.S. served as the first principal, giving the institution its initial strength and direction. In 2002, she passed on the responsibility to Sister Lily Pinto, who continued to build the college step by step. June 2004 marked a turning point. Reverend Father Clement Mascarenhas took charge, and what followed was a golden chapter in the history of the institution. During his 9-year leadership, the college witnessed unprecedented growth. A 3-storied building was constructed with a spacious auditorium gracing the top floor. A new computer science division was introduced, opening wider pathways for modern education. Under his guidance, student enrollment grew to nearly 600. The college proudly earned an A grade from the Department of Pre-University Education, an achievement that remains a milestone. During this golden phase, the correspondent, late Reverend Father Thomas D'Souza, contributed greatly to the overall development of the institution. Transition and growth 2013 to 2020. From 2013 to 2020, late Reverend Father Edwin Mascarenhas served as the principal.
He introduced statistics into the commerce stream and encouraged many more young learners to join the college. He also played a key role as the founder principal of the College of Commerce, leaving a deep and lasting mark on the institution's progress. During this time, the correspondent, Reverend Dr. J.B. Saldana, a respected educationist, brought academic discipline and scholarly guidance. His leadership enhanced both teaching quality and institutional standards. The present day, 2020 till today. Since 2020, Very Reverend Father Cyprian Pinto has been serving as correspondent. His strong support for economically disadvantaged students and his care for staff welfare reflect his compassionate administration. Father Cyprian Pinto has also modernized the campus infrastructure, making the environment safer, smarter, and better equipped for today's learners. At present, Mrs. Pramila D'Souza leads the institution as principal. Under her leadership, the college offers arts, HEPS, commerce, HEBA, EBAC, BASC, and science, PCMB, PCMC streams. Today, more than 660 students are shaping their future here, guided, nurtured, and encouraged every day. Achievements and excellence. The results speak for themselves. Year after year, St. Sebastian PU College students have excelled in board examination, securing top ranks and bringing pride to the institution. St. Sebastian PU College continues to shine, lighting pathways for future citizens. We invite you to be part of this vibrant community and help us keep this flame burning bright for generations to come. Thank you for walking with us on this journey. The story of St. Sebastian PU College is still being written, and the best chapters are yet to come. And our heartfelt gratitude to Mr. Royal Praveen D'Souza, our proud alumnus, for crafting a captivating documentary that offers a bird's eye view of the rich history of our college. Thank you, Royal, for your dedication and creative touch. As we honor the moments captured, I now request our dear correspondent, Very Reverend Father Cyprian Pinto, Pramila D'Souza, Principal in Charge, Mr. Victor Richard Vegas, PTA President, Mr. Safir UA, Alumni President, Mr. Asib Rashad, Student Council President, to graciously escort our esteemed guests to the dais. It's my honor to invite the President of today's celebration, His Excellency, Most Reverend Dr. Peter Paul Saldana, Bishop of Mangalore, President of Catholic Board of Education. Chief guest, Reverend Dr. Praveen Leo Lasrado, Secretary, Catholic Board of Education, Mr. B. Ramanath Rai, ex-minister, Mrs. Rajeshwari H., DDPUE, Reverend Special Invitees, Reverend Dr. J.B. Saldana, PRO, Mangalore Diocese, Parish Priest, SFX Church, Bijay, Sister Emerita B.S., former principal, guests of honor, Mr. Satish Kumpala, ex-MUDA chairman, Mr. Deepak S.G., bank manager, the Karnataka Bank Limited, Mr. Tejo Murthy, commissioner, Ullal Town Panchayat, Mr. Suresh Bhatnagar, district member, Religious Endowment Department, Karnataka government, Mr. Prakash Kumpala, industrialist, Bangalore, Mr. Anil Lobo, chairman, MCC Bank Limited, Mr. Arun D'Souza, vice president, Pastoral Parishad, Mrs. Jyoti D'Souza, secretary, Mrs. Delphin Fernandez, representative of education from the parish council.
ನಮ್ಮನ್ನು ವೇದಿಕೆಗೆ ಬರಮಾಡಿಕೊಂಡ ಎಲ್ಲರಿಗೂ ಧನ್ಯವಾದಗಳು. ರಾಜ್ಯಭಾರದ ಕಾರ್ಯನಿಮಿತ್ತ ಈ ಸಭೆಯ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಡಾಕ್ಟರ್ ಯು ಟಿ ಖಾದರ್ ರವರು ಸ್ವಲ್ಪ ತಡವಾಗಿ ನಮ್ಮನ್ನು ಈ ಸಭೆಯಲ್ಲಿ ಸೇರಿಕೊಳ್ಳಲಿದ್ದಾರೆ. ವೇದಿಕೆಗೆ ಆಗಮಿಸಿದಂತಹ ಗಣ್ಯರು ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ವಿದ್ಯಾಮಂದಿರವು ಜ್ಞಾನದ ಕಡಲು, ಅನುಭವದ ಗಣಿ. ತಮ್ಮೆಲ್ಲರ ಉಪಸ್ಥಿತಿಯೇ ನಮಗೆಲ್ಲ ಪ್ರೇರಣೆ. ಶ್ರದ್ಧೆಯಿಂದ ಸ್ಥಾಪಿಸಿ ಜೋಪಾನವಾಗಿ ಲಾಲಿಸಿ ಪಾಲಿಸಿ ಪೋಷಿಸಿದ ಸಂತ ಸೆಬಾಸ್ಟಿಯನ್ ಪದವಿ ಪೂರ್ವ ಕಾಲೇಜು ಪೆನ್ಮನ್ನೂರು ಎಂಬ ಕೂಸು ಇಂದು 24 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿ 25ನೇ ವರ್ಷಕ್ಕೆ ಪಾದಾರ್ಪಣೆಗೈಯುತ್ತಿರುವುದು ಈ ಸುಸಂದರ್ಭದಲ್ಲಿ ನಮ್ಮ ಸಮಾರಂಭದ ಕರೆಗೆ ಒಗ್ಗಟ್ಟು ಆಗಮಿಸಿರುವಂತಹ ಸರ್ವರನ್ನು ಸ್ವಾಗತಿಸಬೇಕಾಗಿ ನಮ್ಮ ಕಾಲೇಜಿನ ಸಂಚಾಲಕರಾದ ಅತಿ ವಂದನೀಯ ಸಿಪ್ರಿಯನ್ ಪಿಂಟೋರವರಲ್ಲಿ ವಿನಮ್ರವಾಗಿ ಬೇಡಿಕೊಳ್ಳುತ್ತಿದ್ದೇನೆ. A pleasant evening and a warm welcome to one and all, my dear ones, gathered here to this very special occasion, our Silver Jubilee celebration. 25 years of memories, milestones, and moments that shine like silver. On the auspicious occasion of our Silver Jubilee celebration, it is my privilege to extend a warm welcome to His Excellency, Most Reverend Dr. Peter Paul Saldanha, our Bishop of Mangalore Diocese, and also the President of the Catholic Board of Education. Bishop Peter Paul Saldanha is known for his simplicity and listening capacity. He promotes a participatory type of leadership. He has taken keen interest in building bridges between various religious communities and promoting green movement. He is also accepted by the people as people's bishop. He is always kind and compassionate to his people. A hearty welcome to you, our dear bishop. It's an honor to welcome Dr. U.T. Khadar Farid, Honorable Speaker, Karnataka Legislative Assembly, and our MLA as the chief guest of the day. He is the ambassador of harmony. He is loved, trusted, and respected by people of all castes and creeds. Dr. U.T. Khadar is also involved in several events and developmental projects of our St. Sebastian Church premises. He is conferred an honorary doctorate by Bangalore University on October 8, 2025. He has been selected for the prestigious Silver Elephant National Award, the highest honor conferred by Bharat Scouts and Guides. In his absence, I warmly welcome him. A hearty welcome to Reverend Dr. Praveen Leo Lasrado, the Secretary of the Catholic Board of Education. We are honored to have you with us, dear Father, on this momentous occasion. Welcome, dear Father Leo Praveen. A gracious welcome to Sri B. Ramanatharai, former minister and today's esteemed guest. Dear sir, you have helped us to obtain the permission to our college. We are immensely grateful to you, dear sir. Your presence has honored us and adds vibrance to this occasion, celebration. A warm welcome to you, dear sir. A warm welcome to Mrs. Rajeshwari H.H. DDPUE. She is absent, but we still remember her with gratitude. It's my privilege to welcome Reverend Dr. Father J.B. Saldanha, the parish priest of Vijay Church, my predecessor and the PRO of our diocese. Dear Father, your presence adds joy to our Silver Jubilee celebration. A cordial welcome to you, Father. I am joyful to extend a hearty welcome to
Reverend Father Clement Mascarenhas, the parish priest, Christ King Church Karkala, who is not able to come today because of ill health and also their parish feast being celebrated. He has served as the principal of our college for 9 years. We remember him with gratitude. With great delight, I'll welcome Sister Emerita BS. And also I remember Sister Lily Pinto EFS. I'm really grateful to Sister Emerita. She's the first one to arrive here today for the program. She is 81 plus, but she has come with lot of love. I'm really grateful to her, sister. A warm welcome to our guest of honor, Mr. Satish Kumpala, ex-MUDA chairman, Mr. Deepak SG, Bank Manager, Karnataka Bank Limited, Mr. Tejamurthy, Commissioner Ullal, Mr. Suresh Bhatnagar, District Member, Religious Endowment Department, Mr. Prakash Kumpala, Industrialist, Mr. Navaneet Mastikatte, Industrialist, Mr. Anil Lobo, Chairman, MCC Bank, Mr. Arun D'Souza, Vice President, Parish Pastoral Parishad, Mrs. Jyoti D'Souza, Secretary, Parish Pastoral Parishad, Mrs. Delphin Pais, Education Representative, Parish Pastoral Parishad, for the Melvin D'Souza, the Assistant Parish Priest. A special welcome to all the HMs, principals of various schools and colleges of our district, PTA Vice President Mr. Victor Richard Vegas, and committee members, Mr. Safir U.A., Alumni Association President, and all our alumni. I am delighted to welcome all the parents of our students, well-wishers, and donors who have helped us. I warmly welcome the media representatives, our parishioners, and the people of this vicinity. I also welcome our beloved principal, Mrs. Pramila D'Souza, and all our St. Sebastian PU College family members to the Silver Jubilee celebrations. Pramila Madam had been serving this institution ever since its beginning, and since 5.5 years as the efficient principal of our college. She has taken into confidence everyone. She is loved by everyone and has rendered dedicated service towards this celebration. I wish our bishop would honor her with a shawl and garland, being the head of this institution, the respect given to all the staff members of our college. A warm welcome to all of you, my dear ones. May Saint Sebastian, our patron, intercede for all of us. Thank you so much. Thank you, Father, for your thoughtful words and gracious welcome. It's my pleasure to welcome and introduce Very Reverend Father Cyprian Pinto, correspondent, St. Sebastian Educational Institutions. Father Cyprian Pinto took over as correspondent in 2020 and has been instrumental in modernizing the infrastructure. He is a guiding light of compassion and wisdom. Under his visionary leadership, our institution has seen growth, not just in numbers, but in values and hearts touched. His humility, generosity, and dedication have made a lasting impact on all of us.
We are deeply grateful for his dedication. A warm and a hearty welcome to you, dear Father. A floral welcome is a heartfelt gesture that speaks beyond words. Call upon our dear correspondent to kindly present a floral welcome to the president of this program, His Excellency Most Reverend Dr. Peter Paul Saldanha, the Bishop of Mangalore. And now, a warm welcome to Dr. UT Kader Farid, Honorable Speaker. Thank you, sir, for joining us. We are honored to have you with us today. A hearty welcome to Dr. UT Kader Farid. May I request our dear principal, Mrs. Pramila D'Souza, to welcome Mr. Tejo Murthy, Commissioner, Ullal Town Panchayat, and all other guests seated off the stage. ಗಣ್ಯರಿಗೆ ಹೂಗುಚ್ಛ ನೀಡಿ ಸಾಂಪ್ರದಾಯಿಕವಾಗಿ ಸ್ವಾಗತ ಕೋರಿದ ಪೂಜ್ಯ ಸಂಚಾಲಕರು, ಪ್ರಾಂಶುಪಾಲರು, ಉಪನ್ಯಾಸಕ ವೃಂದ ಹಾಗೂ ವಿದ್ಯಾರ್ಥಿಗಳಿಗೆ ಕೃತಜ್ಞತೆಗಳು. ಇದೀಗ ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದ ದಕ್ಷಿಣ ಕನ್ನಡ ಜಿಲ್ಲೆಯ DDPUE ಆಗಿರುವ ಶ್ರೀಮತಿ ರಾಜೇಶ್ವರಿ HH ರವರಿಂದ ಶುಭ ಸಂದೇಶ. ಮುಂದೆ ಉತ್ತಮ ಭಾಷಣಕಾರರು, ಸಂಗೀತಕಾರರು, ಮಂಗಳೂರು ಧರ್ಮ ಪ್ರಾಂತ್ಯದ ಕ್ಯಾಥೋಲಿಕ್ ಶಿಕ್ಷಣ ಮಂಡಳಿಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿಯವರಾದ ವಂದನೀಯ ಡಾಕ್ಟರ್ ಪ್ರವೀಣ್ ಲಿಯೋ ಲಸ್ರಾದೋ ರವರಿಂದ ಶುಭ ಸಂದೇಶ. Most Reverend Dr. Peter Paul Saldanha, the Bishop of Mangalore, the President of the Catholic Board of Education and the President of today's program,
Dr. U.T. Qadir Farid, Honorable Speaker, Karnataka Legislative Assembly, Mr. B. Ramanath Rai, ex-Minister, Reverend Dr. J.B. Saldana, the former Joint Secretary of the College, Sister Emerita B.S., Reverend Father Cyprian Pinto, the present Joint Secretary, honorable guests on the stage, the Principal of the College, Mrs. Pramila D'Souza, all the guests of the days, parents, students, and members of the staff, and my dear friends. First and foremost, I extend warm felicitations to Very Reverend Father Cyprian Pinto, the Joint Secretary, Mrs. Pramila D'Souza, the Principal of the College, the staff and the students on the occasion of the Silver Jubilee of the College. I know it's a very joyful moment for them. They have been waiting for so long, and that has arrived, and I congratulate on behalf of all present here, especially on behalf of the Catholic Board of Education. ಬಹಳಷ್ಟು ಮಂದಿ ಇಲ್ಲಿ ಭಾಷಣ ಮಾಡಲಿಕ್ಕಿದ್ದಾರೆ. ಆದ ಕಾರಣ ನನ್ನ ಭಾಷಣವನ್ನು ಒಂದೇ ವಿಷಯಕ್ಕೆ ಸೀಮಿತವಾಗಿಟ್ಟು ನಾನು ಕೊನೆಗೊಳಿಸ್ತೇನೆ. ಕ್ಯಾಥಲಿಕ್ ಬೋರ್ಡ್ ಆಫ್ ಎಜುಕೇಷನ್, ಕಥೋಲಿಕ ವಿದ್ಯಾಮಂಡಳಿ ಸ್ಥಾಪನೆಯಾದದ್ದು 1932ರಲ್ಲಿ. ಸುಮಾರು 350 ವಿದ್ಯಾಸಂಸ್ಥೆಗಳು ಈ ಸಂಸ್ಥೆಯ ಅಡಿ ಕಾರ್ಯನಿರ್ವಹಿಸಿವೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಸುಮಾರು 50ರಷ್ಟು ವಿದ್ಯಾಸಂಸ್ಥೆಗಳು ಉಡುಪಿ ಧರ್ಮ ಪ್ರಾಂತ್ಯಕ್ಕೆ ನಾವು ಹಸ್ತಾಂತರ ಮಾಡಿದ್ದೇವೆ. ಸುಮಾರು 60ರಷ್ಟು ವಿದ್ಯಾಸಂಸ್ಥೆಗಳು ವಿವಿಧ ಕಾರಣಗಳಿಗಾಗಿ ಮುಚ್ಚಿ ಹೋಗಿವೆ. ಈಗ ಪ್ರಸ್ತುತ 228 ವಿದ್ಯಾಸಂಸ್ಥೆಗಳು ಮಂಗಳೂರು, ಉಡುಪಿ, ಕಾಸರಗೋಡು ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಈ ವಿದ್ಯಾಸಂಸ್ಥೆಯ ಈ ಸೊಸೈಟಿಯ ಕೈ ಕೆಳಗೆ ನಡೀತಾ ಇದ್ದಾವೆ. ಈ ವಿದ್ಯಾಸಂಸ್ಥೆಗಳಲ್ಲಿ ಒಂದು ವಿದ್ಯಾಸಂಸ್ಥೆ 322 ವರ್ಷಗಳನ್ನು ಸಂಪೂರ್ಣಗೊಳಿಸಿ ಈಗಲೂ ನಡೀತಾ ಉಂಟು, ಬಂಟ್ವಾಳದಲ್ಲಿದೆ. 2 ವಿದ್ಯಾಸಂಸ್ಥೆಗಳು 175 ವರ್ಷಗಳನ್ನು ಸಂಪೂರ್ಣಗೊಳಿಸಿವೆ. 2 ವಿದ್ಯಾಸಂಸ್ಥೆಗಳು 150ಕ್ಕಿಂತ ಜಾಸ್ತಿ ವರ್ಷಗಳನ್ನು ಕಳೆದಿವೆ. 125 ವರ್ಷ ಸಂಪೂರ್ಣಗೊಳಿಸಿದ 11 ವಿದ್ಯಾಸಂಸ್ಥೆಗಳಿವೆ. 100 ವರ್ಷ ಸಂಪೂರ್ಣಗೊಳಿಸಿದ 4 ವಿದ್ಯಾಸಂಸ್ಥೆಗಳಿವೆ. ಈ ವಿದ್ಯಾಸಂಸ್ಥೆಗಳಲ್ಲಿ ಬಹಳಷ್ಟು ವಿದ್ಯಾಸಂಸ್ಥೆಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ ಆರಂಭಗೊಂಡವು. 80 ವಿದ್ಯಾಸಂಸ್ಥೆಗಳಷ್ಟು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವ ಮೊದಲು, ದೇಶ ಎಂಬ ಕಲ್ಪನೆ ಮತ್ತು ಚಿತ್ರಣ ಬರುವ ಮೊದಲೇ ಈ ಕಥೋಲಿಕ ವಿದ್ಯಾಸಂಸ್ಥೆ ಹಲವಾರು ವಿದ್ಯಾಸಂಸ್ಥೆಗಳನ್ನು ನಡೆಸಿಕೊಂಡು ಬಂದಿದೆ. ಪ್ರಸ್ತುತ ನಮ್ಮ ಈ ಕಥೋಲಿಕ ವಿದ್ಯಾಮಂಡಳಿಯಲ್ಲಿ ಇರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ 52,000ಕ್ಕೆ ತಲುಪಿದೆ. ಇಲ್ಲಿ ದುಡಿಯುವಂತಹ, ಸೇವೆ ನೀಡುವಂತಹ ಶಿಕ್ಷಕ ಶಿಕ್ಷಕೇತರ ವರ್ಗದವರು ಸುಮಾರು 2,100. ನಮ್ಮ ಈ ವೇದಿಕೆಯ ಪಕ್ಕದಲ್ಲಿರುವ ಹೋಲಿ ಏಂಜಲ್ಸ್ ಹಿರಿಯ ಪ್ರಾಥಮಿಕ ಶಾಲೆ ಆರಂಭವಾದದ್ದು 1928ರಲ್ಲಿ. ಇನ್ನು 2-3 ವರ್ಷದಲ್ಲಿ ಈ ಸಂಸ್ಥೆ ಕೂಡ 100 ವರ್ಷ ತಲುಪಲಿದೆ. ನಾನು ಯಾಕಾಗಿ ಈ ಅಂಕಿಅಂಶಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ? ಕಥೋಲಿಕ ವಿದ್ಯಾಸಂಸ್ಥೆ ವಿದ್ಯಾಮಂಡಳಿ ಕೇವಲ ಪಟ್ಟಣದಲ್ಲಿ ಶ್ರೀಮಂತರಿಗಾಗಿ ಹೆಚ್ಚು ಹಣ ಕೊಟ್ಟು, ಫೀಸು ಕೊಟ್ಟು ವಿದ್ಯಾಭ್ಯಾಸ ಪಡೆಯುವವರಿಗಾಗಿ ಸ್ಥಾಪನೆಯಾದ ಮಂಡಳಿಯಲ್ಲ, ಸಂಸ್ಥೆ ಅಲ್ಲ. ನಮ್ಮ ಎಲ್ಲ ಹೆಚ್ಚಿನ 99% ವಿದ್ಯಾಸಂಸ್ಥೆಗಳು ಈಗಲೂ ಹಳ್ಳಿಯಲ್ಲಿವೆ. ಬಡವರಿಗಾಗಿ ಕಡಿಮೆ ಫೀಸ್ ತಗೊಂಡು ಉತ್ತಮ ಶಿಕ್ಷಣವನ್ನು ಸೇವೆಯ ರೂಪದಲ್ಲಿ ನೀಡುವಂತಹ ವಿಶೇಷ ಸೇವಾ ಕಾರ್ಯ, ದೇಶ ಕಟ್ಟುವ ಕಾರ್ಯವನ್ನು ಮಾಡ್ತಾ ಇದೆ. ಈ ಸಂಸ್ಥೆ ಸೈಂಟ್ ಸೆಬಾಸ್ಟಿಯನ್ PU ಕಾಲೇಜ್ 25 ವರ್ಷಗಳ ಹಿಂದೆ ಸ್ಥಾಪನೆಯಾದದ್ದು ನಮ್ಮಲ್ಲಿ PU ಕಾಲೇಜುಗಳು ಕಡಿಮೆ ಉಂಟು ಎಂಬ ಉದ್ದೇಶದಿಂದ ಅಲ್ಲ. ಈ ಜನರ
ಬಡ ಜನರ, ಮಧ್ಯಮ ವರ್ಗದ ಜನರ ಮಕ್ಕಳಿಗೆ ಕೈಗೆಟುಕುವಂತಹ ಫೀಸಿನಲ್ಲಿ ಒಳ್ಳೆಯ ಉತ್ತಮ ಶಿಕ್ಷಣ ಸಿಗಬೇಕು ಎಂಬ ಉದ್ದೇಶವನ್ನು ಇಟ್ಕೊಂಡು ಆಗಿನ ಧರ್ಮಗುರುಗಳು ಪೀಟರ್ ಸೆರಾವರವರು ಪ್ರಾರಂಭ ಮಾಡಿದ್ದು. ಈ ಸಂಸ್ಥೆಯು ಬೆಳೆಯಲು ನಾವು ಈಗಾಗಲೇ ಕೇಳಿದಂತೆ ಶ್ರೀಮತ್ ರಮಾನಾಥ್ ರೈ ಅವರು ಹಾಗೂ ನಿರಂತರವಾಗಿ ಇಲ್ಲಿ ಸೇವೆ ಸಲ್ಲಿಸಿದಂತಹ ಜೊತೆ ಕಾರ್ಯದರ್ಶಿಯವರು, ಪ್ರಾಂಶುಪಾಲರು, ಪ್ರಸ್ತುತ ಇಲ್ಲಿ ಜೊತೆ ಕಾರ್ಯದರ್ಶಿ ಆಗಿರುವಂತಹ ಅತಿ ವಂದನೀಯ ಫಾದರ್ ಸಿಪ್ರಿಯನ್ ಅವರು ಬಹಳಷ್ಟು ದುಡಿದಿದ್ದಾರೆ. ಈ ಸಂಸ್ಥೆ ಇನ್ನೂ ಬೆಳೆಯಲಿಕ್ಕಿದೆ. ಫಾದರ್ ಸಿಪ್ರಿಯನ್ ಅವರ ಒಂದು ಸದ್ಗುಣ ಅಂದರೆ ಅವರು ಏನು ಕೇಳಿದರೂ ಬೇಡ ಅಂತ ಹೇಳುವುದಿಲ್ಲ. ಎಷ್ಟು ಕಷ್ಟ ಆದರೂ ಕೂಡ ಆಯಿತು ಅಂತ ಹೇಳ್ತಾರೆ. ಈ ಸಂಸ್ಥೆ ಖಂಡಿತವಾಗಿ ಬೆಳೆದಿದೆ, ಇನ್ನೂ ಬೆಳೆಯಲಿಕ್ಕಿದೆ. ಅವರಿಗೆ ಮತ್ತು ಈ ಶಿಕ್ಷಣ ಸಂಸ್ಥೆಯಲ್ಲಿ ದುಡಿಯುವಂಥ ಎಲ್ಲರಿಗೂ ನಮ್ಮ ಧರ್ಮ ಪ್ರಾಂತ್ಯದ ಧರ್ಮಗುರುಗಳ ಪರವಾಗಿ ಹಾಗೂ ಕಥೋಲಿಕ್ ವಿದ್ಯಾಮಂಡಳಿಯ ಪರವಾಗಿ ನಾನು ವಂದಿಸುತ್ತಾ, ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಶುಭವನ್ನು ಹಾರೈಸುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಥ್ಯಾಂಕ್ಸ್ ಒನ್ ಆ್ಯಂಡ್ ಆಲ್. Thank you, Father. Honor shines brightest on those who light the way for others. As we celebrate this momentous milestone, let us pause to honor our former correspondent and principals, Reverend Dr. J.B. Saldana, PRO, Mangalore Diocese, Sister Amrita B.S., former principal, Sister Lily Pinto, former principal, Reverend Father Clement Mascarenhas. Their dedication and vision have paved the way for our success. Their legacy continues to inspire us. May I request the recipients of the honor to kindly occupy the seats of honor and be felicitated for your invaluable contribution. Now, let's hear the citation to be read by Madam Laila, lecturer in commerce, followed by Madam Suchitra, lecturer in sociology, Madam Chaitra, lecturer in English. Your guidance was not just leadership, but a steady light shaping who we became. Reverend Dr. J.B. Saldana, a distinguished educationist whose scholarly insight and disciplined approach have long inspired the academic community, served as the correspondent of St. Sebastian PU College. Father, during your tenure, you elevated academic standards with clarity of purpose and unwavering commitment, fostering an environment where excellence could take firm root. Through your steady commitment, you ensured that excellence became not just an expectation, but a culture within these four walls. Your unwavering guidance strengthened the institution's foundation, enabling it to grow with confidence and dignity. Father, you have mentored the faculty with patience, wisdom, and genuine concern, inspiring them to rise to their fullest potential. Today, as we celebrate the Silver Jubilee of St. Sebastian PU College, we offer our heartfelt gratitude to you. Your tireless dedication, your steadfast belief in this institution, and your commitment to its mission have played a defining role in bringing us to this milestone. With deep respect and appreciation, we honor you for being an instrument of growth, progress, and hope in the life of our college. With profound gratitude, we remain forever guided by your vision. Sister Emerita, as the founding principal of St. Sebastian PU College, began the institution's journey with clarity of purpose, remarkable foresight, and a wholehearted dedication to the growth of young learners.
by opening the college to the very first group of 138 students representing the arts, commerce and science streams. You laid the groundwork for an educational mission that continues to shape countless lives. You carried with you a gentle strength and unspoken elegance that brought warmth and reassurance to every corner of the campus. With kindness as your compass and unwavering resolve as your anchor, you offered direction to those seeking clarity and comfort to those in need of support. In your steady presence, students found courage to overcome challenges and pursue growth. In your understanding nature, they found the confidence to believe in themselves. The atmosphere you created reflected your own spirit, calm, uplifting, and endlessly nurturing. As St. Sebastian PU College reaches its 25-year milestone, we pause to acknowledge with heartfelt appreciation the lasting imprint of your leadership. Your efforts continue to shape the ethos of institution, influencing its values, its culture, and its ongoing pursuit of excellence. The guidance you offered during your tenure remains woven into the story of the college, forming an enduring part of its strength and character. With deep respect and gratitude, we present this memento as a tribute to the kindness, insight, and quiet dedication you brought to our college community. Your legacy lives on in the hearts of all who had the privilege of learning and growing under your care. May I invite our dear Bishop, Most Reverend Dr. Peter Paul Saldana, and all the chief guests to honor our esteemed former correspondent and principal. ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸಿದ್ದಂತಹ ಸಂಚಾಲಕರು ಹಾಗೂ ಪ್ರಾಂಶುಪಾಲರಿಗೆ ಶಾಲು, ಹಾರ, ಪೇಟ ಹಾಗೂ ಹೂಗುಚ್ಛ ಪುಷ್ಪ ನೀಡಿ ಸನ್ಮಾನಗೈಯುತ್ತಿದ್ದಾರೆ ಇಂದಿನ ಕಾರ್ಯಕ್ರಮದ ಸಭಾಧ್ಯಕ್ಷರು ಹಾಗೂ ಅತಿಥಿ ಗಣ್ಯರು. ಕಾಲೇಜಿನ ನಿಕಟಪೂರ್ವ ಸಂಚಾಲಕರು ಹಾಗೂ ಪ್ರಾಂಶುಪಾಲರಿಗೆ ಗೌರವಾರ್ಪಣೆಗೈದಂತಹ ಸಭಾಧ್ಯಕ್ಷರಿಗೆ ಹಾಗೂ ಎಲ್ಲ ಅತಿಥಿ ಗಣ್ಯರಿಗೆ ಧನ್ಯವಾದಗಳು. ಇಂತಹ ಶುಭ ಸಂದರ್ಭದಲ್ಲಿ ಈ ಕಾಲೇಜಿನ ಸ್ಥಾಪಕರಾದ ಅತಿ ವಂದನೀಯ ಫಾದರ್ ಪೀಟರ್ ಸೆರಾವೋರವರು ಈ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕಾಗಿತ್ತು. ವಯೋಸಹಜ ದೌರ್ಬಲ್ಯಗಳಿಂದಾಗಿ ಪೂಜ್ಯರಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಲು
ಅಸಾಧ್ಯವಾಗಿದೆ. ಪೂಜನೀಯ ಗುರುಗಳ ಆಶೀರ್ವಾದವನ್ನು ಬೇಡುತ್ತಾ ಅವರ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ನಮ್ಮ ಗೌರವ ಸ್ವೀಕರಿಸಿದ ಸಂತ ಸೆಬಾಸ್ಟಿಯನ್ ಸಮೂಹ ಸಂಸ್ಥೆಗಳ ನಿಕಟಪೂರ್ವ ಸಂಚಾಲಕರಾದ ಪ್ರಸ್ತುತ ಮಂಗಳೂರು ಡಯಾಸಿಸ್ನ PRO ಹಾಗೂ SFX ಚರ್ಚ್ ಬಿಜಯ್ ಇಲ್ಲಿನ ಧರ್ಮಗುರುಗಳಾಗಿ ಸೇವೆ ಸಲ್ಲಿಸುತ್ತಿರುವಂತಹ ನಮಗೆಲ್ಲರಿಗೂ ಪ್ರೇರಣಾ ಶಕ್ತಿಯಾಗಿದ್ದಂತಹ ವಂದನೀಯ ಡಾಕ್ಟರ್ JB ಸಲ್ಡಾನರವರು ತಮ್ಮ ಅಭಿಪ್ರಾಯವನ್ನು ನಮ್ಮ ಮುಂದೆ ವ್ಯಕ್ತಪಡಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. Respected Most Reverend Dr. Peter Paul Saldana, the President of this function, Mr. Yuri Khader, our dear friend, especially of St. Sebastian Institutions, Mr. Ramanath Rai, who has great regard for these institutions and who has been instrumental in getting the permission, Reverend Father Cyprian Pinto, the correspondent, respected dignitaries on the days and off the days, the staff and students. It is a very happy moment, a moment of joy, moment of pride to participate in this Silver Spark celebration of St. Sebastian PU College. This is a moment to look backwards and thank God and thank everyone who have slogged for the upliftment of this institution. This is a moment, look at the present with pride, because so much progress has taken place and is taking place. This is a moment to look towards the future with hope and really to march forward in giving quality education to all the people in this vicinity. I really like to remember Father Peter Serravo, who used to go to Bangalore so many times to receive permission to these institutions, St. Sebastian English Medium School, as well as St. Sebastian PU College. And as you're spending months together over there, it was Mr. Ramanath Rai, who is present here, was instrumental in approaching the Chief Minister, Mr. Moily, and in the bargain, what you will see today on my left-hand side and on the right-hand side has really become a reality. So thank you very much, Mr. Ramanath Rai, for all the things that you have done. It's also important to remember the management of St. Sebastian Institutions, all the correspondents and all the staff who have really struggled to give this shape, beautiful shape to this institution in the semi-urban area, and thousands of students have really gained a lot. ಬಹುಶಃ ನಾನು ಕನ್ನಡದಲ್ಲಿ ಒಂದೆರಡು ಮಾತುಗಳನ್ನು ಆಡುವುದಂತೂ ಖಂಡಿತವಾಗಿ ಅತಿ ಅಗತ್ಯ. ಹಲವಾರು ವಿಷಯಗಳ ಬಗ್ಗೆ ನಾನು ಖಂಡಿತವಾಗಿ ಮಾತಾಡಬಹುದು, ಆದರೆ ಕೇವಲ ಒಂದು ವಿಷಯದ ಬಗ್ಗೆ ಗಮನ ನೀಡಲು ನಾನು ಇಚ್ಛಿಸುತ್ತೇನೆ. ಒಂದು ಉತ್ತಮವಾದ ಸಂಸ್ಥೆ ಇಲ್ಲಿದೆ, ಅದನ್ನು ನಡೆಸಿಕೊಂಡು ಹೋಗುತ್ತಿರುವ ಪ್ರಾಂಶುಪಾಲರಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ. ಆದರೆ ಯಾವ ರೀತಿಯಲ್ಲಿ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಕೈ ಜೋಡಿಸುತ್ತಾರೆ, ಆಗ ಮಾತ್ರ ಕೈ ಜೋಡಿಸಿದಾಗ ಮಾತ್ರ ಸಂಸ್ಥೆಯ ಬೆಳವಣಿಗೆ ಹಾಗೂ ಮಕ್ಕಳ ಬೆಳವಣಿಗೆ ಸಾಧ್ಯವಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಕಳಕಳಿಯಿಂದ ನಾನು ಕೇಳಿಕೊಳ್ಳುವುದೇನೆಂದರೆ, ಮದ್ಯ ವ್ಯಸನಿಗಳಾಗಿ ಮಾದಕ ದ್ರವ್ಯಗಳಿಂದಾಗಿ ಅದೆಷ್ಟೋ ಮಕ್ಕಳ ಜೀವನ ಹಾಳಾಗ್ತಾ ಹೋಗ್ತಿದೆ. ಶಿಕ್ಷಣದ ಬದಲು ಇಂತಹ ಕೆಟ್ಟ ಚಟಗಳಿಗೆ ನಾವು ಸೇರಿ ಹೋದರೆ ಖಂಡಿತವಾಗಿ ಭವಿಷ್ಯವನ್ನು ರೂಪಿಸಲು ಅಸಾಧ್ಯ. ಈ ಬಗ್ಗೆ ಮಕ್ಕಳು ಹಾಗೂ ಪೋಷಕರು ಬಹಳಷ್ಟು ಗಮನವನ್ನು ನೀಡಿ ಮದ್ಯಪಾನ, ಮದ್ಯ ವ್ಯಸನದಿಂದ, ಮಾದಕ ದ್ರವ್ಯಗಳಿಂದ ದೂರ ನಿಲ್ಲುವಂತಹ ಒಂದು ಶತಪ್ರಯತ್ನವನ್ನು ಮಾಡಬೇಕೆಂದು ನಾನು ನಿಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ. ಈ ಸಮೂಹ ಸಂಸ್ಥೆಗಳಲ್ಲಿ ಎರಡನೇದಾಗಿ ವಿವಿಧ ಧರ್ಮಗಳಿಗೆ ಸೇರಿದ ವಿದ್ಯಾರ್ಥಿಗಳಿದ್ದಾರೆ.
ಕ್ರೈಸ್ತರು, ಮುಸಲ್ಮಾನರು, ಹಿಂದೂಗಳು, ಬೇರೆ ಬೇರೆ ಸಮುದಾಯಕ್ಕೆ, ಬೇರೆ ಬೇರೆ ಜಾತಿಗೆ ಸೇರಿದವರಿದ್ದಾರೆ. ಕ್ರೈಸ್ತರಲ್ಲಿ ಬೈಬಲ್ ಇದೆ, ಹಿಂದೂಗಳಲ್ಲಿ ಭಗವದ್ಗೀತಾ ಅಥವಾ ಪುರಾಣಗಳಿವೆ, ಮುಸಲ್ಮಾನರಲ್ಲಿ ಕುರಾನ್ ಇದೆ. ಕ್ರೈಸ್ತ ಮಕ್ಕಳಲ್ಲಿ ನಾನು ಕೇಳಿಕೊಳ್ಳುವುದೇನೆಂದರೆ, ಆ ಬೈಬಲ್ ಪುಸ್ತಕವನ್ನು ಒಂದು ತಲೆದಿಂಬುವಾಗಿ ನೀವು ಉಪಯೋಗಿಸುವುದು ಬೇಡ. ಹಿಂದೂ ಧರ್ಮಕ್ಕೆ ಸೇರಿದ ಮಕ್ಕಳಲ್ಲಿ ನಾನು ಕೇಳಿಕೊಳ್ಳುವುದೇನೆಂದರೆ, ನಿಮ್ಮ ಭಗವದ್ಗೀತೆ ಅಥವಾ ಪುರಾಣಗಳನ್ನು ಗುಡಿಯಲ್ಲಿಟ್ಟುಕೊಂಡು ಭಜಿಸುವುದು ಬೇಡ. ಮುಸಲ್ಮಾನ್ ಮಕ್ಕಳಲ್ಲಿ ನಾನು ಕೇಳುವುದೇನೆಂದರೆ, ಕುರಾನನ್ನು ನಿಮ್ಮ ಚೀಲದಲ್ಲಿ ಇಟ್ಟುಕೊಂಡರೆ ಸಾಕಾಗದು. ಬದಲಾಗಿ ತಾವೆಲ್ಲರೂ ಇದನ್ನು ಓದಿದರೆ ಅದರಲ್ಲಿರುವ ಸಾರಾಂಶ, ಸತ್ವಗಳನ್ನು, ದೈವಿಕ ಅಂಶಗಳನ್ನು ನಮ್ಮದಾಗಿಕೊಂಡಿಸಿದರೆ ಮಾತ್ರ ನಾವು ಎಲ್ಲರೂ ಒಟ್ಟಾಗಿ ಅರ್ಥಭರಿತವಾದ ಜೀವನವನ್ನು ನಡೆಸಲು ಸಾಧ್ಯವಾಗಿದೆ. ಈ ಬಗ್ಗೆ ನೀವು ಗಮನವನ್ನು ನೀಡಬೇಕೆಂದು ಕಳಕಳಿಯಿಂದ ನಿಮ್ಮಲ್ಲಿ ನಾನು ವಿನಂತಿಸುತ್ತೇನೆ. ಏಕೆಂದರೆ ನಾವು ಜೀವಿಸುವ ಜೀವನ ಹಾಗೂ ನಮ್ಮ ಮೌಲ್ಯಗಳೇನಿವೆ ಅದರ ಬಗ್ಗೆ ನೋಡುವಾಗ ಅಜಗದಾಂತರವಾದ ವ್ಯತ್ಯಾಸ ನಮಗೆ ಕಾಣಸಿಗುತ್ತದೆ. ದ ಪ್ರಿನ್ಸಿಪಲ್ಸ್ ದ್ಯಾಟ್ ವಿ ಪ್ರೊಫೆಸ್ and the principles that we practice, they are not really coming closer. This is a very unfortunate thing. ಆದುದರಿಂದ ಶಿಕ್ಷಣದ ಕಡೆಗೆ ಗಮನವನ್ನು ನೀಡಲು, ನಮ್ಮಲ್ಲಿರುವ ದೈವಿಕ ಆಜ್ಞೆ ಏನಿದೆ ಅದನ್ನು ಅರಿತುಕೊಂಡು ನಮ್ಮ ಸಮುದಾಯಕ್ಕೆ ಸೇರಿದವರು ನಾವು ಎಲ್ಲರೂ ಒಗ್ಗಟ್ಟಿನಿಂದ ಜೀವಿಸೋಣ, ಒಂದು ಸಮಾಜವನ್ನು, ಹೊಸ ಸಮಾಜವನ್ನು ಕಟ್ಟೋಣ ಎಂದು ಹಾರೈಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. Thank you, Father Reverend Dr. J.B. Saldana. Your legacy inspires us, and you have definitely made an impact on the institution. We take pride in inviting the talented students, Mr. Nishant, Ms. Ramshina, and Mr. Al-Amin, who have excelled in sports, to occupy the designated seats. I request their parents to come to the dais. The appreciation note will be read by Mrs. Padmaja, lecturer in chemistry, Mrs. Beulah de Mello, lecturer in statistics. Rising with strength, running with pride, we proudly recognize Nishant, the only son of Mr. Sudhakar Bangera and Mrs. Sujata. Nishant is currently studying in second year PUC in our college. He has awarded the best all-rounder in volleyball at Taluk level. His outstanding selection to both district and state level as a libero in volleyball stands as testament to his hard work, discipline, and remarkable sporting excellence. Nishant's dedication, perseverance, and exemplary performance have brought great pride to our institution. We extend our heartfelt congratulations and wish him a continued success in all his future endeavors. Born to run, driven to win. We proudly congratulate Ramsina Banu, daughter of Mr. Yaqib and Mrs. Mumtaz, studying in second year PUC, for her outstanding athletic excellence. She has achieved an extraordinary feat by winning first place in 3000 meter, 1500 meter and 800 meter events at Taluk level. Her dedication and determination are further reflected in securing third place in 1500 at the district level, a truly remarkable accomplishment. Congratulations, Ramsina Banu, on making us immensely proud. Al-Amin, son of Mr. Abbas and Mrs. Zeenat, is a distinguished student of Fala Kannada Medium School. With unwavering commitment, discipline and passion for sports, he proudly represented Karnataka at the state level throwball tournament at the pre-university college level. His remarkable achievement reflects his hard work, sportsmanship, and excellence, bringing immense pride to his school and family. He stands as a shining inspiration
to his peers and younger generation. Hearty congratulations to Al-Hameen, wishing him all the best. Management staff and students, St. Sebastian PU College, Ullal, Permanur. It's my pleasure to call upon our dear Bishop, Most Reverend Dr. Peter Paul Saldana, and Honorable Speaker UT Khader, and other dignitaries to join in felicitating the students. ಸಭಾಧ್ಯಕ್ಷರಿಗೆ ಹಾಗೂ ಸಹಕರಿಸಿದಂತಹ ಎಲ್ಲ ಅತಿಥಿ ಗಣ್ಯರಿಗೆ ಮನಪೂರ್ವಕವಾದ ವಂದನೆಗಳು. ಇಂದು ತಂತ್ರಜ್ಞಾನವು ಎಲ್ಲ ಕ್ಷೇತ್ರಗಳಲ್ಲಿಯೂ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲು ಅನುಕೂಲವಾಗಿರುವುದರಿಂದ ನಮ್ಮ ಕಾಲೇಜಿನ ಶೈಕ್ಷಣಿಕ ಮಾಹಿತಿಗಳು ಸುಲಭವಾಗಿ ತಲುಪಲು, ಶಿಕ್ಷಣದ ಗುಣಮಟ್ಟ ಸುಧಾರಣೆ ಹಾಗೂ ಡಿಜಿಟಲ್ ವೈಭವವನ್ನು ಬೆಳೆಸುವ ಸಲುವಾಗಿ ನಾವು ಕಾಲೇಜಿನ ವೆಬ್ಸೈಟನ್ನು ರಚಿಸಿದ್ದು, ಇದನ್ನು ವಿದ್ಯುಕ್ತವಾಗಿ ಲಾಂಚ್ ಮಾಡಬೇಕಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಸನ್ಮಾನ್ಯ ಡಾಕ್ಟರ್ UT ಖಾದರ್ ಫರೀದ್ ರವರಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು. ಈ ಹೊಸ ವೆಬ್ಸೈಟ್ ಮೂಲಕ ನಮಗೆ ಶೈಕ್ಷಣಿಕ ಬೆಂಬಲ ಮತ್ತಷ್ಟು ಮುಂದುವರಿಯುವುದಾಗಿ ನಂಬುತ್ತೇವೆ. Thank you, Royal Praveen, for designing and developing our website. It's a pleasure to extend a warm felicitation to our distinguished guests of honor and express our heartfelt gratitude to all our supporters. Your presence honors us and encourages our efforts. I call upon Mr. Deepak S.J., Manager, Karnataka Bank Limited, Mr. Anil Lobo, Chairman, MCC Bank, Mr. Prakash Kumpala, Industrialist,
Mr. Royal Praveen D'Souza, alumni, to occupy the seat of honor. Deepak SG Here we has have been Suchitra VS, lecturer in sociology, Mr. Umesh, lecturer in Hindi, Ms. Chaitra, lecturer in English, to read out the citation. Deepak SG has been a dedicated member of Karnataka Bank for the past 15 years, serving with commitment and professionalism throughout his banking career. For the last 2 years, he has been leading the Tokkottu branch as branch head, where his guidance and steady leadership are greatly appreciated. Outside his professional role, he pursues a rich range of interests. He is an avid reader, an enthusiastic trekker and traveler, a trained classical singer, and a gifted storyteller whose Kannada writings have been featured in local magazines. As a part of the support for the institution, Karnataka Bank generously donated 2 projectors to enhance the learning environment and has also generously donated a bus on the occasion of the Silver Jubilee. Deepak SG's involvement and the bank's contributions reflect a shared commitment to community development and educational advancement, leaving a positive and lasting impact on the institution. Anil Lobo serves as the chairman of MCC Bank Limited, having been elected to a second term in 2023, a testament to the trust and confidence placed in his leadership. During his tenure, the bank has been remarkable growth in both profitability and outreach, guided by his clear vision and commitment to progress. He has introduced several customer-centric initiatives and policies that have been warmly appreciated by the community, further strengthening the bank's reputation and service quality. In recognition of his significant contributions to the development of MCC Bank, he was honored with the prestigious Sahakari Ratna Award, acknowledging his dedication and transformative leadership. Under his guidance, the bank has also extended its support to educational institutions, demonstrating a continued commitment to social responsibility and community growth. Mr. Royal Praveen D'Souza, Chairperson of AI and Management Systems, Assistant Dean, School of Information Science and Technology, St. Aloysius, deemed to be University, Mangalore. Mr. Royal Praveen D'Souza is a highly respected academician, researcher, and technology leader with over 12 years of dedicated service in education and innovation. He is renowned for his outstanding contributions to promoting artificial intelligence, digital learning, and technology-driven academic growth at St. Aloysius deemed to be University. A research scholar at the University of Mysore, Mr. D'Souza's PhD work focuses on crop prediction using machine learning. He has published 4 major research papers in the field of AI applications in agriculture and is the author of the book Fundamentals of Pythonic Deep Learning by Creating Neural Networks. As a founder of Siona Solutions, he has successfully led numerous software development and AI projects, demonstrating strong leadership and professional excellence. Within the university, he serves in key roles including ICT Program Coordinator, Internship Coordinator, Faculty Advisor, Google Developer Student Club, and Assistant Coordinator, IGNOU Study Center.
Mr. Royal is a sought-after resource person, a radio speaker and trainer. He has inspired over 4,000 faculty members, 5,000 public participants, 3,000 youth and students, and more than 500 religious leaders through his sessions on artificial intelligence, cybersecurity awareness, and digital transformation. His outstanding service, commitment, and contributions to society have earned him numerous recognitions from both the university and the diocese. It's my pleasure to invite our Bishop to honor and other chief guests to join in honoring our guests and supporters. ಸನ್ಮಾನಿಸಿದ ಗಣ್ಯರಿಗೂ ಸನ್ಮಾನ ಸ್ವೀಕರಿಸಿದಂತಹ ಗೌರವ ಉಪಸ್ಥಿತರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ಈ ಸಮಾರಂಭದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರುವವರು ಶ್ರೀಯುತ ಬಿ ರಮಾನಾಥ ರೈ ಅವರು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ವಿದ್ಯಾರ್ಥಿ ದೆಸೆಯಲ್ಲಿಯೇ ನಾಯಕತ್ವದ ಗುಣವನ್ನು ಹೊಂದಿದ್ದ ಯುವ ಜನತೆಯ ಸಂಘಟಕರು. ಭಾರತೀಯ ಕಾಂಗ್ರೆಸ್ ಪಕ್ಷದಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ಪಕ್ಷ ಸಮಾಜಕ್ಕಾಗಿ ದುಡಿದವರು. ಕರ್ನಾಟಕ ಸರಕಾರದಲ್ಲಿ 30 ವರ್ಷ ನಾನಾ ಇಲಾಖೆಗಳಲ್ಲಿ ಸಚಿವರಾಗಿ ಜನಮನ ಗೆದ್ದವರು. ಸಂತ ಸೆಬಾಸ್ಟಿಯನ್ ಪದವಿ ಪೂರ್ವ ಕಾಲೇಜು ಸ್ಥಾಪನೆಗೆ ಅನುಮತಿ ಪತ್ರವನ್ನು ಇಲಾಖೆಯಿಂದ ತಂದುಕೊಟ್ಟವರು. ಮೇರು ವ್ಯಕ್ತಿತ್ವದ ಶ್ರೀಯುತ ಬೆಳ್ಳಿಪ್ಪಾಡಿ ರಮಾನಾಥ ರೈ ಅವರನ್ನು ಈ ಸುಸಂದರ್ಭದಲ್ಲಿ ಸನ್ಮಾನಿಸುವುದು ನಮ್ಮ ಸುಯೋಗ. ಶ್ರೀಯುತರು ಸನ್ಮಾನ ಪೀಠದಲ್ಲಿ ಆಸೀನರಾಗಬೇಕಾಗಿ ವಿನಮ್ರವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇವರ ಸನ್ಮಾನ ಪತ್ರವನ್ನು ವಾಚಿಸಬೇಕಾಗಿ ನಮ್ಮ ಕಾಲೇಜಿನ ಕನ್ನಡ ಉಪನ್ಯಾಸಕರಾಗಿರುವ ಶ್ರೀಮತಿ ದಿವ್ಯಾ ರವರಲ್ಲಿ ವಿನಂತಿ. ಶಿಕ್ಷಣದ ಬೇರುಗಳು ಕಹಿಯಿರಬಹುದು, ಆದರೆ ಫಲ ಮಾತ್ರ ಸಿಹಿಯಾಗಿಯೇ ಇರುತ್ತದೆ. ಕಾಲೇಜಿನ ಸ್ಥಾಪನೆಯ ಕನಸಿಗೆ ಇಲಾಖೆಯ ಅನುಮತಿಯ ಬೆಳಕನ್ನು ದೊರಕಿಸಿಕೊಟ್ಟ ಜನಮೆಚ್ಚಿದ ನಾಯಕ ಶ್ರೀಯುತ ಬೆಳ್ಳಿಪ್ಪಾಡಿ ರಮಾನಾಥರಯ್ಯವರು ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿ ಮೂಲ ಕುಟುಂಬದಲ್ಲಿ ಹುಟ್ಟಿದವರು. ನೇರ ನಿಷ್ಠುರಿ, ಸರಳ, ನಿರಾಳ, ನಿರ್ದೋಷಿ, ನಿಷ್ಕಳಂಕ ಸ್ವಭಾವದ ಶ್ರೀಯುತರದ್ದು ಸರಳ ಸಜ್ಜನಿಕೆಯ ಮೌಲ್ಯಪೂರ್ಣ ವ್ಯಕ್ತಿತ್ವ. ಒಂದೇ ಪಕ್ಷ, ಒಂದೇ ಕ್ಷೇತ್ರದಿಂದ ಸತತ ಗೆಲುವು, ರಾಜ್ಯದ 3 ಮುಖ್ಯಮಂತ್ರಿಗಳೊಂದಿಗೆ ಸಚಿವ ಸಂಪುಟದ ಸಹೋದ್ಯೋಗಿಯಾಗಿ ಕಾರ್ಯನಿರ್ವಹಿಸಿರುವ ಹೆಗ್ಗಳಿಕೆಯ ದಾಖಲೆ ರೈ ಅವರ ಬಗ್ಗೆ ಜನಸಾಮಾನ್ಯರು ಇಟ್ಟಿರುವ ಅಚಲ ನಂಬಿಕೆಗೆ ಪ್ರಬಲ ಸಾಕ್ಷಿ. ಶಿಕ್ಷಣ ಪ್ರೇಮಿಯಾದ ತಾವು ಸಂತ ಸೆಬಾಸ್ಟಿಯನ್ ವಿದ್ಯಾಸಂಸ್ಥೆಯ ಸ್ಥಾಪನೆಗೆ ದೊರಕಿಸಿಕೊಟ್ಟ ಅನುಮತಿ ಸಾವಿರಾರು ವಿದ್ಯಾರ್ಥಿಗಳ ಭವ್ಯ ಭವಿಷ್ಯಕ್ಕೆ ದಾರಿದೀಪವಾದುದು ಮರೆಯಲಾಗದ ಸತ್ಯ. ಧರ್ಮಗುರುಗಳ ಕನಸಿಗೆ ಜೀವ ತುಂಬಿದ ತಮ್ಮ ನಿಸ್ವಾರ್ಥ ಕೊಡುಗೆಯನ್ನು ಮನಸಾರೆ ಸ್ಮರಿಸುತ್ತಾ ಕೃತಜ್ಞತೆ ಎಂಬ ಮುತ್ತುಗಳನ್ನು
ಗೌರವದ ಅಕ್ಷರಗಳೆಂಬ ದಾರದಿಂದ ಪೋಣಿಸಿ ಸಂತ ಸೆಬಾಸ್ಟಿಯನ್ ಪದವಿ ಪೂರ್ವ ಕಾಲೇಜಿನ ರಜತ ಮಹೋತ್ಸವದ ಸುಸಂದರ್ಭದಲ್ಲಿ ಗೌರವಪೂರ್ಣ ನಮನಗಳೊಂದಿಗೆ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿದ್ದೇವೆ. ತಮ್ಮ ಕಾಯಕನಿಷ್ಠೆ ಯುವ ಮನಸ್ಸುಗಳಿಗೆ ಪ್ರೇರಣೆ ನೀಡಲಿ. ಉತ್ತಮ ಆರೋಗ್ಯ, ಸುದೀರ್ಘ ಆಯುಷ್ಯ ತಮ್ಮದಾಗಲಿ. ಸ್ನೇಹಪೂರ್ವಕವಾಗಿ ಆಡಳಿತ ಮಂಡಳಿ, ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು, ಸಂತ ಸೆಬಾಸ್ಟಿಯನ್ ಪದವಿ ಪೂರ್ವ ಕಾಲೇಜು, ಉಳ್ಳಾಲ, ಪೆರ್ಮನೂರು. ಮಾನ್ಯ ರಮಾನಾಥ ರೈ ಅವರನ್ನು ಸನ್ಮಾನ ಮಾಡಬೇಕಾಗಿ ನಮ್ಮ ಕಾರ್ಯಕ್ರಮದ ಸಭಾಧ್ಯಕ್ಷರು ಹಾಗೂ ಅತಿಥಿ ಗಣ್ಯರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಮುಂದೆ ಸನ್ಮಾನ ಸ್ವೀಕರಿಸಿದ ಮಾನ್ಯ ಬೆಳ್ಳಿಪ್ಪಾಡಿ ರಮಾನಾಥ ರೈ ಅವರಿಂದ ತಮ್ಮ ಮನದ ಮಾತುಗಳು. ಸಂತ ಸೆಬಾಸ್ಟಿಯನ್ ಪದವಿಪೂರ್ವ ಕಾಲೇಜಿನ ಸಿಲ್ವರ್ ಜುಬ್ಲಿ ಈ ಒಂದು ಸಮಾರಂಭದ ಸಭಾಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದಂಥ ಪರಮ ಪೂಜ್ಯರಾದಂಥ ಡಾಕ್ಟರ್ ಪೀಟರ್ ಪಾವಲ್ ಸಲ್ದಾನ್ರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷರು, ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ UT ಖಾದರ್ ಅವರೇ, ವೇದಿಕೆಯಲ್ಲಿರ್ತಕ್ಕಂತಹ ಕ್ಯಾಥೋಲಿಕ್ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಗಳು ಆದಂತಹ ಡಾಕ್ಟರ್ ಪ್ರವೀಣ್ ಲೋಬರ್ ಅವರೇ, ರೆವರೆಂಡ್ ಫಾದರ್ ಪ್ರವೀಣ್ ಲೋಬರ್ ಅವರೇ, ಹಾಗೆಯೇ ಇನ್ನೊಬ್ಬರು ವೇದಿಕೆಯಲ್ಲಿರ್ತಕ್ಕಂತಹ ರೆವರೆಂಡ್ ಫಾದರ್ ಡಾಕ್ಟರ್ JB ಸಲ್ದಾನ್ರವರೇ, ಈ ಸಂಸ್ಥೆಯ ಸಂಚಾಲಕರು, ಈ ಒಂದು ಸಂತ ಸೆಬಾಸ್ಟಿಯನ್ ಚರ್ಚಿನ ಧರ್ಮಗುರುಗಳು, ನನ್ನ ಅತ್ಯಂತ ಆತ್ಮೀಯರಾದಂಥ ರೆವರೆಂಡ್ ಫಾದರ್ ಸಿಪ್ರಿಯಾನ್ ಪಿಂಟೋರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಸಿಸ್ಟರ್ ಎಮಿರಿಟಾ ರವರೇ, ಸ್ನೇಹಿತರಾದಂಥ ಅನಿಲ್ ಅವರೇ, ಹಾಗೆಯೇ ವೇದಿಕೆಯಲ್ಲಿರ್ತಂಥ ಸುರೇಶ್ ಭಟ್ನಾಗ್ರವರೇ, ದೀಪಕ್ ರವರೇ, ವೇದಿಕೆಯಲ್ಲಿರ್ತಕ್ಕಂಥ ಇತರ
ಆಡ್ಯ ಗಣ್ಯ ಮಹನೀಯರೇ, ಈ ಒಂದು PV ಕಾಲೇಜಿನ ಪ್ರಾಚಾರ್ಯರೇ, ಈ ಶಿಕ್ಷಣ ಸಂಸ್ಥೆಯ ಎಲ್ಲ ಅಧ್ಯಾಪಕ ವೃಂದದವರೇ, ಶಿಕ್ಷಣ ಕಮಿಟಿಯ ಎಲ್ಲ ಅಧ್ಯಕ್ಷರೇ, ಸದಸ್ಯರುಗಳೇ, ಚರ್ಚಿನ ಗೌರವಾನ್ವಿತ ಉಪಾಧ್ಯಕ್ಷರೇ, ವೇದಿಕೆಯಲ್ಲಿರ್ತಕ್ಕಂಥ ಇತರ ಆಡ್ಯ ಗಣ್ಯ ಮಹನೀಯರೇ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧು ಭಗಿನಿಯರೇ, ಈ ದಿವಸ ನನ್ನನ್ನು ಇಲ್ಲಿ ಕರೆಸಿ ಒಂದು ಗೌರವಿಸುವಂಥ ಕೆಲಸವನ್ನು ಈ ಶಿಕ್ಷಣ ಸಂಸ್ಥೆ ಮಾಡಿದೆ. 25 ವರ್ಷಗಳ ಹಿಂದೆ ರೆವರೆಂಡ್ ಫಾದರ್ ಪೀಟರ್ ಸರೋವರ್ ಅವರು ನನಗೆ ಭಾಳ ಆತ್ಮೀಯರು ಕೂಡ ಇದ್ದರು, ಹಿರಿಯರು. ನಾನು ಅವರು ಯಾವುದೇ ಚರ್ಚಿಗೆ ಹೋದರೂ ಕೂಡ ನಾನು ಅಲ್ಲಿ ಅವರ ಕಾರ್ಯಕ್ರಮದಲ್ಲಿ ಒಂದು ಸಾರಿ ಹೋಗಲೇಬೇಕು. ಅಷ್ಟು ನನ್ನೆಲ್ಲ ಪ್ರೀತಿ ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಧರ್ಮಗುರುಗಳು. ಅವರ ಒಂದು ಅಪೇಕ್ಷೆ ಇದ್ದಾಗ ನಾವು ಮಾಡಿರ್ತಕ್ಕ ಕೆಲಸ ಭಾಳ ದೊಡ್ಡ ಕೆಲಸ ಅಲ್ಲ, ಸಾಮಾಜಿಕ ಬದುಕು ಅನ್ನುವಂಥದ್ದು ನಮಗೆ ದೇವರು ಕೊಟ್ಟಿರ್ತಕ್ಕಂಥ ಒಂದು ಅವಕಾಶ, ನಮ್ಮ ಕರ್ತವ್ಯ. ದೇವರು ಕೊಟ್ಟ ಅವಕಾಶವನ್ನು ಸದ್ವಿನಿಯೋಗ ಮಾಡ್ತಕ್ಕಂಥ ನಮ್ಮ ಧರ್ಮ ಮತ್ತು ಕರ್ತವ್ಯ. ನಮಗೆ ದೇವರು ಅವಕಾಶ ಕೊಟ್ಟಿದ್ದ, ಅವಕಾಶ ಕೊಟ್ಟಾಗ ನನಗೆ ನನ್ನ ಹತ್ತಿರ ಬಂದಾಗ ನನಗೆ ಸಾಧ್ಯವಾದಷ್ಟು ಸಹಾಯವನ್ನು ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ. ಕಾರಣ ಇದೆ, ಕ್ಯಾಥೋಲಿಕ್ ಶಿಕ್ಷಣ ಮಂಡಳಿ ಒಂದು ನಿಸ್ವಾರ್ಥ ಸೇವೆಯನ್ನು ಸಮಾಜಕ್ಕೆ ಕೊಡ್ತಾ ಬಂದಿದೆ. ನಾನು ಕೂಡ ತೊಡಂಬಿಲ ಅನ್ನುವಂಥ ಒಂದು ಗ್ರಾಮೀಣ ಭಾಗದ ಕ್ಯಾಥೋಲಿಕ್ ವಿದ್ಯಾಸಂಸ್ಥೆಯಲ್ಲಿ ಕಲಿತಂಥ ಒಬ್ಬ ವಿದ್ಯಾರ್ಥಿಯಾಗಿ ನಾನು ಮಾತಾಡಲಿಕ್ಕೆ ಕೂಡ ತುಂಬ ಸಂತೋಷ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಚರ್ಚ್ ಎಲ್ಲಿ ಇದೆ ಅದರ ಹತ್ತಿರದಲ್ಲಿ ಒಂದು ಸ್ಕೂಲು ಇದೆ ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಅಲ್ಲ. ಹೆಚ್ಚು ಕಡಿಮೆ ನಮ್ಮ ಹಳ್ಳಿ ಪ್ರದೇಶದಲ್ಲಿ ಚರ್ಚಿನ ಹತ್ತಿರ ಒಂದು ಸ್ಕೂಲ್ ಮಾಡುವಂಥದ್ದು ಅವರ ಒಂದು ಕರ್ತವ್ಯದ ನೆಲೆಗಟ್ಟಿನಲ್ಲಿ ಮಾಡಿದ್ದಾರೆ. ಬಹುಶಃ ಅದೆಲ್ಲಲ್ಲೂ ಕೂಡ ನಾವು ಮರೆಯತಕ್ಕಂಥ ವಿಚಾರ ಅಲ್ಲ. ಕಡ್ಡಾಯ ಶಿಕ್ಷಣ ನೀತಿ ಅಂತಿತ್ತು ಸರ್ಕಾರದ. ಕಡ್ಡಾಯ ಶಿಕ್ಷಣ ನೀತಿ ಅಂದರೆ ಪ್ರತಿಯೊಬ್ಬರು ಅಕ್ಷರವನ್ನು ಕಲಿಬೇಕು ಅಂತ ಹೇಳ್ತಕ್ಕಂಥ, ಆದರೆ ಸರ್ಕಾರದ ಕಡೆಯಿಂದ ಸರಿಯಾದ ಶಿಕ್ಷಣ ವ್ಯವಸ್ಥೆ ಮಾಡ್ತಕ್ಕಂಥ ಒಂದು ಕಷ್ಟದ ಕಾಲಘಟ್ಟದಲ್ಲಿ ಬಹುಶಃ ಅದನ್ನು ಸರ್ಕಾರದ ಜೊತೆ ಕೈ ಜೋಡಿಸಿ ಸಾಕಾರ ಮಾಡಿರ್ತಕ್ಕಂಥದ್ದು ಕ್ಯಾಥೋಲಿಕ್ ಶಿಕ್ಷಣ ವಿದ್ಯಾಸಂಸ್ಥೆ. ಅದು ಖಂಡಿತವಾಗಿ ನಾವು ಒಪ್ಪಬೇಕಾಗಿದೆ. ಈಗ ಕಡ್ಡಾಯ ಶಿಕ್ಷಣ ನೀತಿ ಹೋಗಿ ನಾವು ಶಿಕ್ಷಣ ನಮ್ಮ ಹಕ್ಕು ಅನ್ನುವಂಥ ಕಾಲಕ್ಕೆ ಬಂದಿದ್ದೇವೆ. ಶಿಕ್ಷಣ ನಮ್ಮ ಹಕ್ಕು, ಇದು ಸರ್ಕಾರದ ಒಂದು ಘೋಷಣೆ. ಸರ್ಕಾರದ ಘೋಷಣೆ ಏನಂತಂದರೆ ಶಿಕ್ಷಣ ನಮ್ಮ ಹಕ್ಕು ಅಂತ, ಪ್ರತಿಯೊಬ್ಬರಿಗೆ ಶಿಕ್ಷಣ ಕೊಡಬೇಕು ಅಂತ, ಒಳ್ಳೆಯ ಶಿಕ್ಷಣ, ಶೀಲವಂತ ಮೌಲ್ಯಾಧಾರಿತ ಶಿಕ್ಷಣ ಕೊಡಬೇಕು ಅಂತ ಸರ್ಕಾರದ ಧೋರಣೆ ಇದ್ದರೂ ಕೂಡ ಅದನ್ನು ಪರಿಪೂರ್ಣವಾಗಿ ಪೂರೈಕೆ ಮಾಡಲಿಕ್ಕೆ ಅನೇಕ ವಿಚಾರದಲ್ಲಿ ಕಷ್ಟ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ಜಿಲ್ಲೆ ಮಟ್ಟಿಗೆ ಹೇಳಬೇಕು ಅಂತಂದರೆ ಶಿಕ್ಷಣದ ಒಂದು ಹಸಿವನ್ನು ನೀಗಿಸುವಲ್ಲಿ ಕ್ಯಾಥೋಲಿಕ್ ಶಿಕ್ಷಣ ಸಂಸ್ಥೆ ದೊಡ್ಡ ಕೆಲಸವನ್ನು ಈ ಸಮಾಜಕ್ಕೆ ಮಾಡಿದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾವು ಒಪ್ಪಬೇಕಾಗಿದೆ. ಆ ಕಾರಣಕ್ಕಾಗಿ ಇವತ್ತು ಈ ಪೆರಮನ್ನೂರು ಚರ್ಚಿನ ವಟಾರದಲ್ಲಿ ಬಹುಶಃ ಭಾಳ ಹಿಂದೆ ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಿ ಮಕ್ಕಳ ಶಿಕ್ಷಣ ಧಾವನ್ನು ನೀಗಿಸೋರ ಜೊತೆಯಲ್ಲಿ ಉನ್ನತ ಶಿಕ್ಷಣ ಮಾಡಬೇಕು ಅನ್ನುವಂಥ ಇರಾದೆಯಿಂದ ಬಹುಶಃ 20 ವರ್ಷಗಳ ಹಿಂದೆ ಈ PV ಕಾಲೇಜು ಪ್ರಾರಂಭ ಆಯಿತು. ಈ PV ಕಾಲೇಜು ನಾನು ತಿಳಿದುಕೊಂಡಾಗೆ ಕೇವಲ ಒಂದು ವಿದ್ಯೆಯನ್ನು ನೀಡ್ತಕ್ಕಂಥ, ಬೋಧನೆ ಮಾಡ್ತಕ್ಕಂಥ ವಿದ್ಯಾಸಂಸ್ಥೆ ಮಾತ್ರ ಅಲ್ಲ, ಒಂದು ಸರ್ವ ಶಿಕ್ಷಣವನ್ನು ಜನರಿಗೆ ಪೂರ್ಣ ಪ್ರಮಾಣದಲ್ಲಿ ನೀಡ್ತಕ್ಕಂಥ
ಶೀಲವಂತ ಮೌಲ್ಯಾಧಾರಿತ ಒಂದು ಮೌಲ್ಯಾಧಾರಿತ ಶಿಕ್ಷಣವನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡ್ತಕ್ಕಂಥ ಒಂದು ವಿದ್ಯಾಸಂಸ್ಥೆಯಾಗಿ ಇದು ರೂಪುಗೊಂಡಿದೆ ಅನ್ನುವಂಥದ್ದು ಕೂಡ ಹೆಮ್ಮೆ ಮತ್ತು ಹೆಗ್ಗಳಿಕೆಯ ವಿಚಾರ. ಇಲ್ಲಿವರೆಗೆ ಇಲ್ಲಿ ಸಂಚಾಲಕಕ್ಕೆ ಬಂದಂಥ ಪ್ರತಿಯೊಬ್ಬರು ಕೂಡ ಅವರ ಕರ್ತವ್ಯದ ಭಾಗದ ಕೆಲಸವನ್ನು ಮಾಡಿದ್ದಾರೆ. ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಾಚಾರ್ಯರು, ಶಿಕ್ಷಣದ ಕೆಲಸವನ್ನು ಮಾಡ್ತಕ್ಕಂಥ ಎಲ್ಲ ಅಧ್ಯಾಪಕ ವೃಂದದವರು ಕೂಡ ಇದರ ಸೇವೆಯನ್ನು ಮಾಡಿದವರು. ಅದಕ್ಕೆ ಪೂರ್ಣ ಪ್ರಮಾಣ ಕ್ಯಾಥೋಲಿಕ್ ಬೋರ್ಡಿನ ಸಹಕಾರದ ಜೊತೆಯಲ್ಲಿ ಈ ಒಂದು ಸಾಧನೆಯನ್ನು ಮಾಡಿದ್ದಾರೆ. ನಾನು ಏನೋ ಹೊಸ ಪೀಟರ್ ಸರೋವರ್ ಅವರು ನಮ್ಮ ಸ್ನೇಹಾಚಾರ್ಯ ನಾವೇನೋ ಅವರಿಗೆ ಸ್ವಲ್ಪ ಸಹಕಾರ ಮಾಡಿರ್ಬೋದು. ಅದನ್ನು 25 ನಂತರ ನೀವು ಅದನ್ನು ನನ್ನನ್ನು ಗುರುತಿಸಿ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದೀರಿ. ಅದನ್ನು ಖಂಡಿತವಾಗಿ ನಾನು ನೆನಪಿಟ್ಟುಕೊಳ್ಬೇಕಾದ ವಿಚಾರ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾನು ಇವತ್ತು ವರ್ತಮಾನ ಸಂದರ್ಭದಲ್ಲಿ ಕೆಲವು ಸಾರಿ ನಾವು ಮಾಡಿದ ಕೆಲಸವನ್ನು ಅದರ ಕೃತಜ್ಞತೆ ಸಲ್ಲಿಸ್ತಕ್ಕಂಥ ಜನ ಕೊರತೆ ಇರ್ತಕ್ಕಂಥ ಕಾಲಘಟ್ಟದಲ್ಲಿ ಬಹುಶಃ ನೀವು ಅದನ್ನು ಮಾಡಿದ್ದೀರಿ. ಅದಕ್ಕೆ ನಿಮಗೆ ನನ್ನ ಮನ ತುಂಬಿದ ಧನ್ಯವಾದವನ್ನು ಈ ಸಂದರ್ಭ ಅರ್ಪಿಸಲಿಕ್ಕೆ ನಾನು ಹೇಳ್ತೇನೆ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತಿನವರೆಗೆ ಈ ಸಂಸ್ಥೆ ಬಹುಶಃ ನೀವೆಲ್ಲರ ಸಹಕಾರ, ನಿಮ್ಮೆಲ್ಲರ ಬೆಂಬಲದ ಜೊತೆಯಲ್ಲಿ ಬಹುಶಃ ಈ ಸಂಸ್ಥೆಯನ್ನು ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಬಹುಶಃ ವಿದ್ಯಾಸಂಸ್ಥೆ ಮಾಡ್ತಾ ಬಂದಿದೆ. ಸಿಪ್ರಿಯಾನ್ ಪಿಂಟೋರವರ ನೇತೃತ್ವದಲ್ಲಿ ಈ ಒಂದು PV ಕಾಲೇಜ್ ಮುಂದೆ ಫಸ್ಟ್ ಗ್ರೇಡ್ ಕಾಲೇಜಾಗಿ ಎಲ್ಲ ಈ ಭಾಗದ ವಿದ್ಯಾಭಿಮಾನಿಗಳ ಆಕಾಂಕ್ಷೆಯನ್ನು ಈಡೇರಿಸ್ತಕ್ಕಂಥ ಒಂದು ಸಂಸ್ಥೆಯಾಗಿ ಪರಿವರ್ತನೆಗೊಳ್ಳಲಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತು ಮುಕ್ತಾಯ ಮಾಡ್ತೇನೆ. ಜೈ ಜೈ. ದೇವರು ನೀಡಿದ ಅವಕಾಶವನ್ನು ಬಳಸಿಕೊಂಡಿರುವ ಸಂತೃಪ್ತಿ ತಮ್ಮದು. ಕ್ಯಾಥೋಲಿಕ್ ಶಿಕ್ಷಣ ಸಂಸ್ಥೆಗಳು ಶಿಸ್ತಿನ ಹಾಗೂ ಮೌಲ್ಯಾಧಾರಿತ ಶಿಕ್ಷಣ ನೀಡುತ್ತಿದೆ ಎಂಬುದನ್ನು ಅಭಿಪ್ರಾಯ ಇಲ್ಲಿ ವ್ಯಕ್ತಪಡಿಸಿದಿರಿ. ನಮ್ಮೆಲ್ಲರ ಹೃದಯ ತುಂಬಿ ಬಂತು. ತಮಗೆ ದೇವರು ಆಯುರಾರೋಗ್ಯವನ್ನು ನೀಡಿ ಕರುಣಿಸಲಿ ಎಂಬುದೇ ನಮ್ಮೆಲ್ಲರ ಪ್ರಾರ್ಥನೆ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ, ಒಳ್ಳೆಯ ನಿರ್ಧಾರ ನಮ್ಮನ್ನು ಅರ್ಧ ಗೆಲ್ಲಿಸಿದರೆ ಇನ್ನಷ್ಟು ಪ್ರಯತ್ನ ಮತ್ತು ಪರಿಶ್ರಮ ಗೆಲ್ಲಿಸುತ್ತದೆ ಎಂಬುದು ಒಂದು ಮಾತಿದೆ. ಬಾಲ್ಯದಲ್ಲಿಯೇ ತಮ್ಮ ತಂದೆಯವರಿಂದ ಬಳುವಳಿಯಾಗಿ ರಕ್ತಗತವಾಗಿ ನಾಯಕತ್ವದ ಗುಣವನ್ನು ಪಡೆದಂತಹ ಯುವ ಜನರ ಸ್ಫೂರ್ತಿ ಪ್ರಸ್ತುತ ಕರ್ನಾಟಕ ವಿಧಾನಸಭಾ ಸ್ಪೀಕರ್ ಆಗಿರುವ ನಮ್ಮ ಹೆಮ್ಮೆಯ ಸನ್ಮಾನ್ಯ ಡಾಕ್ಟರ್ UT ಖಾದರ್ ಫರೀದ್ರವರು. ತಮ್ಮ ಕ್ಷೇತ್ರದಿಂದ 5 ಬಾರಿ ಶಾಸಕರಾಗಿ ಆಯ್ಕೆಯಾದ ಹೆಗ್ಗಳಿಕೆ ಇವರದು. ತಾವು ಸಲ್ಲಿಸಿದಂತಹ ಸಮಾಜ ಸೇವೆ ಹಾಗೂ ರಾಜಕೀಯ ಸೇವೆಗೆ ಸಂದ ಗೌರವ ಪುರಸ್ಕಾರಗಳು ಅನೇಕ. ಸನ್ಮಾನ್ಯರ ಸಾರ್ವಜನಿಕ ಸೇವೆ ಮತ್ತು ನಾಯಕತ್ವವನ್ನು ಗುರುತಿಸಿ ಬೆಂಗಳೂರು ವಿಶ್ವವಿದ್ಯಾನಿಲಯವು ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿರುವುದು ತಮ್ಮ ಸೇವೆಯೆಂಬ ಮುಡಿಗೆ ತೊಡಿಸಿದ ಮುಕುಟವೆಂದೇ ಸಂಭ್ರಮಿಸುತ್ತಾ ಈ ತುಂಬಿದ ಸಭೆಯ ಸುಂದರ ವೇದಿಕೆಯಲ್ಲಿ ತಮ್ಮನ್ನು ಅಭಿನಂದಿಸುವುದು ನಮ್ಮ ಸೌಭಾಗ್ಯ. ಸನ್ಮಾನ್ಯ ಡಾಕ್ಟರ್ UT ಖಾದರ್ ಫರೀದ್ರವರ ಸನ್ಮಾನ್ಯ ಡಾಕ್ಟರ್ UT ಖಾದರ್ ಫರೀದ್ರವರು ಅಭಿನಂದನಾ ಪೀಠವನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇವರ ಅಭಿನಂದನಾ ಪತ್ರವನ್ನು ವಾಚಿಸುವವರು ಶ್ರೀಮತಿ ರೀಶಲ್ ಜಾಸ್ಮಿನ್ ಡೆಸೋಸಾ, ನಮ್ಮ ಕಾಲೇಜಿನ ಅರ್ಥಶಾಸ್ತ್ರ ಉಪನ್ಯಾಸಕರು. Honorable Speaker, Dr. UT Khadar Farid is a respected leader, visionary administrator and champion of public service. With a legacy of impactful governance, healthcare advocacy and community upliftment, he continues to inspire Karnataka forward. Dr. UT Khadar Farid has been conferred an honorary doctorate by Bengaluru University on October 8, 2025 in recognition of his extensive public service and contributions to the state. In a prestigious recognition of his outstanding contributions, Dr. UT Khadar has been selected for the Silver Elephant Award, the highest national honor given by Bharat Scouts and Guides. Sir, this distinguished recognition is a true reflection of your tireless commitment, exemplary leadership, and unwavering service to the people of Karnataka. Your positive spirit, inclusive approach, and dedication to public welfare continue to inspire us all.
wishing you continued success, good health, and strength as you move forward in your remarkable journey of service and leadership. Heartiest congratulations, sir. ಗೌರವಾನ್ವಿತ ಡಾಕ್ಟರ್ ಯುಟಿ ಖಾದರ್ ಫರೀದ್ ರವರನ್ನು ಅಭಿನಂದಿಸಬೇಕಾಗಿ ಸಭಾಧ್ಯಕ್ಷರು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರಲ್ಲಿ ಮನಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅಭಿನಂದಿಸಿದಂತಹ ಸಭಾಧ್ಯಕ್ಷರಿಗೂ ಹಾಗೂ ಅತಿಥಿ ವರ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಅಭಿನಂದನೆ ಸ್ವೀಕರಿಸಿದಂತಹ ಗೌರವಾನ್ವಿತ ಡಾಕ್ಟರ್ ಯುಟಿ ಖಾದರ್ ಫರೀದ್ ರವರು ಸಭೆಯನ್ನು ಉದ್ದೇಶಿಸಿ 2 ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನದಾದ ಛಾಪನ್ನು ಮೂಡಿಸಿದಂತಹ ಸೈಂಟ್ ಸೆಬಾಸ್ಟಿಯನ್ PU ಕಾಲೇಜಿನ ಸಿಲ್ವರ್ ಜುಬ್ಲಿಯ ಈ ಒಂದು ಅರ್ಥಪೂರ್ಣ ಮತ್ತು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಇವತ್ತಿನ ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ನಮಗೆ ಅತ್ಯಂತ ಆದರಣೀಯರು, ನಮಗೆಲ್ಲರೂ ಗೌರವಿತರು, ಕ್ಯಾಥಲಿಕ್ ಬೋರ್ಡ್ ಆಫ್ ಎಜುಕೇಷನ್ನ ಇದರ ಅಧ್ಯಕ್ಷರಾಗಿರುವಂಥ ಹಾಗೂ ಮಂಗಳೂರು ಡಯಾಸಿಸ್ನ ಗೌತಮ್ ಬಿಷಪರಾಗಿರುವಂಥ ಮೋಸ್ಟ್ ರೆವರೆಂಡ್ ಡಾಕ್ಟರ್ ಪೀಟರ್ ಪೌಲ್ ಸಲ್ದನ್ ಅವರ ಆಶೀರ್ವಾದ ನಾವು ಇವತ್ತು ಬೇಡಿಕೊಂಡು ವೇದಿಕೆ ಮೇಲೆ ಉಪಸ್ಥಿತರಿದ್ದು ಇವತ್ತಿನ ಕಾರ್ಯಕ್ರಮದ ಗಣ್ಯ ಅತಿ ಲಘುವರು ಆಗಿರುವಂತಹ ನಮಗೆ ಅತ್ಯಂತ ಗೌರವಿತರು, ಹಿರಿಯರು, ಕರ್ನಾಟಕ ರಾಜ್ಯದ ಮಾಜಿ ಸಚಿವರು, ನಮ್ಮೆಲ್ಲರ ಹಿರಿಯ ನಾಯಕರು ಮತ್ತು ಈ ಒಂದು ಶಿಕ್ಷಣ ಸಂಸ್ಥೆಗೆ ತನ್ನ ಕೊಡುಗೆ ಕೊಟ್ಟಂಥ ಗೌತಮ್ ಬಿ ರಮನಾಥ್ ರೈ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ಕ್ಯಾಥಲಿಕ್ ಬೋರ್ಡ್ನ ಸೆಕ್ರೆಟರಿ ಆಗಿರುವಂತಹ ಹಾಗೂ ಗೌರವಿತರಾದಂಥ ರೆವರೆಂಡ್ ಡಾಕ್ಟರ್ ಪ್ರವೀಣ್ ಲಿಯೋ ಲಾಸ್ತೋದರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ಮಂಗಳೂರು ಡಯಾಸಿಸ್ನ PO ಆಗಿದ್ದುಕೊಂಡು ತನ್ನ ಸೇವೆಯನ್ನು ಸಲ್ಲಿಸಿ ಈ ಸಂಸ್ಥೆಯಲ್ಲಿ ಹಿಂದೆ ತಮ್ಮ ಪ್ರಿಸ್ಟ್ ಆಗಿ ಕಾರ್ಯನಿರ್ವಹಿಸುವಂತಹ ಹಾಗೂ ಫಾರ್ಮರ್ ಕರೆಸ್ಪಾಂಡೆಂಟ್ ಆದಂಥ ರೆವರೆಂಡ್ ಡಾಕ್ಟರ್ JB ಸಲ್ದಾನ್ ರವರೇ, ವೇದಿಕೆ ಮೇಲೆ ಉಪಸ್ಥಿತವಂಥ ನಮ್ಮ ಫಾರ್ಮರ್ ಪ್ರಿನ್ಸಿಪಲ್ರಾಗಿರುವಂಥ ಸಿಸ್ಟರ್ ಎಮಿರಟ್ BS ರವರೇ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತವಂಥ ಸನ್ಮಿತರಾದಂಥ ದೀಪಕ್ SG ರವರೇ, ಸನ್ಮಿತರಾದಂಥ ಸುರೇಶ್ ಭಟ್ನಾಗರ್ ಅವರೇ, ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತವಂಥ ನಮ್ಮ ಅನಿಲ್ ಲೋಬಲ್ ಅವರೇ, ನವನೀತ್ ಅವರೇ, ಅದೇ ರೀತಿ ಆಶೀರ್ ಅವರೇ, ಶಫೀರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತವಂತಹ ನಮ್ಮ ಗೊತ್ತಂಥ ಅರುಣ್ ಡಿಸೋಜರ್ ಅವರೇ, ಮಿಸಸ್ ಜ್ಯೋತಿ ಡಿಸೋಜರ್ ಅವರೇ, ಅದೇ ರೀತಿ ಈ ಒಂದು ಸಂಸ್ಥೆಯ ಪ್ರಿನ್ಸಿಪಲ್ ಆದಂತಹ ಪ್ರಮಿಳಾ ಡಿಸೋಜರ್ ಅವರೇ, ಅದೇ ರೀತಿ ನಮ್ಮ ವೈಸ್ ಪ್ರೆಸಿಡೆಂಟ್ ವಿಕ್ಟರ್ ರಿಚರ್ಡ್ ವೇಗಸ್ ಅವರೇ, ಸ್ಟೂಡೆಂಟ್ ಆಗಿರುವಂಥ ಲೀಡರ್ ಆಗಿದ್ದ ಅಸೀಫ್ ರಶಾದ್ ರವರೇ, ಮುಂಚಿತ ವೇದಿಕೆ ಮೇಲೆ ಉಪಸ್ಥಿತವಂತಹ ಎಲ್ಲ ಕಾರ್ಯಕ್ರಮದ ಕೇಂದ್ರ ಬಿಂದು, ಬಹುಶಃ ಇಂದಿನ ಆ ಪ್ಯಾರಿಸ್ ಪ್ರೀಸ್ಟ್ ಮಾಡಿಕೊಟ್ಟಂಥ ಅಭಿವೃದ್ಧಿಯನ್ನು ಇನ್ನಷ್ಟು ಭಾಳಷ್ಟು ವೇಗದಲ್ಲಿ ತಗೊಂಡೋಗಿ ಅದು ಈ ಕಾಲೇಜ್ ಇರಲಿ, ಹೈಸ್ಕೂಲ್ ಇರಲಿ, ಚರ್ಚ್ ಇರಲಿ, ಇನ್ನಿತರ ವ್ಯವಸ್ಥೆಯಲ್ಲಿ ಒಂದು ಆಧುನಿಕ ಮತ್ತು ತಂತ್ರಜ್ಞಾನಕ್ಕೆ ಒಳಪಟ್ಟಾಗೆ ಇಡೀ ಒಂದು ಭವ್ಯವಾದ ಕ್ಯಾಂಪಸ್ಸನ್ನು ನಿರ್ಮಾಣ ಮಾಡಲಿಕ್ಕೆ ಆ ನೇತೃತ್ವ ವಹಿಸಿ ಯಶಸ್ವಿಯಾಗಿರುವಂಥ ರೆವರೆಂಡ್ ಫಾದರ್ ಸಿವರಿನ್ ಪಿಂಟೋರವರೇ, ವೇದಿಕೆ ಮೇಲೆ ಮುಂದಿರುವ ನನ್ನೆಲ್ಲ ನನ್ನ ಗುರು ಹಿರಿಯರೇ, ಸೋದರರೇ, ಆತ್ಮೀಯ ಮಿತ್ರರೇ ಹಾಗೂ ಮಾಜಿ ಅಧ್ಯಕ್ಷ ಬಾಜಿಲ್ ಡಿಸೋಜ, ಡೆನಿಸ್ ಡಿಸೋಜ ಮತ್ತು ಇನ್ನಿತೆಲ್ಲ ನಮ್ಮ ಗೌರವಿತರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಅವರ ಪೋಷಕ ವರ್ಗದವರೇ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ಇವತ್ತು ಸೈಂಟ್ ಸೆಬಾಸ್ಟಿಯನ್ PU ಕಾಲೇಜಿನ ಮತ್ತು ಶಿಕ್ಷಣ ಸಂಸ್ಥೆಯ
ಇದರ ಕರೆಸ್ಪಾಂಡೆಂಟ್ ಇರಲಿ, ಪ್ರಿನ್ಸಿಪಲ್ ಇರಲಿ, ಶಿಕ್ಷಕ ವರ್ಗದಿರಲಿ, ಎಲ್ಲರೂ ಕೂಡ ನಾನು ಅಭಿನಂದಿಸೋ ಜೊತೆಯಲ್ಲಿ ಇಂದಿನ ಎಲ್ಲ ಕರೆಸ್ಪಾಂಡೆಂಟ್ಗಳು ಮತ್ತು ಅವತ್ತಿನ ಪ್ರಿನ್ಸಿಪಲ್ಗಳಿರಲಿ ಮತ್ತು ಎಲ್ಲ ಶಿಕ್ಷಕ ವರ್ಗ ಯಾವ ಸೇವೆ ಮಾಡಿದ್ದಾರೆ ಅವನ್ನೆಲ್ಲ ನಾನು ಇವತ್ತು ನೆನಪಿಸಿಕೊಳ್ಳುತ್ತಾ, ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಏಕತೆಯಿಂದ ಬಹುಶಃ ಈ ಒಂದು ಶೈಕ್ಷಣಿಕ ಸಂಸ್ಥೆಯಲ್ಲಿ ಪ್ರಾರಂಭ ಮಾಡೋ ಮೂಲಕ ಬರೇ ನಮ್ಮ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳಿಗೆ ಉತ್ತಮವಾದ ಶಿಕ್ಷಣ ಅಲ್ಲ, ಭವಿಷ್ಯದ ಉಲ್ಲಾಲ ಮತ್ತು ಭವಿಷ್ಯ ಭಾರತವನ್ನು ಕಟ್ಟಲಿಕ್ಕೆ ದೊಡ್ಡ ಮಟ್ಟದ ಕೊಡುಗೆ ತಾವು ಕೊಟ್ಟಿದ್ದೀರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದು ಶಿಕ್ಷಣ ಸಂಸ್ಥೆ ಅಂತ ಹೇಳಿದರೆ ಒಬ್ಬನಿಗೆ ಡಿಗ್ರಿ ಕೊಟ್ಟದ್ದು ಕಲಿಸೋದು ಮಾತ್ರ ಅಲ್ಲ, ಅದು ಒಂದು ಡಿಗ್ರಿ ಮಾತ್ರ. ಆ ಡಿಗ್ರಿಯ ಜೊತೆಯಲ್ಲಿ ಸಾಮಾಜಿಕವಾದ ಬದಲಾವಣೆಗೆ, ಸಾಮಾಜಿಕದ ವ್ಯವಸ್ಥೆಗೆ, ಈ ಪ್ರದೇಶದ ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಕೊಡುಗೆ ಆ ಶಿಕ್ಷಣ ಸಂಸ್ಥೆಯಲ್ಲಿ ಕೊಡ್ತಾ ಇದೆ. ಅಂಥ ದೊಡ್ಡ ಮಟ್ಟದ ಕೊಡುಗೆ ಸೈಂಟ್ ಸೆಬಾಸ್ಟಿಯನ್ ಇವತ್ತು ಶಿಕ್ಷಣ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ತಾವು ಇದ್ದೀರಿ, ನೀವು ಅತ್ಯಂತ ಭಾಗ್ಯವಂತರು. ಅತ್ಯುತ್ತಮವಾದ ಶಿಕ್ಷಣ ಸಂಸ್ಥೆಯಲ್ಲಿ ತಮ್ಮ ಮಗ ಮತ್ತು ಮಗಳನ್ನು ಇವತ್ತು ಕಲಿಸ್ತಾ ಇದ್ದೀರಿ. ನನಗೆ ವಿಶ್ವಾಸ ಇದೆ, ನಿಮ್ಮ ಮಕ್ಕಳು ಇಲ್ಲಿ ಕಲಿತು ಈ ಕ್ಯಾಂಪಸ್ಸಿಂದ ಅವರು ಸರ್ಟಿಫಿಕೇಟ್ ತಗೊಂಡು ಹೊರಗೆ ಹೋಗೋ ಸಂದರ್ಭದಲ್ಲಿ ಅವರು ನಿಮ್ಮ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ಈ ದೇಶದ ಮತ್ತು ಆಸ್ತಿ ಸಂಪತ್ತಾಗಿ ನಿರ್ಮಾಣ ಮಾಡೋ ಕೆಲಸವನ್ನು ಈ ಸೈಂಟ್ ಸೆಬಾಸ್ಟಿಯನ್ನ ಶಿಕ್ಷಣ ಸಂಸ್ಥೆ ಇವತ್ತು ಮಾಡ್ತಾ ಇದ್ದಾರೆ, ಖಂಡಿತ ಕೊಡ್ತಾ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಿಮ್ಮ ತಲೆಯಲ್ಲಿ ಇರಬೇಕು, ನಿಮ್ಮ ಮಕ್ಕಳು ಭವಿಷ್ಯ ದೇಶ ಸಂಪತ್ತಾಗಿ ಮಾರ್ಪಡೋ ಶಿಕ್ಷಣ ಸಂಸ್ಥೆ ಆದ ಕಾರಣ ನಿಮ್ಮಿಂದ ಏನೆಲ್ಲ ಸಹಕಾರಿ ಸಂಸ್ಥೆ ಕೊಡಲಿಕ್ಕೆ ಸಾಧ್ಯವಿದೆಯಾ ಎಲ್ಲ ರೀತಿಯ ಸಹಕಾರ ಕೊಡೋ ಜವಾಬ್ದಾರಿ ಅದು ಎತ್ತವ ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ನಾನು ಕೂಡ ಬಹುಶಃ ಶಿಕ್ಷಣ ಸಂಸ್ಥೆ ನಾನು ಕೂಡ ಕಾನ್ವೆಂಟಲ್ಲಿ ಆಯಿತು. ನಾನು 1st ಇಂದ 4th ತನಕ ಸೈಂಟ್ ಜೋರೋಸದಲ್ಲಿ ನಾನು ಕಲಿತೆ. 5th ಇಂದ 10th ತನಕ ಬಹುಶಃ ನಾನು ಫಸ್ಟ್ PUC ತನಕ ಸೈಂಟ್ ಅಲೋಷಿಯಸಲ್ಲಿ ನನ್ನ ಶಿಕ್ಷಣ ಪಡೆಯುವಂಥ ಅವಕಾಶ ಆಯಿತು. ಇವತ್ತು ಬಹುಶಃ ನಾನು ಈ ಒಂದು ವೇದಿಕೆಯಲ್ಲಿ ನಿಂತು ಪ್ರಸ್ಮುಕ್ತವಾಗಿ ಮಾತಾಡಿ ಮತ್ತು ಧೈರ್ಯ ನನಗೆ ಕೊಟ್ಟಿದ್ದರೆ ಅದು ಬಹುಶಃ ನನಗೆ ಕಾನ್ವೆಂಟ್ನಲ್ಲಿ ಕೊಟ್ಟಂಥ ಶಿಕ್ಷಣ ದೊಡ್ಡ ಮಟ್ಟ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನನಗೆ ಮಾತ್ರ ಅಲ್ಲ, ಬಹುಶಃ ಇವತ್ತು ಇಡೀ ನಮ್ಮ ದೇಶದಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಮಂಗಳೂರು ಜಿಲ್ಲೆ ನೀವು ನೋಡಿದಾಗ ಬಹುಶಃ ಇವತ್ತು ಮಂಗಳೂರು ಜಿಲ್ಲೆಯನ್ನು ನಮ್ಮ ರಾಜ್ಯದ ಬೇರೆ ಜಿಲ್ಲೆಗಳ ಜೊತೆ ಹೋಲಿಸಿಕೊಂಡ್ರೆ ಅಥವಾ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳ ಪ್ರದೇಶದಿಂದ ಬಹುಶಃ ನಾವು ಕಂಪೇರ್ ಮಾಡಿದರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕರಾವಳಿ ಪ್ರದೇಶ ನಾವು ಸ್ವರ್ಗದಲ್ಲಿದ್ದೇವೆ. ಈ ಒಂದು ಅತ್ಯುತ್ತಮವಾದ ಒಂದು ಶೈಕ್ಷಣಿಕ ಕ್ಷೇತ್ರ ಇದ್ದರೆ ಅದಕ್ಕೆ ಕಾನ್ವೆಂಟ್ ಸಿಸ್ಟಮ್, ಅದಕ್ಕೆ ಕ್ಯಾಥಲಿಕ್ ಎಜುಕೇಷನ್ ಬೋರ್ಡ್ ಪ್ರಮುಖ ಕಾರಣ. 100 ವರ್ಷಗಳ ಹಿಂದೆ ಇದು 25 ನಾವು ಬೇರೆ ನಮ್ಮ ಕಡೆಗೆ 100 ವರ್ಷಗಳ ಹಿಂದೆ ಇರುವಂಥ 320 ವರ್ಷಗಳ ಹಿಂದೆ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಯನ್ನು ಬೇರೆ ಬೇರೆ ಕಡೆ ಪ್ರಾರಂಭ ಮಾಡಿಕೊಂಡು ಅವತ್ತಿನ ಜನಸಾಮಾನ್ಯ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಟ್ಟು ಸಮಾಜ ಮತ್ತು ದೇಶಕ್ಕೆ ಕೊಡುಗೆ ಕೊಡಬೇಕಂತ ಇಲ್ಲಿ ಸೇವೆಯನ್ನು ಮಾಡಿದರು. ಈಗಲೇ ನೀವು ಹೇಳ್ತೀರಿ ಅಲ್ಲಿ ಲೈಟ್ ಇಲ್ಲ, ಇಲ್ಲಿ ತೋಡಿಲ್ಲ, ಇಲ್ಲಿ ರೋಡ್ ಇಲ್ಲ ಅಂತೇಳಿ. ಇನ್ನು 300 ವರ್ಷಗಳ ಹಿಂದೆ ಪರಿಸ್ಥಿತಿ ಹೇಗಿತ್ತು? 300 ವರ್ಷ ಹಿಂದೆ ಕಾಡಿನಂಥ ಪ್ರದೇಶದಲ್ಲಿ ಬಂದು ಇಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಅವರು ಶಿಕ್ಷಣ ಪಡೆದು ವಿದೇಶದಲ್ಲೆಲ್ಲ ಶಿಕ್ಷಣ ಪಡೆದು ಇಲ್ಲಿ ಬಂದು ಗ್ರಾಮೀಣ ಮಟ್ಟದ ಕಾಡಿನಂಥ ಪ್ರದೇಶದಲ್ಲಿ ನಮಗೆ ಶಿಕ್ಷಣ ಒದಗಿಸುವಂಥ ಉದ್ದೇಶ ಇದ್ದರೆ ಅದು ಸರ್ವ ಧರ್ಮದ ಮತ್ತು ಸರ್ವ ವರ್ಗದ ಜನರಿಗೂ ಕೂಡ ಅತ್ಯುತ್ತಮವಾದ ಶಿಕ್ಷಣ ಬರುವ ಮುಖಾಂತರ ಸರ್ವರು ಕೂಡ ಬಲಿಷ್ಠರಾಗಬೇಕು, ಸಬಲೀಕರಣ ಆಗಬೇಕು, ದೇಶ ಕೊಡಬೇಕು, ಕೊಡುಗೆ ಮುಖಾಂತರ ಉದ್ದೇಶದಿಂದಲೇ ಅವತ್ತು ಪ್ರಾರಂಭ ಮಾಡಿದ್ದಾರೆ. ಆದ ಕಾರಣ ಇವತ್ತು ನಮ್ಮ ಸಮಾಜದ ಎಲ್ಲ ಜಾತಿ ಎಲ್ಲ ವರ್ಗದವರು ತಾವು ಕೊಟ್ಟಂಥ ಕೊಡುಗೆಯನ್ನು ಕೂಡ ಎಂದೂ ಕೂಡ ಮರಲಿಕ್ಕೆ ಸಾಧ್ಯವಿಲ್ಲ. ಅದು ನಮ್ಮ ಋಣ ನಿಮ್ಮ ಮೇಲೆ ಯಾವಾಗಲೂ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದೀಗ ಈ ಪ್ರದೇಶದಲ್ಲಿ ಕಳೆದ 25 ವರ್ಷಗಳಿಂದ PUC ಇವತ್ತು ಪ್ರಾರಂಭ ಮಾಡಿ ಎಲ್ಲ ಜಾತಿ ಎಲ್ಲ ಮತ್ತು ಎಲ್ಲ ವರ್ಗದ ಅದು ಜನಸಾಮಾನ್ಯ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣ ಕೊಡೋ ಮೂಲಕ ದೊಡ್ಡ ಮಟ್ಟ ಕ್ರಾಂತಿಕಾರಿ ಬದಲಾವಣೆ ಮಾಡಲಿಕ್ಕೆ ಈ ಊರಿಗೆ ತಾವು ದೊಡ್ಡ ಮಟ್ಟ ಕೊಡುಗೆ ಕೊಟ್ಟಿದ್ದೀರ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಆದ ಕಾರಣ ಇವತ್ತು ಉಲ್ಲಾಳದ ಅಭಿವೃದ್ಧಿ ಆಗಿದ್ದರೆ ಆ ಅಭಿವೃದ್ಧಿಯಲ್ಲಿ ಪ್ರಮುಖವಾದ ಪಾತ್ರ ಅದು ಸೈಂಟ್ ಸೆಬಾಸ್ಟಿಯನ್ ಶಿಕ್ಷಣ ಸಂಸ್ಥೆ ಕೂಡ ಇವತ್ತು ಸೇರ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆ ಕೆಲಸ ಕಾರ್ಯಗಳಿಗೆ ಹೋಗಿ ಅವರ ಕುಟುಂಬದ ಅಭಿವೃದ್ಧಿ ಆಗುವ ಜೊತೆಯಲ್ಲಿ ಈ ಊರಿಗೆ ದೊಡ್ಡ ಮಟ್ಟದ ಆಸ್ತಿ ಸಂಪತ್ತಾಗಿ ಇವತ್ತು ಬಂದು ನಿಲ್ಲುವಂಥ ವಿಚಾರ ಇವತ್ತಾಗಿದೆ. ಅದಕ್ಕಾಗಿ ನಾನು ಇಡೀ ನನ್ನ ಕ್ಷೇತ್ರ ಜನರ ಪರವಾಗಿ ನನ್ನ ಪರವಾಗಿ ಈ ಸಂಸ್ಥೆಯ ಮುಖ್ಯಸ್ಥರಿಗೆ ಇದರ ಈಗಿನ ಜವಾಬ್ದಾರಿ ವಹಿಸಿಕೊಂಡ ನಮ್ಮ ಅತ್ಯಂತ ಗೌರವಿತರಾದಂಥ ಫಾದರ್ ಸಿಪ್ರಿಯನ್ ಪಿಂಟರ್ ಅವರಿಗೆ ನಾನು ಶುಭಾಶಯ ಸಲ್ಲಿಸಿ ಪ್ರಾಂಶುಪಾಲರಿಗೆ ಶುಭಾಶಯ ಸಲ್ಲಿಸಿಕೊಂಡು ಬಹುಶಃ ಇನ್ನಷ್ಟು ಅತ್ಯುತ್ತಮವಾದ ಕಾರ್ಯಕ್ರಮ ಬಹುಶಃ ಮುಂದಿನ ದಿನಗಳಲ್ಲಿ ಬರುವಂಥ ಅವಕಾಶವಾಗಲಿ. ಈ ಶಿಕ್ಷಣ ಸಂಸ್ಥೆಯಲ್ಲಿ ತಾವತ್ತು 2nd PUC ಇದೆ. ನನ್ನ ಕೋರಿಕೆ ಫಾದರ್ ಅವರಿಗೆ ನೀವು ಮನಸ್ಸು ಮಾಡಿದ್ರೆ ಖಂಡಿತವಾಗಿ ಮಾಡ್ತೀರಿ ಅಂತ ನನಗೆ ವಿಶ್ವಾಸ ಇದೆ. ನಿಮಗೆಲ್ಲರಿಗೂ ಬಿಷಪ್ ಅವರು, ನಮ್ಮ ಫಾದರ್ ಅವರು, ನವೀನ್ ಅವರು, ಬಹುಶಃ ಸ್ಥಳದ ಎಲ್ಲರೂ ಕೂಡ ಸಪೋರ್ಟ್ ಕೊಡ್ತಾರೆ, ನಾವು ಕೂಡ ಇದ್ದೇವೆ. ಮುಂದಿನ ವರ್ಷದಿಂದ ಇಲ್ಲೊಂದು ಅಲೈಡ್ ಕೋರ್ಸಸ್ ಇಲ್ಲಿ ಪ್ರಾರಂಭ ಆಗಬೇಕು.
ಇಲ್ಲಿ ಅದು ಫಿಸಿಯೋಥೆರಪಿ ಇರಲಿ, ನರ್ಸಿಂಗ್ ಇರಲಿ, MLT ಇರಲಿ, ಬೇರೆ ಬೇರೆ ಏನು ಕೋರ್ಸ್ಗಳಿದೆಯಾ, ಸ್ಕಿಲ್ ಡೆವಲಪ್ಮೆಂಟ್, ಅವನು ಸೆಕೆಂಡ್ PUC ಕಲಿತ ನಂತರ ಈ ಕೋರ್ಸ್ಗೆ ಸೇರಿ ನೇರವಾಗಿ ಅವನ ಕೈಗೆ ಸಂಬಳ ಬರುವಂಥ ಒಂದು ಕೆಲಸ ಸಿಕ್ಕುವಂಥ ಒಂದು ವಿಶೇಷವಾದ ವ್ಯವಸ್ಥೆ ಆದರೆ ಇದು ಊರ ಮಕ್ಕಳಿಗೆ ದೊಡ್ಡ ಮಟ್ಟದ ಪ್ರಯೋಜನ ಆಗ್ತದೆ. ಅದಕ್ಕಾಗಿ ನೀವು ಮನಸ್ಸು ಮಾಡಬೇಕು. ನಿಮ್ಮ ಹಿಂದೆ ನಾವೆಲ್ಲ ಇದ್ದೇವೆ. ಅದು ಬಹುಶಃ ಮುಂದಿನ ಪ್ರಯೋಜನ ಇವತ್ತು ಆಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದು ನಮ್ಮ, ಯಾಕೆಂದರೆ 25 ವರ್ಷಗಳಲ್ಲಿ ಭಾಳಷ್ಟು ಇವತ್ತು ಗುರಿ ಸಾಧಿಸಿದ್ದೀರಿ. ಇನ್ನು 25 ವರ್ಷಕ್ಕೆ ಬೇಕಾದ ಒಂದು ಗುರಿ ಇವತ್ತು ಸಾಧಿಸುವಂಥ ಅವಕಾಶ ಇವತ್ತು ಆಗಬೇಕು. ಅದಕ್ಕಾಗಿ 25 ಮುಂದಿನ 26ನೇ ವರ್ಷ ಆಗುವಾಗ ನಿಮ್ಮ ಮೊದಲ ಯೋಜನೆ ಅದು ಅಲೈಡ್ ಕೋರ್ಸಸ್. 50 ವರ್ಷ ಆಗುವಾಗ ಇದೇ ಹೆಸರಿನಲ್ಲಿ ದೊಡ್ಡ ಮೆಡಿಕಲ್ ಕಾಲೇಜಲ್ಲಿ ಅದೊಂದು ಪ್ರಾರಂಭ ಮಾಡೋದು ಕನಸು ಕೂಡ ತಾವು ಕಾಣಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನನಗೆ ವಿಶ್ವಾಸ ಇದೆ ಉಳ್ಳಾಲದ ಎಲ್ಲ ಜನರು ಕೂಡ ಇದಕ್ಕೆ ಸಂಪೂರ್ಣವಾದ ಸಹಕಾರ ಖಂಡಿತವಾಗಿ ಇವತ್ತು ಕೊಡ್ತಾರೆ. ಅದು ಯಶಸ್ವಿ ಖಂಡಿತವಾಗಿ ತಾವೆಲ್ಲ ಆಗ್ತೀರಿ. ನಾನು ಬಹುಶಃ ಹೆತ್ತವರಿಗೆ ಹೇಳುವುದಿಷ್ಟೇ, ನಮ್ಮ ಮಕ್ಕಳನ್ನು ಅತ್ಯಂತ ಸತ್ಪ್ರಾಜಾಗಿ ಮುಂದೆ ತಗೊಂಡ ವ್ಯವಸ್ಥೆಯಲ್ಲಿ ಶಿಕ್ಷಣದಲ್ಲಿ, ಶೈಕ್ಷಣಿಕದಲ್ಲಿ ನಮ್ಮ ಹೆತ್ತವರು ನಮಗೆ ನಮ್ಮ ಶಿಕ್ಷಕ ವರ್ಗದವರು ಕೊಡುವಂಥ ಸಹಕಾರ ಜೊತೆಯಲ್ಲಿ ಹೆತ್ತವರ ಪಾತ್ರ ಕೂಡ ಭಾಳಷ್ಟು ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ದ್ವೇಷ ಮುಕ್ತವಾದ ವ್ಯಕ್ತಿತ್ವ ಮತ್ತು ದುಷ್ಟರ ಮುಕ್ತ ವ್ಯಕ್ತಿತ್ವ ಬರಬೇಕಾದ್ರೆ ಅದು ದ್ವೇಷ ಮುಕ್ತವಾದ ಮನೆ ನಿರ್ಮಾಣವಾದರೆ ಮಾತ್ರ ದ್ವೇಷ ಮುಕ್ತವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಸಾಧ್ಯವಾಗ್ತದೆ. ಅದಕ್ಕೆ ನಮ್ಮೆಲ್ಲ ಇಚ್ಛೆ ಏನಿದೆ, ದ್ವೇಷ ಮುಕ್ತವಾದ ಸಮಾಜ ನಿರ್ಮಾಣ ಮಾಡಿಕೊಂಡು ಅಭಿವೃದ್ಧಿ ಪಥದ ಚಲಿಸುವಂಥ ಕೆಲಸ ಇವತ್ತು ಆಗಬೇಕು. ನಾನು ಯಾವಾಗಲೊಂದು ಮಾತು ಹೇಳ್ತಾನೆ, ನನ್ನ ಮೊದಲ ಆದ್ಯತೆ ಯಾವುದಂತೇಳಿ ನನ್ನ ಕ್ಷೇತ್ರದಲ್ಲಿ ನನ್ನ ಮೊದಲ ಆದ್ಯತೆ ಒಬ್ಬ ಶಾಸಕನಾಗಿ ಏನಂತ ಹೇಳಿದರೆ ಎಷ್ಟು ರಸ್ತೆ ಮಾಡಿದ್ದೇನೆ, ಎಷ್ಟು ಬ್ರಿಡ್ಜ್ ಕಟ್ಟಿದ್ದೇನೆ, ಎಷ್ಟು ಕಾಂಕ್ರೀಟ್ ಮಾಡಿದ್ದೇನೆ, ಎಷ್ಟು ನೀರಿನ ವ್ಯವಸ್ಥೆ ಆಗಿದೆ, ಇದೆಲ್ಲ ಸೆಕೆಂಡ್ರಿ. ನನಗೆ ಮೊದಲು ನನ್ನ ಉಳ್ಳಾಲ ಕ್ಷೇತ್ರದ ಅಭಿವೃದ್ಧಿ ಯಾವಾಗಂತ ಹೇಳಿದರೆ ಅದು ಉಳ್ಳಾಲ ಕ್ಷೇತ್ರದ ಪ್ರತಿಯೊಂದು ಮನೆಯ ಒಂದು ಹಿಂದೂ ಸಹೋದರ ಮಕ್ಕಳು, ವಿದ್ಯಾರ್ಥಿ ಹಿಂದೂ ಸಹೋದರ ಮಕ್ಕಳು, ಕ್ರಿಶ್ಚಿಯನ್ ಸಹೋದರ ಮಕ್ಕಳು, ಮುಸ್ಲಿಂ ಸಹೋದರ ಮಕ್ಕಳು, ದಲಿತರ ಮಕ್ಕಳು, ಬಡವರ ಮಕ್ಕಳು, ಶ್ರೀಮಂತರ ಮಕ್ಕಳು ಎಲ್ಲರೂ ಕೂಡ ಕೈ ಹಿಡಿದು ಉಳ್ಳಾಲದ ಮುಖ್ಯ ಪೇಟೆಯಲ್ಲಿ ನಲಿದಾಡಿಕೊಂಡು ಸಂತೋಷದಿಂದ ಹೋಗುವಂಥ ವಾತಾವರಣ ನಿರ್ಮಾಣ ಮಾಡಿದೆ. ಅದು ನಮ್ಮ ಮೊದಲ ಆದ್ಯತೆ. ಅದಕ್ಕೆ ನಾವು ಒತ್ತು ಕೊಡುವಂಥ ಕೆಲಸ ಇವತ್ತು ಆಗಬೇಕು. ಇದು ಆಗಬೇಕಾದ್ರೆ ಅದು ಬರೀ MLA ಸಾಮರಸ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಪ್ರತಿಯೊಂದು ಮನೆಯವರು ಕೂಡ ಎದ್ದು ನಿಂತು ನಿಮ್ಮ ಮಕ್ಕಳಿಗೆ ಪ್ರೀತಿ ವಿಶ್ವಾಸದ ಒಂದು ವ್ಯಕ್ತಿತ್ವ ರೂಪಿಸಿಕೊಳ್ಳಲಿಕ್ಕೆ, ನಿಮ್ಮ ನೆರೆಕರನ್ನು ಅತ್ಯಂತ ಪ್ರೀತಿ ವಿಶ್ವಾಸ ಬಾಂಧವ್ಯ ನಡೆಸ್ಕೊಂಡು ಹೋಗಲಿಕ್ಕೆ, ಅತ್ಯಂತ ಒಂದು ಶಾಂತದ ಮನೋಭಾವವನ್ನು ಹಮ್ಮಿಕೊಳ್ಳಲಿಕ್ಕೆ ತಾವು ಹೆತ್ತವರು ಮತ್ತು ಶಿಕ್ಷಕರು ಮುಂದೆ ನಿಂತಾಗ ಸಾಮರಸ್ಯ ಸಮಾಜ ನಮಗೆ ಕಟ್ಟುವಂಥ ಅವಕಾಶ ಆಗ್ತದೆ. ಸಾಮರಸ್ಯ ಅಂತ ಹೇಳಿದರೆ ಅದು ಸೌಹಾರ್ದತೆ ಮತ್ತು ಸಾಮರಸ್ಯ ಹೇಳಿದೆ ಅಂತ ಅರ್ಥ ಏನಂತ ಹೇಳಿದರೆ ಬರೀ ನಾನು ಹೇಳಿದ್ದೆ ಸರಿ ಅಂತ ಹೇಳಿ ಸಾಮರಸ್ಯ ಆಗೋದಿಲ್ಲ. ಎಲ್ಲ ಯಾಕಂದರೆ ಭಿನ್ನಾಭಿಪ್ರಾಯವನ್ನು ಬಿಟ್ಟು ಸಾಮರಸ್ಯ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲ ಭಿನ್ನಾಭಿಪ್ರಾಯ ಇದ್ದು, ಯಾಕೆಂದರೆ ಪ್ರತಿಯೊಂದು ಮನೆಯಲ್ಲಿಯೂ ಪ್ರತಿಯೊಬ್ಬ ವ್ಯಕ್ತಿತ್ವದಲ್ಲಿ ಕೂಡ ಭಿನ್ನಾಭಿಪ್ರಾಯ ಇರ್ತದೆ, ಪ್ರತಿಯೊಂದು ಪ್ರದೇಶದಲ್ಲಿ ಕೂಡ ಭಿನ್ನಾಭಿಪ್ರಾಯ ಇರ್ತದೆ. ಎಲ್ಲ ಭಿನ್ನಾಭಿಪ್ರಾಯವನ್ನು ನಾವು ಸಕಾರಾತ್ಮಕ ಸ್ವೀಕರಿಸಿಕೊಂಡು ಆ ಭಿನ್ನಾಭಿಪ್ರಾಯ ನಾವು ಪರಸ್ಪರ ಚರ್ಚೆ ಮಾಡಿಕೊಂಡು ಅದನ್ನು ಸಕಾರಾತ್ಮಕ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ನಾವು ಭಾರತೀಯರಂತೇಳಿ ನಾವು ಒಗ್ಗಟ್ಟನ್ನು ಮುನ್ನುಗ್ತೇವೆಲ್ಲ, ಅದು ನಿಜವಾದ ಸಾಮರಸ್ಯ. ಆ ಸಾಮರಸ್ಯ ಕಟ್ಟುವಂಥ ಕನಸನ್ನು ನಾವೆಲ್ಲ ಇವತ್ತು ಮಾಡಬೇಕು. ಅದು ನಿಮಗೆ ದೊಡ್ಡ ಮಟ್ಟ ಸಹಕಾರವೆಲ್ಲ ಕೊಡಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಿಮ್ಮ ನೆರೆಕರೆ ಇರಲಿ, ನಿಮ್ಮ ಮಿತ್ರ ವರ್ಗದವರಲ್ಲಿ ಪರಸ್ಪರ ಒಬ್ಬರು ಅರ್ಥ ಮಾಡಿಕೊಂಡು ಒಬ್ಬರ ಜೊತೆ ಬೆರೆತುಕೊಳ್ಳುವಂಥ ಅವಕಾಶ ಮಾಡಿಕೊಳ್ಳೋದು, ಆಟ ಆಡಲಿಕ್ಕೆ ಜೊತೆಯಲ್ಲಿ ನೀವು ಕಲಿಸುವಂಥ ಒಂದು ವ್ಯಕ್ತಿತ್ವ ಸಣ್ಣದಿಂದಲೇ ಬರಬೇಕು. ಇವತ್ತು ನನಗೇನಾದರೂ ಎಲ್ಲರ ಜೊತೆ ಬೆರೆತುಕೊಳ್ಳುವಂತಹ ಮತ್ತು ಎಲ್ಲ ವಿಚಾರ ಅವಕಾಶ ಕೊಟ್ಟಿದ್ದರೆ ನನ್ನ ಶಿಕ್ಷಣ ಕ್ಷೇತ್ರದಲ್ಲಿ ನನ್ನ ಹೆತ್ತವರ ಜೊತೆಯಲ್ಲಿ ನಮ್ಮ ನೆರೆಕೆಯರು ನನಗೆ ಪ್ರಮುಖವಾದ ಕಾರಣ. ಯಾಕೆ, ನನ್ನ ತಂದೆ ಶಾಸಕರಾಗಿದ್ದರೂ ಕೂಡ ನನ್ನ ತಾಯಿ ನನ್ನ ಹಿಂದಿನ ಬಾಗಿಲಿಂದ ಕಲಿಸ್ತಾ ಇದ್ದರು. ಯಮ್ಮನಕ್ಕ ರಾಧಕ್ಕನ ಜೊತೆಯಲ್ಲಿ ಎಲ್ಲ ಎಲ್ಲಿಗೆ ಸೈಕಲ್ ಬ್ಯಾಲೆನ್ಸಿಗೆ, ಆಗ ಇದೆಲ್ಲ ಹರಿಕತೆ ಯಕ್ಷಗಾನ ಇಲ್ಲ ಅವತ್ತಿನ ಕಾಲದಲ್ಲಿ. ಆ ಕಾರ್ಯಕ್ಕೆ ನಾನು ಕಲಿಸಿ ನಾವು ಹೋಗ್ತಾ ಇದ್ದೆ. ಅವ್ರು ನನಗೆ ಭೂತದ ಕತೆ, ಆ ಕತೆ ಈ ಕಥೆಯಲ್ಲಿ ಹೇಳಿಕೊಂಡು ನಮ್ಮನ್ನು ನಾವು ಜೊತೆಯಲ್ಲಿ ಬೆಳೆದು ಬಂದಂಥ ರೀತಿಯ ವ್ಯಕ್ತಿತ್ವ ನಮಗೆ ಭಾಳಷ್ಟು ಇವತ್ತಿದೆ. ಆದಾಗ ನಾನು ಇವತ್ತು ಎಲ್ಲ ಜಾತಿ ಎಲ್ಲ ಧರ್ಮ ವರ್ಗದ ಜೊತೆ ಹೋಗಲಿಕ್ಕೆ, ಸೇರಿಕೊಳ್ಳಲಿಕ್ಕೆ, ನನ್ನ ಧರ್ಮವನ್ನು ಆಚರಿಸಿಕೊಂಡು ಇನ್ನೊಂದು ಧರ್ಮವನ್ನು ಗೌರವಿಸಲಿಕ್ಕೆ ನನ್ನ ವ್ಯಕ್ತಿತ್ವ ನನಗೆ ಯಾವುದೇ ರಾಜಕೀಯದಿಂದ ಬಂದದಲ್ಲ, ಅದು ರಾಜಕೀಯ ಟೀಕೆಯಿಂದ ಹೋಗೋದೂ ಇಲ್ಲ. ಅದು ನನಗೆ ನನ್ನ ತಂದೆ ತಾಯಂದಿರು, ಶಿಕ್ಷಕ ವರ್ಗದವರು, ನನ್ನ ಮಿತ್ರರು, ನನ್ನ ನೆರೆಕೆರೆಯವರು ಕೊಟ್ಟಂಥ ವ್ಯಕ್ತಿತ್ವ, ಅದು ನಾನು ಮಣ್ಣಾದಾಗ ಮಾತ್ರ ನನ್ನ ವ್ಯಕ್ತಿತ್ವ ಮಣ್ಣಾಗೋದಲ್ಲದೆ ಇದು ಮಣ್ಣಾಗಲಿಕ್ಕೆ ಸಾಧ್ಯವಿಲ್ಲ. ಅಂಥ ಪ್ರೀತಿಯ ಒಂದು ವ್ಯಕ್ತಿತ್ವ ನಿಮ್ಮ ಮಕ್ಕಳಿಗೆ ತಾವು ರೂಪಿಸುವಂಥ ಕೆಲಸ ಇವತ್ತು ಆಗಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ನಾನು ದೀರ್ಘವಾಗಿ ನಾನು ಇವತ್ತು ಮಾತಾಡಿದೆ. ತಾಳ್ಮೆ, ಪ್ರೀತಿ, ವಿಶ್ವಾಸಕ್ಕೆ ದೊಡ್ಡ ಮಟ್ಟದ ಒಂದು ಮಹತ್ವ ಕೊಡುವಂಥ ಕೆಲಸ ಎಲ್ಲ ಹೆತ್ತವರಿಂದ ಮಕ್ಕಳಿಗೆ ಬರುವಂಥ ವಿಚಾರ ಇವತ್ತು ಆಗಲಿ. ಬಹುಶಃ ಈಗ ನಾನು ಯಾವಾಗಲೂ ವಿಚಾರ ಹೇಳ್ತೇನೆ, 3 ಇಂಪಾರ್ಟೆಂಟ್ ಇನ್ ಎಜುಕೇಷನ್. ಆ 3 ಕೂಡ ಇಲ್ಲಿದೆ. ಒಂದು ಇಟ್ ಇಸ್ IQ. ಇಂದಿನ ಕಾಲದಲ್ಲಿ ನಾವೆಲ್ಲ ಇಂಟೆಲಿಜೆಂಟ್ ಕಾಂಟೆಂಟ್ ಅಂತಿತ್ತು. ಬುದ್ಧಿವಂತ ಇದ್ದರೆ ಅವನು ಯಶಸ್ವಿ ಆಗ್ತಾನೆ ಅಂತೇಳಿ. ಬುದ್ಧಿವಂತ ಆದ ತಕ್ಷಣ ನಮ್ಮ ಜೀವನದಲ್ಲಿ ಯಾರು ಕೂಡ ಯಶಸ್ವಿ ಆಗಲಿಕ್ಕೆ ಸಾಧ್ಯವಿಲ್ಲ.
IQ ಜೊತೆಯಲ್ಲಿ ಸ್ವಲ್ಪ EQ ಕೂಡ ಬೇಕು. EQ ಅಂತ ಹೇಳಿದರೆ ಅದು ಇಮೋಷನಲ್ ಕೋಟೆನ್, ಮಾನವೀಯತೆ, ಪ್ರೀತಿ, ವಿಶ್ವಾಸ, ಸೋದರತೆ. ನೀವು ಇಂಜಿನಿಯರ್ ಆಗಿ, ಅಡ್ವೊಕೇಟ್ ಆಗಿ, ಪೊಲೀಸರ ಆಫೀಸ್ ಏನು ಬೇಕಾದ್ರಾಗಿ, ಅದು ನಿಮ್ಮಲ್ಲಿ ಮಾನವೀಯತೆ ಮತ್ತು ಸೋದರದ ಪ್ರೀತಿ ವಿಶ್ವಾಸ ಅದು ಪ್ರಬಲವಾಗಿರಬೇಕು. ಆಗ ಮಾತ್ರ ತಾವು ಯಶಸ್ವಿ ಆಗ್ತೀರಿ. ಮತ್ತು ಈಗಿನ ಕಾಲಘಟ್ಟದಲ್ಲಿ EQ, ಮಾನವೀಯತೆ ಮತ್ತು ಸೋದರತೆ, ಪ್ರೀತಿ, ವಿಶ್ವಾಸ ಭಾಳಷ್ಟು ಕಷ್ಟ ಬರಲಿಕ್ಕೆ, ಭಾಳ ಕಷ್ಟ. ಯಾಕೆ? ಎಲ್ಲರೂ ಕೂಡ ಸೆಲ್ಫಿ ಫೋಟೋ ತೆಗೆದು ಎಲ್ಲ ಕೂಡ ಸೆಲ್ಫಿಶ್ ಆಗಿದ್ದಾರೆ. ಅವನು ಬಿಟ್ಟು ಆ ಪಕ್ಕದ ಮನೆ ಆಲೋಚನೆ ಅವನಿಗಿಲ್ಲ, ಎಲ್ಲ ಸೆಲ್ಫಿಶ್ನ ಪರವಾಗಿ ಅದನ್ನು ಬಿಡುವಂಥ ವಿಚಾರ. ಆದ ಕಾರಣ ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಮಕ್ಕಳಿಗೆ, ನಮಗೆಲ್ಲರಿಗೂ ಕೂಡ ಮಾನವೀಯತೆಯ ಸೋದರ ಪ್ರೀತಿ ವಿಶ್ವಾಸ ಬರಬೇಕಾದ್ರೆ ಅದೇ SQ ಕೂಡ ಭಾಳಷ್ಟು ಅಗತ್ಯ. SQ ಅಂತ ಹೇಳಿದರೆ ಅದು ಸ್ಪಿರಿಚುವಲ್ ಕಾಂಟೆಂಟ್. ದೇವರ ಭಯ ಯಾರಿಗಿದ್ದಾನೆ ಅವನು ಸ್ವಲ್ಪ ಸರಿ ಇರ್ತಾನೆ. ಆದರೆ ನನಗೆ ವಿಶ್ವಾಸ ಇದೆ, ಈ ಕ್ಯಾಂಪಸ್ನಲ್ಲಿ ನಿಮಗೆ IQ, EQ, SQ ಎಲ್ಲವೂ ಕೂಡ ಸೇರಿಕೊಂಡು ನಿಮ್ಮ ಮಕ್ಕಳಿಗೆ ಅತ್ಯುತ್ತಮವಾದ ಶಿಕ್ಷಣ ಸಿಕ್ಕಿದೆ. ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ನಿಮ್ಮ ಪ್ರತಿಯೊಬ್ಬರಿಂದ ಆಗುವಂಥ ಅವಕಾಶ ಆಗಲಿ. ಬಹುಶಃ ನಿಮ್ಮ ಎಲ್ಲ ವಿದ್ಯಾರ್ಥಿ ನಾನು ಹೇಳಿದಿಷ್ಟೇ, ನಿಮಗೆ ಎಷ್ಟು ಲ್ಯಾಂಗ್ವೇಜ್ ಕಲೀಲಿಕ್ಕೆ ಸಾಧ್ಯವಿದೆಯಾ ದಯವಿಟ್ಟು ಅಷ್ಟು ಲ್ಯಾಂಗ್ವೇಜ್ ತಾವು ಕಲೀರಿ. ವಿ ಶುಡ್ ಸ್ಟಾರ್ಟ್ ಅ ಲ್ಯಾಂಗ್ವೇಜ್ ಲ್ಯಾಬ್ ಪ್ರತಿಯೊಂದು ಕಾಲೇಜಿನಲ್ಲಿ ಕೂಡ. ಯಾಕೆಂತ ಹೇಳಿದರೆ ವಿಶ್ವಕ್ಕೆ ಭವಿಷ್ಯ ದಿನಗಳಲ್ಲಿ ಮಾನವ ಸಂಪನ್ಮೂಲ ಹ್ಯೂಮನ್ ರಿಸೋರ್ಸ್ ಕೊಡುವಂಥ ಶಕ್ತಿ ಇದ್ದರೆ ಅದು ಭಾರತಕ್ಕಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನೀವು ಆದರೆ ನಮ್ಮ ಭಾಷೆ ಇವತ್ತು ಅರ್ಥ ಆಗಬೇಕು. ನಿಮಗೆ ಇವತ್ತು ನಾನು ಭಾಳಷ್ಟು ದೇಶಕ್ಕೆ ಹೋಗಿದ್ದೇನೆ, ಅಲ್ಲಿ ಯಾರು ಕೂಡ ಇಂಗ್ಲೀಷ್ ಮಾತಾಡೋದಿಲ್ಲ. ನೀವು ಕೊರಿಯಾ ಹೋದೆ, ಕೊರಿಯಾ ಅಲ್ಲದೆ ಅವ್ನು ಇಂಗ್ಲೀಷಿಗೆ ಗೊತ್ತಿಲ್ಲ. ಜರ್ಮನಿ ಹೋದೆ, ಅವ್ನು ಜರ್ಮನಿ ಅಲ್ಲದೆ ಅವ್ನು ಇಂಗ್ಲೀಷಿಗೆ ಗೊತ್ತಿಲ್ಲ. ಸ್ಪೇನಿಗೆ ಹೋದೆ, ಸ್ಪೇನ್ ಮಾತಾಡಿದೆ ಅವ್ರಿಗೆ ಇಂಗ್ಲೀಷಿಗೆ ಗೊತ್ತಿಲ್ಲ. ಯಾವ್ಯಾವ ಅದಕ್ಕೆ ನೀವೇನಾದರೂ ಶಿಕ್ಷಣದ ನೀವೇನಾದರೂ ಜಾಪನೀಸ್ ಹೋದರೆ ಜಾಪನೀಸ್ ಏನಾದ್ರು ಈ ಭಾಷೆಗಳೆಲ್ಲ ನಮ್ಮ ವಿದ್ಯಾರ್ಥಿ ಕಲಿತರೆ ನೀವು ದೊಡ್ಡವರಾದಾಗ ಎಷ್ಟೋ ಲಕ್ಷಾಂತರ ರೂಪಾಯಿದಂಥ ಸ್ಯಾಲರಿ, ದೊಡ್ಡ ದೊಡ್ಡ ಕೆಲಸಗಳು ವಿಶ್ವದ ಎಲ್ಲ ಕಡೆ ನಿಮಗೆ ಸಿಕ್ಕುವಂಥ ಅವಕಾಶ ಆಗ್ತದೆ. ಆದ ಕಾರಣ ಇದನ್ನು ತಾವು ಆಲೋಚನೆ ಮಾಡಿಕೊಳ್ಬೇಕು. ನೀವು ಭಾರತ ದೇಶದಲ್ಲಿ ತಮ್ಮ ಸಂಪನ್ಮೂಲ ಉಪಯೋಗ ಮಾಡಬೇಕು. ಅಗತ್ಯ ಬಂದರೆ ಬೇರೆ ಕಡೆ ಹೋಗುವಂಥ ವಿಚಾರ ಇರುವಂಥದ್ದು. ಭಾರತ ದೇಶ ಅಂತ ದೇಶ ನೀವು ವಿಶ್ವದ ಯಾವುದೇ ದೇಶಕ್ಕೆ ಹೋದರೂ ನಿಮಗೆ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಭಾರತ ದೇಶದ ಹುಟ್ಟಿದೆ ನಮಗೆ ಅತ್ಯಂತ ದೊಡ್ಡ ಭಾಗ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಇಲ್ಲಿ ಸಂವಿಧಾನ, ಇಲ್ಲ ಸಂಸ್ಕೃತಿ ವಿಚಾರನೆಲ್ಲ ಅರ್ಥ ಮಾಡಿಕೊಂಡು ವಿದ್ಯಾರ್ಥಿಗಳು ಸಣ್ಣದಿಂದಲೇ ಮೈಗೂಡಿಸಿಕೊಂಡು ಹೋಗುವಂಥ ವಿಚಾರ ಇವತ್ತು ಆಗಬೇಕು. ಇವತ್ತು ಬಹುಶಃ ಸಂವಿಧಾನ ದಿನಾಚರಣೆಯೂ ಕೂಡ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ಇವತ್ತು ಕನ್ಯಾಕುಮಾರಿ ಕಾಶ್ಮೀರದವರೆಗೆ ಈ ದೇಶದ ಬಡವರು, ಈ ದೇಶದ ರೈತರು, ಈ ದೇಶದ ಕಾರ್ಮಿಕರು, ಈ ದೇಶದ ವಿದ್ಯಾರ್ಥಿಗಳು, ಈ ದೇಶದ ನಿರ್ಗತಿಕರು, ಈ ದೇಶದ ಕೂಲಿ ಕಾರ್ಮಿಕರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಿರ್ಭಯವಾಗಿ ಒಬ್ಬಂಟಿಯಾಗಿ ಓಡಾಡುವ ಧೈರ್ಯ ಬಂದರೆ ನಮ್ಮನ್ನು ರಾಜಕಾರಣ ನೋಡಿ ಓಡಾಡೋದಲ್ಲ, ಅದು BR ಅಂಬೇಡ್ಕರ್ ಬರೆದಂಥ ಸಂವಿಧಾನವನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡ್ತಾ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋ ಜವಾಬ್ದಾರಿ ಅದು ನಿಮ್ಮೆಲ್ಲರ ಜವಾಬ್ದಾರಿ ಇವತ್ತು ಆಗಿದೆ ಅಂತ ನಾನು ಇವತ್ತು ಹೇಳಿಕೊಳ್ತಾ, ನೀವೆಲ್ಲ ಇಂಜಿನಿಯರ್, ಡಾಕ್ಟ್ರು ಮತ್ತು ಅಡ್ವೊಕೇಟ್, ಲಾ ಮಾಡಲಿಕ್ಕೆಲ್ಲ ಶಿಕ್ಷಣ ಅಂತ ಮಾಡಿದಿರಿ. ನನ್ನ ಕಳಕಳಿಯ ವಿನಂತಿ ಪ್ರಿನ್ಸಿಪಾಲ್ರಿಗೆ ಮತ್ತು ಶಿಕ್ಷಕ ವರ್ಗ ನಿಮಗೆಲ್ಲರಿಗೂ ಕೂಡ ಉತ್ತಮವಾದ ರಾಜಕಾರಣಿ ಕೂಡ ಆಗಲಿಕ್ಕೆ ಬೇಕಾದಂಥ ಟ್ರೈನಿಂಗ್ ಎಲ್ಲ ತಾವು ಇವತ್ತು ಕೊಡಬೇಕು. ತಾವೆಲ್ಲ ಉತ್ತಮ ಜನಪ್ರತಿನಿಧಿ ಕೂಡ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಭವಿಷ್ಯದ ಭಾರತಕ್ಕೆ ನಮ್ಗೆ ಅದು ಕೂಡ ಅಗತ್ಯ. ಯಾಕೆ? ಒಬ್ಬ ಡಾಕ್ಟರ್ ಆದರೆ ಅವನು ಡಾಕ್ಟರ್ ಫೀಲ್ಡ್ ಇಂಪ್ರೂವ್ ಆಗ್ತದೆ, ಒಬ್ಬ ಇಂಜಿನಿಯರ್ ಆದರೆ ಇಂಜಿನಿಯರಿಂಗ್ ಫೀಲ್ಡ್ ಇಂಪ್ರೂವ್ ಆಗ್ತದೆ, ಒಬ್ಬ ಅಡ್ವೊಕೇಟ್ ಆದರೆ ಅವನು ಅಡ್ವೊಕೇಟ್ ಫೀಲ್ಡ್ ಇಂಪ್ರೂವ್ ಆಗ್ತದೆ, ಒಬ್ಬ ಟೀಚರ್ ಆದರೆ ನಿಮ್ಮ ಟೀಚರ್ ಫೀಲ್ಡ್ ಇಂಪ್ರೂವ್ ಆಗ್ತದೆ. ಆದರೆ ಅಡ್ವೊಕೇಟ್ ಫೀಲ್ಡ್, ಇಂಜಿನಿಯರ್ ಫೀಲ್ಡ್, ಡಾಕ್ಟರ್ ಫೀಲ್ಡ್, CA ಫೀಲ್ಡ್, ಟೀಚರ್ ಫೀಲ್ಡ್ ಎಲ್ಲ ಫೀಲ್ಡನ್ನು ಉದ್ಧಾರ ಮಾಡೋ ಶಕ್ತಿ ಇದ್ದರೆ ಅದು ರಾಜಕಾರಣಿಗಳಿಗೆ ಮಾತ್ರ ಇದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಭವಿಷ್ಯದ ಭಾರತಕ್ಕೆ ಅತ್ಯುತ್ತಮವಾದ ಜನಪ್ರತಿನಿಧಿಗಳು ಇವತ್ತು ಆಗುವಂಥ ಅಗತ್ಯತೆ ಎಲ್ಲ ವಿದ್ಯಾರ್ಥಿಗಳು ಬಹುಶಃ ಸಣ್ಣದಿಂದಲೇ ಇವತ್ತು ಪ್ರಾರಂಭ ಮಾಡಿಕೊಂಡು ಬರಬೇಕು. ಅದಕ್ಕೆ ಸಮಯ ಇಲ್ಲ. ಅದು ರಮಣ ಹತ್ರ ಇರಲಿ, ನಾವಿರಲೆಲ್ಲವೂ ಕೂಡ ನಾವು ಸಣ್ಣ ಕಾಲೇಜಿಂದಲೇ ಇದನ್ನು ನಾವು ಪ್ರಾರಂಭ ಮಾಡಿಕೊಂಡು ಇವತ್ತು ಬಂದು ಆವತ್ತಿನ ಕಾಲದಿಂದಲೇ ಆ ನಾಯಕತ್ವವನ್ನು ಬೆಳೆಸಿಕೊಂಡು ಬಂದವರು. ಅಂಥ ನಾಯಕತ್ವವನ್ನು ತಾವೆಲ್ಲ ಕೂಡ ಇವತ್ತು ಬೆಳೆಸುವಂಥ ಅವಕಾಶ ಇವತ್ತು ಆಗಬೇಕಂತ ನಾನು ಇವತ್ತು ಹೇಳಿಕೊಳ್ಳುತ್ತಾ, ನಿಮ್ಮಲ್ಲಿ ಅದಕ್ಕೆ ಸ್ಪೆಷಲ್ ಆದ ಕೋರ್ಸ್ ಇಲ್ಲದಿದ್ದರೆ ಯಾರಿಗೆಲ್ಲ ಆಸಕ್ತಿ ಇದ್ದು ನನ್ನ ಹತ್ರ ಕಲಿಸಿ ನಾನು ಅವರಿಗೆ ಟ್ರೈನಿಂಗ್ ಕೊಡುವಂಥ ಕೆಲಸವನ್ನು ಮಾಡ್ತೇನೆ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಎಲ್ಲ ಹೆತ್ತವರಿಗೆ ಬಹುಶಃ ಒಂದು ಮಾತು ಹೇಳ್ತೇನೆ. ಇವತ್ತು ನನ್ನಲ್ಲಿ ರಮಣ ಹತ್ರ ಇವರೆಲ್ಲ ಕೂಡ ಇವತ್ತು ಕರೆದಿದ್ದಾರೆ ಬಿಷಪ್ನಲ್ಲಿ. ಯಾಕೆ 20, 40, 45 ವರ್ಷಗಳ ಹಿಂದೆ ನಿಮ್ಮಾಗೆ ನಾವು ಕೂಡ ನಮ್ಮ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಸೈಂಟ್ ಅಲೋಷಿಯಸ್ನಲ್ಲಿ ನಿಮ್ಮಾಗೆ ನಾವು ಕೂಡ ಅಲ್ಲಿ ಕೂತ್ಕೊಂಡು ನಾವು ಬೇರೆಯವರ ಮಾತನ್ನು ನಾವು ಕೇಳ್ತಾ ಇದ್ದೆವು. 40, 45 ವರ್ಷಗಳ ಹಿಂದೆ
ನಿಮ್ಮ ಮಕ್ಕಳಾಗಿ ಅಲ್ಲಿ ಕೂತ್ಕೊಂಡ ಯು ಟಿ ಖಾದರ್ ಇವತ್ತು ಕರ್ನಾಟಕ ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷನಾಗುವುದಾದರೆ ಅದು ದೇವರು ಯು ಟಿ ಖಾದರ್ಗೆ ಮಾತ್ರ ಅಲ್ಲ, ನಿಮಗೆಲ್ಲರಿಗೂ ಕೂಡ ಶಕ್ತಿ ಕೊಟ್ಟಿದ್ದಾರೆ, ನಿಮ್ಮ ಮಕ್ಕಳಿಗೆಲ್ಲರಿಗೂ ಕೂಡ ಶಕ್ತಿ ಇದೆ. ಅವರು ನಮಗಿಂತ ದೊಡ್ಡ ಸ್ಥಾನಕ್ಕೆ ಹೋಗಬೇಕಂತೇಳಿ ನಮ್ಮನ್ನೆಲ್ಲ ಕೂಡ ಪ್ರೇರಣೆಯಾಗಿ ತಂದು ನಿಲ್ಲಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನೀವು ಹೆತ್ತವು ನೀವು ಆವತ್ತು ಅಲ್ಲಿ ಕೂತ್ಕೊಂಡು ನಮ್ಮನ್ನು ನೋಡಿ ಸಂತೋಷ ಪಡೋದು ಮಾತ್ರ ಅಲ್ಲ, ನೀವು ಅಲ್ಲಿ ಕೂತ್ಕೊಂಡು ನಮ್ಮನ್ನು ನೋಡಿಕೊಂಡು ಮುಂದಿನ 20 ವರ್ಷದಲ್ಲಿ ನಮಗಿಂತ ದೊಡ್ಡ ಸ್ಥಾನಕ್ಕೆ ನಿಮ್ಮ ಮಕ್ಕಳನ್ನು ಹೇಗೆ ತಗೊಂಡು ಹೋಗಬೇಕಂತ ಆಲೋಚನೆ ಮಾಡಿಕೊಂಡು ಹಠ ಹಿಡಿದು ದೊಡ್ಡ ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗುವಂಥ ದೊಡ್ಡ ಮಟ್ಟದ ಛಲವನ್ನು ತಾವು ಇವತ್ತು ಹಮ್ಮಿಕೊಳ್ಬೇಕಂತ ನಾನು ಇವತ್ತು ಹೇಳಿಕೊಂಡು ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಬಹುಶಃ ನಮ್ಮ ಕರೆಸ್ಪಾಂಡೆಂಟ್ ಆಗಿರುವಂಥ ಗೌರವಾನ್ವಿತ ಫಾದರ್ ಸಿಪ್ರಿಯನ್ ಪಿಂಟೋರಿಗೆ, ನಮ್ಮ ಪ್ರಾಂಶುಪಾಲರಿಗೆ ಇರಲಿ, ಬಹುಶಃ ನಿಮಗೆಲ್ಲರಿಗೂ ಕೂಡ ನಾನೊಬ್ಬ ಸೋದರನಾಗಿ ಒಬ್ಬ ಪ್ರತಿನಿಧಿಯಾಗಿ ಯಾವುದೇ ಹಂತದಲ್ಲಿ ಏನೆಲ್ಲ ಸಹಕಾರ ಬೇಕಾ ನಾವೆಲ್ಲರೂ ಕೂಡ ಮುಂದೆ ನಿಂತು ನಿಮ್ಮ ಸೇರಿಕೊಂಡು ಎಲ್ಲ ರೀತಿಯ ಸಹಕಾರ ಕೊಟ್ಟು ಇಲ್ಲಿ ನಾವು ಕೊಡುವಂಥ ಸಹಕಾರ ಪರೋಕ್ಷವಾಗಿ ನಮ್ಮ ಊರಿನ ಮಕ್ಕಳಿಗೆ ಸಿಕ್ಕುವಂಥ ಅವಕಾಶ ಆಗಲಿ ಅಂತ ಹೇಳಿಕೊಳ್ತಾ ಮತ್ತೊಮ್ಮೆ 25 ವರ್ಷ ಶುಭಾಶಯ ಸಲ್ಲಿಸಿಕೊಂಡು ಇನ್ನು 25ಕ್ಕೆ ಬೇಕಾವೆಲ್ಲ ನನ್ನ ವಿಶೇಷ ಆಲ್ ದಿ ಬೆಸ್ಟ್ ನಮಗೆ ನಾನು ಇವತ್ತು ಹೇಳಿಕೊಳ್ಳುತ್ತಾ ನಾವೆಲ್ಲರೂ ಕೂಡ ಜೊತೆಯಾಗಿ ನಾವು ಮುಂದೆ ಹೋಗುವ, ನಾವು ಜೊತೆಗೆ ಮುಂದೆ ಹೋಗೋ ಸಂದರ್ಭದಲ್ಲಿ ಯಾರು ಹಿಂದೆ ಉಳಿದಿದ್ದಾರೋ ಅವರ ಕೈ ಹಿಡಿದು ಮುಂದೆ ಎತ್ತಿಕೊಳ್ಳೋ ಜವಾಬ್ದಾರಿ ಎಲ್ಲ ಹಮ್ಮಿಕೊಳ್ಳುವಂತ ಕೇಳಿಕೊಳ್ಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಕನ್ನಡ ಅರ್ಥ ಆಯ್ತಾ? ಕರೆಕ್ಟ್ ಇದೆಯಾ? ಅಲ್ಲ, ಅಸೆಂಬ್ಲಿಯಲ್ಲಿ ಅರ್ಥ ಆಗೋದಿಲ್ಲ ಕೆಲವರು, ಅದಕ್ಕೆ ಕೇಳಿದ್ದು ನಾನು. Thank you, Dr. U.T. Khader Farid, Honorable Speaker, the Chief Guest of the day, for gracing us with your presence and sharing your valuable insights. The most awaited moment, the highlight of this celebration is the releasing of our college magazine. As we celebrate 25 years of excellence, creativity, and countless memories, we take pride in presenting Sparkle, our Silver Jubilee souvenir. Sparkle symbolizes the spark of knowledge, creativity, and joy that our college has ignited over 25 years. Just as the sparkle shines bright and leaves a lasting glow, we hope this souvenir captures the essence of our Silver Jubilee celebration and inspires many more years of brilliance. And now it gives me immense pleasure to invite our Reverend Bishop to grace this moment and release Sparkle, our college souvenir. The releasing of our magazine, Sparkle. It's a joyous occasion for us, Sebastians. Thank you, dear Bishop and other dignitaries. It's an honor to invite Your Excellency to deliver the presidential address.
ನಲ್ಮೆಯ ಚೀಫ್ ಗೆಸ್ಟ್ ಡಾಕ್ಟರ್ ಯು ಟಿ ಖಾದರ್ ಫರೀದ್ರವರೇ, ಡಾಕ್ಟರ್ ಪ್ರವೀಣ್ ಲಿಯೋ ಲಸ್ರಾದೂರವರೇ, ಶ್ರೀ ಬಿ ರಮಾನಾಥ್ ರೈರವರೇ, ಡಾಕ್ಟರ್ ಜೆ ಬಿ ಸಲ್ದಾನಾ, ಸಿಸ್ಟರ್ ಎಮೆರಿಟಾ, ಮಿಸ್ಟರ್ ಸತೀಶ್ ಕುಂಪಾಲ, ಮಿಸ್ಟರ್ ದೀಪಕ್, Mr. Tejamurthy, Mr. Suresh Bhatnagar, Mr. Prakash Kumpala, Mr. Navneet Mastikatte, Mr. Anil Lobo, Mr. Arun D'Souza, Mrs. Jyoti D'Souza, and above all, a very Reverend Father Cyprian Pinto, the correspondent, and the principal, Mrs. Pramila D'Souza, the student alumni president, Mr. Safir, the PTA President, Vice President, Mr. Victor Richard Vegas, and President of the Student Council, Mr. Asif Rashid, and my dear friends, parents, students, well-wishers, all invite is present here. I know Mr. U.T. Khadar is on his way to Bangalore, and I should not delay by talking long. I want to tell you only one thing. My sincere congratulations to the management here, Father Cyprian Pinto and Mrs. Pramila D'Souza, the correspondent and principal and all the staff, the faculty, the student body, the parents, and all the well-wishers from the parish and the school. I am really happy that this school has now 660 students in the PUC, and there is a great amount of interaction between the students, lot of achievements. We see the shields put there right in front, and there is lot of fraternity, a sense of belongingness. As I was coming here, I met Mr. Safir, the former student here, and heading some very big institute in India, and I was surprised that one of our alumni is able to climb so high, and I am proud of him and proud of all those who have passed from the portals of this school. Today he has gone into education in a different way, and that way I'm sure a lot of our students have gone to different areas of excellence, and they have been bringing laurels to our institution and to our families. One principal talk, which is a short message I want to give, that we need to build the nation, a nation not built on hatred. ದ್ವೇಷದ ಮೇಲೆ ಕಟ್ಟಿದ ದೇಶ ಅಲ್ಲ, ಬದಲಾಗಿ ಭ್ರಾತೃತ್ವದ ಪ್ರೀತಿಯ ಮೇಲೆ ಕಟ್ಟಿದ ದೇಶ ನಮ್ಮದು ಆಗಬೇಕು. ಈ ದೇಶ ನಮ್ಮದು ಪ್ರೀತಿಯ ಮೇಲೆ ಕಟ್ಟಿದ ದೇಶ ಆಗಬೇಕಾದ್ರೆ ಪ್ರತಿ ಮನೆಯಲ್ಲಿ ಒಂದು ಕುರಾನ್, ಒಂದು ಭಗವದ್ಗೀತಾ ಮತ್ತು ಒಂದು ಬೈಬಲ್ ಇರಬೇಕು. ಪ್ರತಿ ಮನೆಯಲ್ಲಿ ಮುಸ್ಲಿಮರು ಬೈಬಲ್ ಮತ್ತು ಭಗವದ್ಗೀತಾ ಓದಬೇಕು, ಕ್ರೈಸ್ತರು ಕುರಾನ್ ಮತ್ತು ಭಗವದ್ಗೀತಾ ಓದಬೇಕು, ಹಾಗೂ ಹಿಂದೂಗಳು ಬೈಬಲ್ ಮತ್ತು ಕುರಾನನ್ನು ಓದಿ ಎಲ್ಲಿ ಈ ಧರ್ಮಗಳು ಒಟ್ಟುಗೂಡುತ್ತವೆ, ಯಾವ ಮೌಲ್ಯಗಳು ನಮ್ಮನ್ನು ಒಟ್ಟುಗೂಡಿಸ್ತವೆ ಎಂಬುದನ್ನು ನಾವು ಕಲಿಬೇಕು. ಓದುವಾಗ ಎಲ್ಲಿ ತಪ್ಪು ಇದೆ ಎಂದು ಅದನ್ನು ನೋಡುತ್ತಾ ತಪ್ಪುಗಳನ್ನೇ ಹುಡುಕಲಿ ಹೋಗಬೇಡಿ. ಎಲ್ಲ ಧರ್ಮಗಳಿಗೆ ತಪ್ಪುಗಳಿವೆ, ಬರೆದದಲ್ಲಿ ಏನು ತಪ್ಪಿರಬಹುದು, ಇಲ್ಲಿ ತನಕ ಬಂದ ಈ ಸಂಪ್ರದಾಯಗಳಲ್ಲಿ ಕೆಲವುಗಳು ತಪ್ಪಿರುವುದು, ಆದರೆ ನಮ್ಮ ಮನಸ್ಸು ತಪ್ಪುಗಳನ್ನು ಹುಡುಕಲು ಹೋದರೆ ತಪ್ಪುಗಳನ್ನೇ ಕಾಣ್ತೇವೆ. ಆದರೆ ಸತ್ಯ ಎಲ್ಲಿದೆ, ಸತ್ಯ ಎಲ್ಲಿ ಭೇಟಿಯಾಗ್ತದೆ ಎಂಬುದನ್ನು ನೋಡಿದರೆ, ಮತ್ತು ಎಲ್ಲ ಹೆತ್ತವರು ತಮ್ಮ ಮಕ್ಕಳಿಗೆ ಇಂಥ ಭ್ರಾತೃತ್ವವನ್ನು, ಗೌರವವನ್ನು ಕಲಿಸಿದರೆ ಆಗ ಮಾತ್ರ ಈ ದ್ವೇಷ ಇಲ್ಲದ ದೇಶ ನಮ್ಮದಾಗಿ ಮನೆಯಲ್ಲೇ ಇಂಥ ಉದಾರ ಮನಸ್ಸು, ಉದಾರ ಹೃದಯದ ಉದಾರತೆ, ಮನಸ್ಸಿನ ವಿಶಾಲತೆ ಇದನ್ನು ಬೆಳೆಸಿದರೆ ಅಂಥ ಮಕ್ಕಳು ನಮ್ಮ ಶಾಲೆ ಇದ್ದರೆ ಇನ್ನೂ ಉದಾರತೆಯ ಮನೋಭಾವ ಬೆಳೆದು ಬಂದು ನಾವು ಈ ಉಳ್ಳಾಲ ತೊಕ್ಕೊಟ್ಟಿನಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ನಕ್ಷತ್ರಗಳಂತೆ ಮಿನುಗಬಹುದು. ಆದ ಕಾರಣ ಪ್ರಿಯರೇ, ಇಂಥ ಉತ್ತಮ ಶಾಲೆಯನ್ನು ಪಡೆದಕ್ಕಾಗಿ ನೀವು ಧನ್ಯರು.
ಸಂತ ಸಬಾಸ್ಟಿಯನ್ ಸಾಧಾರಣ 32-33 ವರ್ಷ ಪ್ರಾಯದಲ್ಲಿ ಧೈರ್ಯದಿಂದ ಚಕ್ರವರ್ತಿಗಳ ಡಯಕ್ಲೀಷಿಯನ್ ಚಕ್ರವರ್ತಿಗಳ ವಿರುದ್ಧ ಮಾತನಾಡಿದ. ಅವರ ಒಪ್ರೆಸಿವ್ ಸಿಸ್ಟಮ್, ಜನರನ್ನು ಕೊಂದು ಹಾಕುವುದು, ಅನ್ಯಾಯದಿಂದ ಅವರನ್ನು ನಾಶಗೊಳಿಸುವುದು, ಇಂಥ ಒಂದು ಮನೋವೃತ್ತಿ ಇದ್ದ ಆ ಚಕ್ರವರ್ತಿಯಲ್ಲಿ. ಅಂಥವರಿಗೆ ಬುದ್ಧಿ ಹೇಳಿದ ಮನುಷ್ಯ. ಅವರನ್ನು ಒಮ್ಮೆ ಮರಕ್ಕೆ ಕಟ್ಟಿಯಾಗಿ ಬಾಣ ಹೊಡೆದು ಕೊಂದರು ತೀರುವುದರು ಅಂತ ಬಿಟ್ಟು ಹೋದರು. ಒಂದು ಮಹಿಳೆ ಬಂದು ಅವರನ್ನು ಬಿಡಿಸಿ ಸಾಂತ್ವನ ಮಾಡಿ ಏನು ಚಿಕಿತ್ಸೆ ಕೊಟ್ಟ ನಂತರ ಅವರು ಪುನಃ ರಿವೈವ್ ಆದರು, ಜೀವಂತವಾದರು. ಪುನಃ ಸರಿಯಾದ ಮೇಲೆ ಆರೋಗ್ಯ ಪಡೆದ ಮೇಲೆ ಪುನಃ ಅಂಥ ಚಕ್ರವರ್ತಿಯ ಮುಂದೆ ಹೋದು, ನೀನು ತಪ್ಪು ಮಾಡ್ತಾ ಇದ್ದೀಯಾ, ನೀನು ಪಾಪ ಮಾಡ್ತಾ ಇದ್ದೀಯಾ, ಜೀವನವನ್ನು ಬದಲಾಯಿಸು ಎಂದು ಧೈರ್ಯವನ್ನು ಹೇಳಿದಾಗ ಅವರನ್ನು ದೊಣ್ಣೆಯಿಂದ ಹೊಡೆದು ಕೊಂದರು. ಪ್ರಿಯರೇ, ಶಕ್ತಿ ಇರಬೇಕು, ನಮ್ಮಲ್ಲಿ ಧೈರ್ಯ ಇರಬೇಕು. ಆದರೆ ಅದರ ಎಲ್ಲ ಅಡಿಪಾಯ ಪ್ರೀತಿ, ನ್ಯಾಯ, ಸಹೋದರತೆ, ಇಂಥ ಉತ್ತಮ ಮೌಲ್ಯಗಳು ಇದ್ದರೆ ಮಾತ್ರ ಅದೆಲ್ಲ ಸಾಧ್ಯ. ಶಾಲೆಗಳು ಅಂಥದ್ದನ್ನೇ ಕಲಿಸ್ತವೆ. ಪ್ರತ್ಯೇಕವಾಗಿ ನಮ್ಮ ಕಥೋಲಿಕ ವಿದ್ಯಾಮಂಡಳಿಯ ಶಾಲೆಗಳು ಅಂಥ ತತ್ವಗಳನ್ನೇ ಕಲಿಸ್ತವೆ. ಆದ್ದರಿಂದ ಎಲ್ಲ ಧರ್ಮದವರು ಸಹಬಾಳ್ವೆಯನ್ನು ನಡೆಸ್ಬೋದು. ನಾವು ಸ್ಟೇಜಿನಲ್ಲಿ ಒಬ್ಬರು ಹಿಂದೂ ಧರ್ಮದವರು, ಒಬ್ಬ ಕ್ರೈಸ್ತ ಧರ್ಮದವರು, ಒಂದು ಇಸ್ಲಾಂ ಧರ್ಮದವರು, ಬೇರೆ ಬೇರೆ ನಾವು 3 ಧರ್ಮದವರು ಒಟ್ಟಿಗೆ ಕೂತಿದ್ದೇವೆ. ಏನೂ ತಕರಾರಿಲ್ಲ, ಸಂತೋಷದಿಂದ ಇದ್ದೇವೆ, ಎಲ್ಲರೂ ನಗಾಡ್ತಾ ಇದ್ದೇವೆ, ಸಂತೋಷದಿಂದ ಇದ್ದೇವೆ. ಅಂಥ ಸಂತೋಷ ಯಾವಾಗಲೂ ನಿಮ್ಮದಾಗಲಿ ಎಂದು ಹೇಳಿ, ಈ ಸಿಲ್ವರ್ ಸ್ಪಾರ್ಕ್ ಗೋಲ್ಡನ್ ಸ್ಪಾರ್ಕ್ ಆಗಿ ಬೆಳಗಲಿ ಅಂತ ಹೇಳಿ ಎಲ್ಲರಿಗೂ ನನ್ನ ವಂದನೆಗಳು ಸಲ್ಲಿಸಿ ಕೊನೆಗೊಳಿಸ್ತೇನೆ. ಅನ್ಯ ಕಾರ್ಯ ನಿಮಿತ್ತ ಗೌರವಾನ್ವಿತ UT ಖಾದರ್ ಫರೀದ್ರವರು ಈ ಸಭೆಯಿಂದ ಅಗಲುತ್ತಿದ್ದಾರೆ. ಬಿಡುವಿಲ್ಲದ ಕಾರ್ಯಭಾರದ ಮಧ್ಯೆಯೂ ನಮ್ಮ ಕರೆಗೆ ಸ್ಪಂದಿಸಿ ಆಗಮಿಸಿ ಹಿತವಚನ ನುಡಿದ ತಮಗೆ ಧನ್ಯವಾದಗಳು. ತಮ್ಮನ್ನು ಪ್ರೀತಿಪೂರ್ವಕವಾಗಿ ಬೀಳ್ಕೊಡುತ್ತಿದ್ದೇವೆ. We need to build our nation on love and not hatred. Dear Bishop, your words have indeed inspired our audience. Thank you for inspiring us through your message. ನಮ್ಮ ಸಡಗರದ ಬೆಳ್ಳಿ ಹಬ್ಬದ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಗಣ್ಯರಿಗೆ ಈ ನೆನಪು ಶಾಶ್ವತವಾಗಿ ತಮ್ಮ ಮನಪಟಲದಲ್ಲಿ ಉಳಿಯಬೇಕೆಂಬುದು ನಮ್ಮ ಹಂಬಲ. ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ವೇದಿಕೆಯಲ್ಲಿರುವ ಅತಿಥಿ ವರ್ಯರಿಗೆ ಸ್ಮರಣಿಕೆ ನೀಡಬೇಕಾಗಿ ನಮ್ಮ ಪೂಜ್ಯ ಸಂಚಾಲಕರಲ್ಲಿ ನಮ್ರ ಬೇಡಿಕೆ. Gratitude is a memory of the heart, and here are our students to express a few words of gratitude and acknowledge everyone who contributed to making this event a success. Good evening, ladies and gentlemen. On the joyous occasion of the Silver Jubilee of St. Sebastian PU College, I take privilege to propose a vote of thanks. On behalf of St. Sebastian PU College, I express my heartfelt gratitude to His Excellency, Reverend Dr. Peter Paul Saldana, Bishop of Mangalore,
for presiding over today's program. Thank you, Bishop, for your inspiring presence and unwavering support. Our sincere thanks to our esteemed chief guest, Dr. U.T. Kader Farid, Honorable Speaker, Reverend Dr. Praveen Leo Estrado, Secretary, Catholic Board of Education, Mr. Ramanath Rai, ex-minister, for accepting our invitation and elevating this program with the valuable words and gracious presence. I extend my deep appreciation to our former correspondents and principals, Reverend Father Peter Serrao, founder of our college, Reverend Dr. J.B. Saldana, Reverend Father Clement Mascarenhas, Sister Emerita, for laying strong foundation upon which we stand today. We are equally grateful to our guest of honor, Mr. Deepak SG, Manager Karnataka Bank Tokkotu, Mr. Tejomurthy, Commissioner Ulal Town Panchayat, Mr. Suresh Bhatnagar, District Member, Religious Empowerment Department, Mr. Navneet Mastikatti, Industrialist, Mr. Anil Lobo, Chairman MCC Bank, Mr. Arun D'Souza, Vice President, Pastoral Parishad Permanur, Mrs. Jyoti D'Souza, Secretary, Pastoral Parishad Permanur, Mrs. Delphine, Management Representative, for joining us and making this event truly joyful. A special thanks to our beloved correspondent, Very Reverend Father Cyprian Pinto, for all the support and encouragement. Father, your leadership has constantly guided us, and we are deeply grateful for your encouragement. I am extremely happy to thank Father Melvin D'Souza, Assistant Parish Priest, for being a part of today's joyous occasion. A warm thanks to all the priests and nuns seated in front of the dais, whose blessings and presence added great meaning to our celebration. Our gratitude also extends to all the principals, HMs, teaching and non-teaching staff of neighboring schools and colleges for being with us today. A special word of appreciation goes to all our donors, both those present here and those supporting us from abroad, whose generosity has strengthened our institution in many ways. I extend my special thanks to Mr. Victor Richard Vegas, PTA Vice President, Mr. Sheikh Hassan, Treasurer, Mr. Babu Pilar, and all PTA committee members for their wholehearted support and encouragement. We also thank our alumni who remain an integral part of our journey. We extend sincere thanks to our well-wishers, parents, and the people of the locality for their constant encouragement, trust, and goodwill. My heartfelt thanks goes to the teaching and non-teaching staff of our college and the entire campus for their tireless efforts and commitment. Thank you to the media for your coverage and support, and to our event organizers for planning and coordinating every detail with dedication. A special thanks to all the students of our college for this wholehearted support and cooperation in making today's program a grand success. Thank you one and all. ಧನ್ಯವಾದಗೈದಂತಹ ವಿದ್ಯಾರ್ಥಿಗಳಿಗೂ ವಂದನೆಗಳು. ಮುಂದೆ ಈ ಭವ್ಯ ವೇದಿಕೆಯಲ್ಲಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿವೆ. ಹಾಗಾಗಿ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರನ್ನು ವೇದಿಕೆಯ ಮುಂಭಾಗದ ಆಸನಗಳಿಗೆ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಮ್ಮ ಪ್ರಾಂಶುಪಾಲರು ಅವರನ್ನಲ್ಲಿಗೆ ಕರೆದುಕೊಂಡು ಹೋಗಬೇಕಾಗಿ ಪ್ರಾಂಶುಪಾಲರಲ್ಲಿ ವಿನಂತಿ.
ನಮ್ಮ ಕಾಲೇಜಿನ ಒಂದು ಸೂಚನೆ, ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಇಲ್ಲಿ ಆಸನಗಳನ್ನು ನಾವು ವೇದಿಕೆಯ ಮುಂಭಾಗದಲ್ಲಿ ಅರೇಂಜ್ಮೆಂಟ್ ಮಾಡಿರುತ್ತೇವೆ. ವಿದ್ಯಾರ್ಥಿಗಳು ಎಲ್ಲಿಯೂ ತಿರುಗಾಡಲಿಕ್ಕೆ ಹೋಗದೆ ಇಲ್ಲಿ ಮುಂದೆ ಬಂದು ಕುಳಿತುಕೊಳ್ಳಬೇಕು ಮತ್ತು ಚರ್ಚ್ ಹಾಲ್ನಲ್ಲಿ ಕಾರ್ಯಕ್ರಮ ನಡೆಯುತ್ತಿರುವುದರಿಂದ ಅಲ್ಲಿಗೆ ಹೋಗಿ ತೊಂದರೆ ಕೊಡದೆ ಈ ಕಡೆಗೆ ಎಲ್ಲ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿ ಪೋಷಕರು ಸಭೆಯಲ್ಲಿ ಇರುವಂತಹ ಆಸನದಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ.
जश्न की रात है, दिल की बात है, आज हर चेहरा चमक रहा है। सेंट सेबेस्टियन पीयू कॉलेज की तरफ से आप सबको दिल से स्वागत है। शामें मलंग सी, रातें सुरंग सी, बागी उड़ान पे ना जाने क्यों इलाही मेरा जी आए आए, इलाही मेरा जी आए आए। ना 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 ना। Respected dignitaries and distinguished guests, parents, alumni audience and my dear friends. Tonight's a celebration under sparkling lights. Every face is shining bright with festive delight. On behalf of St. Sebastian PU College, a warm welcome to everyone joining us tonight. ನೆರೆದಿರುವ ಎಲ್ಲ ಸಹೃದಯ ಕಲಾ ರಸಿಕರಿಗೆ ಸಂತ ಸೆಬಾಸ್ಟಿಯನ್ ಪದವಿ ಪೂರ್ವ ಕಾಲೇಜಿನ ರಜತ ಮಹೋತ್ಸವದ ಸುಂದರ ಸಾಂಸ್ಕೃತಿಕ ಸಂಜೆಗೆ ಸ್ವಾಗತ ಸುಸ್ವಾಗತ. ಇದು 25 ಸಂವತ್ಸರಗಳ ಸಂಭ್ರಮದ ಯಾನ, ನೆನಪುಗಳ ಹಬ್ಬ. ಇಂದಿನ ಈ ಅದ್ದೂರಿ ಸಾಂಸ್ಕೃತಿಕ ಉತ್ಸವದಲ್ಲಿ ವಿದ್ಯಾ ದೇಗುಲದ ರೂವಾರಿಗಳ ತ್ಯಾಗವಿದೆ, ಶಿಕ್ಷಕರ ಶ್ರಮವಿದೆ, ವಿದ್ಯಾರ್ಥಿಗಳ ಯಶಸ್ಸಿದೆ, ಪಾಲಕರ ಕನಸಿದೆ. ಹಾಗಾದರೆ ಬನ್ನಿ, ತಡಬೇಕೆ, ಅಂತರಂಗದ ಕಣ್ಣು ತೆರೆದು ಕಲೆ ಹಾಗೂ ಸಾಂಸ್ಕೃತಿಕ ವೈಭವದ ಈ ಸುಂದರ ಸಂಜೆಯನ್ನು ಹೃದಯಪೂರ್ವಕವಾಗಿ ಅನುಭವಿಸೋಣ. ಜನಪದ ಕಲೆಗಳು ನಮ್ಮ ಉಸಿರು. ನಮ್ಮ ಸಂಸ್ಕೃತಿಯ ಪ್ರತೀಕವಾದ ಜನಪದ ಕಲೆಗೆ ಎಂದಿಗೂ ಸಾವಿಲ್ಲ. ಜನಪದ ಬದುಕಿನಲ್ಲಿ ಹಾಸುಹೊಕ್ಕಾಗಿರುವ ಜನಪದ ಕಲೆಗಳು ಅಗಣಿತ. ಅವುಗಳಲ್ಲಿ ಪೂಜಾ ಕುಣಿತವೂ ಒಂದು. ಜನಪದ ಪರಂಪರೆಯ ಆಭರಣವಾದ ಪೂಜಾ ಕುಣಿತ ಕೇವಲ ನೃತ್ಯವಲ್ಲ, ಜನರ ಬದುಕಿನ ಭಾವನೆ, ಮಣ್ಣಿನ ನಂಬಿಕೆಯ ಪ್ರತಿಧ್ವನಿ, ಭಕ್ತಿ ಮತ್ತು ಭಾವನೆಯ ಸಂಗಮ. ನಮ್ಮ ಸಂಸ್ಕೃತಿಯ ಅನನ್ಯತೆಯ ಪ್ರತಿಬಿಂಬವಾದ ಪೂಜಾ ಕುಣಿತ ಇದೀಗ ತಮ್ಮ ಕಣ್ಣಳತೆಯಲ್ಲಿ.
Divine moments like these fill our hearts with devotion and grace. A big thank you to our talented performers for the beautiful Puja Kujita presentation. May the blessing of the divine be upon us all. Bursting with colors and energy, get ready to join the frenzy. Originating from the vibrant streets of Rajasthan, Gair is a traditional folk dance that's an integral part of Holi celebration, symbolizing joy, unity and the triumph of good over evil. This energetic dance is performed by both men and women in colorful attire, moving to infectious beats of drums and folk tunes. Witness the energetic moves, vibrant costumes and catchy rhythms as our talented performers bring this spectacular folk dance to life, presenting the thrilling Gair dance performance, celebrating the spirit of Holi like never before. Let the colors fly! सरिया वालों आवो नी पधारो मारे देश गाँव का सारा लोग लुगाई लगा दूं प्रेम का गुलाल बजा के चल बम 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 पीलो बम बजा के चल होलिया में उड़ा रे गुलाल कयोरे मंगे जड़ सहा होलिया में उड़े रे गुलाल कयोरे मंगे जड़ से होलिया में उड़ा रे गुलाल कयोरे मंगे जड़ से होलिया में उड़े रे गुलाल कयोरे मंगे जड़ से मारिए मंगे जड़ चुड़ला वाली मारिए मंगे जड़ चुड़ला वाली रे वालों रे नवाब कयो रे मंगे तर से हरिया वालों रे नवाब कयो रे मंगे तर से होलिया में उतर गुलाल कयो रे मंगे तर से होलिया में उड़े रे गुलाल कयो रे मंगे तर से
ಇಂದಿನ ಈ ಸುಂದರ ಸಾಂಸ್ಕೃತಿಕ ಸಂಜೆಗೆ ಬಣ್ಣದ ರಂಗು ತುಂಬಿದ ಅದ್ಭುತ ಪ್ರದರ್ಶನ, ರಾಜಸ್ಥಾನದ ಸುಗಂಧ, ಮಣ್ಣಿನ ಸಂಸ್ಕೃತಿ, ಅವರ ಆಚಾರ ವಿಚಾರಗಳ ವೈಭವವನ್ನು ವೇದಿಕೆ ತಂದ ನಮ್ಮ ಕಲಾವಿದರಿಗೆ ಮನದಾಳದ ಧನ್ಯವಾದಗಳು. And now get ready to witness a study unfold on stage like never before. Our talented performers are all set to take you on an emotional journey with their captivating drama dance performance. So sit back, relax, and let the drama begin. ಮತ್ತೆ ಫಿಲ್ಮಿ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೆಯಸಿ. ಬಂಧುಗಳೇ, ಈ ಸಮಾಜದಲ್ಲಿ ಒಳ್ಳೆಯವರು ತುಂಬಿ ಹೋಗಿದ್ದಾರೆ, ಆದರೆ ಅವರನ್ನ ಹುಡುಕಬೇಕಷ್ಟೇ. ದೇಶದ ಮೂಲೆ ಮೂಲೆಯಲ್ಲಿ ಕೂಡ ದೇಶಾಭಿಮಾನದ ಅದೆಷ್ಟೋ ಕಥೆಗಳಿವೆ. ಅಂಥದ್ದೇ ಒಂದು ಕತೆ ಇಲ್ಲಿಯೂ ಇದೆ ನಿಮ್ಮ ಮುಂದೆ. लुका छुपी बहुत हुई, सामने आ जाना, कहाँ कहाँ ढूंढा तुझे, थक गई है अब तेरी माँ. आजा सांझ हुई, मुझे तेरी फिक्र धुंधला गई, देख मेरी नजर आ जाना. मुझे तेरी फिक्र धुंधला गई, देख मेरी नजर आ जाना. क्या बताऊं ना कहाँ हूँ मैं, यहाँ उड़ने को मेरे खुला आसमां है. तेरे किसों जैसा बोला सालो ना जहाँ है, यहाँ सपनों वाला मेरी पतंग हो बेफिक्र नहीं है मान. तुम कोई लुटे नहीं, बीच से काटे ना. ಅನ್ನನ್ನ ಆವಾಗ್ಲೇ ಮಲಗಿಸಿ ನೀವ್ ಯಾವಾಗ ಬರ್ತೀರಾ ಅಂತ ಕಾಯ್ತಾ ಇದ್ದೆ. ಕೆಲಸ ಮುಗಿಯುವಾಗ್ಲೇ ತಡ ಆಯ್ತು ಕಣೆ. ಮಗುನ ಜಾಗ್ರತೆ, ಹೊರಡುವ. ಯಾವತ್ತೋ ಹೇಳಿದ ಹರಕೆ ಇವಾಗಾದ್ರೂ ತೀರ್ಸೋ ಕಾಲ ಬಂತಲ್ವಾ? ಅದಕ್ಕೆ ಕಣೆ ಹೇಳೋದು, ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಂತ. ಫಾದರ್, ಅಲ್ಲೊಂದು ಆಕ್ಸಿಡೆಂಟ್ ಆಗಿದೆ, ತುಂಬಾ ಸೀರಿಯಸ್ ಅನಿಸ್ತಿದೆ, ಬೇಗ ಬನ್ನಿ ಫಾದರ್. ಅಮ್ಮ, ಹೆದರ್ಕೋಬೇಡಿ. ನೋಡಪ್ಪ, ನಿಧಾನ ನಿಧಾನ ನಿಧಾನ, ಇಳಿಬೇಡಿ, ನಿಧಾನ. ಫಾದರ್, ನಾವು ಬದುಕ್ತೀವಿ ಅನ್ನೋ ಯಾವ ಗ್ಯಾರಂಟಿನೂ ಇಲ್ಲ. ಈ ಮಗು ನಮ್ಮಿಬ್ರು ಪ್ರಪಂಚ.
ಇವನ ದೇಶ ಸೇವೆಗೆ ಮುಡುಪಾಗಿಡ್ಬೇಕು ಅನ್ನೋದು ನನ್ನ ಅವರ ಆಸೆ ಆಗಿತ್ತು. ಅದನ್ನ ನೆರವೇರಿಸ್ಕೊಡ್ತೀರಾ ಫಾದರ್? ನಮಗೆ ಧರ್ಮ ಮುಖ್ಯ ಅಲ್ಲ, ಜಾತಿ ಮುಖ್ಯ ಅಲ್ಲ. ಇವನಿಗೆ ದೇಶದ ಬಗ್ಗೆ ಮಾತ್ರ ಪ್ರೀತಿ ಮೂಡಿಸಿ ಬೆಳೆಸಿ. ಆಯ್ತು ಆಯ್ತು, ನಿಮ್ಮ ಮಾತನ್ನ ನಾನು ನಡೆಸಿಕೊಡ್ತೇನೆ, ನಿಮ್ಗೇನು ಆಗಲ್ಲ. ಬಾ ಬಾ. ಓ ಗಾಡ್, ಮೇ ಹರ್ ಸೋಲ್ ರೆಸ್ಟ್ ಇನ್ ಪೀಸ್. ಈ ಮಗುವನ್ನ ನಾನು ಸಾಕ್ತೀನಿ. ನನ್ನ ಧರ್ಮಕ್ಕಾಗಿಯೂ ಅಲ್ಲ, ಜಾತಿಗಾಗಿಯೂ ಅಲ್ಲ. ಆ ತಾಯಿ ಹೇಳಿದಂತೆ ಈ ದೇಶಕ್ಕಾಗಿ. ಈತ ಹುಟ್ಟಿದಾಗ ಇವನಿಗೆ ಇಟ್ಟ ಹೆಸರೇನೆಂದು ನನಗೆ ತಿಳಿದಿಲ್ಲ. ಆದರೆ ನಾನಿವನಿಗೆ ಇಡುವ ಹೆಸರು ಭರತ್. ಭರತ್. ನಮಸ್ತೆ ಫಾದರ್, ನನ್ನ ಹೆಸರು ಶರೀಫ್ ಅಂತ. ಇವಳು ನನ್ನ ಹೆಂಡತಿ. ಮದುವೆಯಾಗಿ 10 ವರ್ಷ ಆಯಿತು. ಆದ್ರೂ ನಮಗೆ ಮಕ್ಕಳಿಲ್ಲ ಫಾದರ್. ಇನ್ಶಾಅಲ್ಲಾ ಒಂದು ಮಗುವನ್ನು ದತ್ತು ಪಡೆಯೋಣ ಅಂತ ಅನ್ಕೊಂಡ್ವಿ. ಫಾದರ್, ನಿಮ್ಮ ಚರ್ಚಲ್ಲಿ ಎಷ್ಟೋ ಮಕ್ಕಳಿಗೆ ಸಂಸ್ಕಾರ ಕೊಟ್ಟು ಸಾಕ್ತಾ ಇದ್ದೀರಂತ ತಿಳಿಯಿತು. ನಮಗೂ ಒಂದು ಮಗುವನ್ನು ದತ್ತು ಕೊಡ್ಬೋದಾ ಫಾದರ್? ಫಾದರ್, ನಮಗೆ ಅದೇ ಮಗುವನ್ನು ಕೊಡ್ಬೋದಾ? ಅವರಿಬ್ಬರನ್ನ ಕಂಡಾಗ ನನಗೆ ತಾಯಿ ಮಗುವಿನ ವಾತ್ಸಲ್ಯವೇ ಕಾಣುತ್ತಿದೆ. ನೋಡಿ ಶರೀಫ್ ಅವರೇ, ಆ ಮಗುವನ್ನು ಕೊಡ್ಲಿಕ್ಕೆ ನನಗೇನು ಅಭ್ಯಂತರ ಇಲ್ಲ. ಆದ್ರೆ ಆ ಮಗುವಿನ ತಾಯಿ ಮಗುವನ್ನು ನನ್ನ ಕೈಗಿತ್ತಾಗ ಹೇಳಿದ ಮಾತೊಂದಿದೆ. ಜಾತಿ ಧರ್ಮದ ಲೇಪವಿಲ್ಲದ ದೇಶ ಪ್ರೇಮದ ಪ್ರೀತಿಯಿಂದ ಈ ಮಗುವನ್ನ ಬೆಳೆಸಬೇಕು ಎಂದು. ಆ ಮಾತನ್ನ ನೀವು ನಡೆಸಿಕೊಡುವುದಾದ್ರೆ ಆ ಮಗುವನ್ನ ನಿಮಗೆ ಕೊಡಬಹುದು. ನಮಗೆ ಬೇಕಾಗಿರೋದು ಧರ್ಮೋದ್ಧಾರಕನೂ ಅಲ್ಲ, ವಂಶೋದ್ಧಾರಕನೂ ಅಲ್ಲ. ಬದಲಾಗಿ ಈ ತಾಯಿಗೊಂದು ಮಗು ಮಾತ್ರ. ತಾಯಿ ಆಸೆಯಂತೆ ಈ ಮಗುವನ್ನ ದೇಶೋದ್ಧಾರಕನನ್ನಾಗಿ ನಾವು ಮಾಡ್ತೀವಿ. ದೇಶ ಅಂತಾನೆ ನನ್ನನ್ನು ಬೆಳೆಸ್ಬಿಟ್ಟೆ. ಯಾಕೆ ಅಂತ ಯಾವತ್ತೂ ನಾನು ನಿನ್ನನ್ನು ಕೇಳಲಿಲ್ಲ, ನೀನು ಹೇಳಲಿಲ್ಲ. ಇವತ್ತು ದೇಶವೇ ನನ್ನ ಉಸಿರಾಗಿದೆ. ಆಶೀರ್ವಾದ ಮಾಡಮ್ಮ. ದೇಶ ಸೇವೆಗೆ ಹೊರಡ್ತೇನೆ. ಇದ ಮೋನು, ಹೊರಡ್ತೇನೆ ಅಂತ ಹೇಳ್ಬೇಡ, ಹೋಗಿ ಬರ್ತೀನಿ ಅಂತ ಹೇಳು. ಹಂಗೆ ಹಿಂದಿನ ನೆನಪುಗಳೆಲ್ಲ ಬೇಡ. ಮುಂದಿನ ಗುರಿ ಒಂದೇ ಇರಲಿ. ನಾನು ನಿನ್ನನ್ನ ಸಾಕಿದವಳು ಮಾತ್ರ. ಈ ದೇಶವೇ ನಿನ್ನ ನಿಜವಾದ ಕುಟುಂಬ. ಅದಕ್ಕಾಗಿ ನಿನ್ನ ಜೀವನ ಮುಡಿಪಾಗಿರಲಿ. ಹೋಗಿ ಬಾ. और इधर जम्मू के पुंछ इलाके में आतंकियों ने भारतीय सेना की एक गाड़ी पर घात लगाकर हमला किया, जिसमें 5 जवान शहीद हो गए। घात लगाकर हमला करने के बाद आतंकी जंगल में फरार हो गए, जिनकी तलाश में सर्च ऑपरेशन लगातार जारी है। ಯಾಕೆ ಅಳ್ತಾ ಇದೀಯಾ? ಅಲ್ಲ, ನಮ್ಮ ಮಗ. ಯೋಚನೆ ಮಾಡಬೇಡ, ಅವನಿಗೆ ಏನು ಆಗಿರಲ್ಲ. ಹೆತ್ತವಳು ಯಾರಾದರೇನು, ಹೊತ್ತವಳು ಯಾರಾದರೇನು, ಸಾಕಿ ಸಲಹಿದವಳು ಯಾರಾದರೇನು, ದೇಶದ ಸೇವೆಗೆ ಮದರ್ ತೆರೇಸಾನೆ ಹುಟ್ಟಿ ಬರಬೇಕಾಗಿಲ್ಲ. ಇಂತಹ ಅದೆಷ್ಟೋ ತಾಯಿಯ ಕತೆ, ಅದೆಷ್ಟೋ ವೀರರ ಕತೆ ಈ ಮಣ್ಣಿನಲ್ಲಿದೆ. ಬಂಧುಗಳೇ, ಈ ಜಾತಿ ಮತಗಳನ್ನೆಲ್ಲ ಬಿಟ್ಟು ಒಂದೇ ತಾಯಿಯ ಮಕ್ಕಳಂತೆ ನಡೆಯೋಣ. ಭವ್ಯ ಭಾರತವನ್ನ ಸೃಷ್ಟಿಸೋಣ. ನಾವೆಲ್ಲರೂ ಮಾನವೀಯತೆಯಿಂದ ಮೆರೆಯೋಣ, ಮನುಷ್ಯರಾಗೋಣ. ಬೋಲೋ ಭಾರತ್ ಮಾತಾ ಕೀ.
100 ಮತ ನಮಗಿರಲಿ, 100 ಮಾತಾಗಿರಲಿ, ಮಾನವೀಯತೆ ನಮ್ಮ ಧರ್ಮವಾಗಿರಲಿ, ಸದಾ ನಾವು ಭಾರತೀಯರೆಂಬ ಒಗ್ಗಟ್ಟಿರಲಿ ಎಂಬುದಾಗಿ ಸಾರಿದ ಮನ ಮುಟ್ಟುವ ಪ್ರದರ್ಶನಕ್ಕೆ ಮನಪೂರ್ವಕ ಧನ್ಯವಾದಗಳು. Lights, camera, action. It's time to witness some Bollywood magic. Get ready to be transported to the world of glamour and glitz as our talented dancers perform a thrilling filmy dance number. Let's give them a big round of applause. जैसे धूल उड़ा के सींग उठा के तुम भी नाचो, बाजे चमके ताल ढोल बेटा राजू उड़ के नाचो, हीरो से भी तेज कोई कर सके जो बेद नाचो, अस्तपल में घोड़े जैसे पाक डोर छोड़ नाचो, इतनी जो तो रोट मोटा मिर्चा खा के ऐसे नाचो। हाँ जा छोरे हाँ जा गोरे हाँ जा छोरे नाचो 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 वीर नाचो 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 यार नाचो 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 सच्ची मेरी जैसा पकड़ा नाचो 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 बिच्छू काटा लागे ऐसा नाचो। బరకన కలరా పెట్టే చిరి 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 చిరికిన చెండే 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 రావట్టే ముల్లె 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 ముడి మేలే మనపరకన ముల్లె 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 నలగాల కడయులకన ముల్లె 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 ఇలబాన ఇలమిరకన వదివా నినివా ఏదు మూడే అద మూడే ఏదు మూడే ఉకల మూడే ఏదు మూడే ముండు మూడే ఏదు మూడే సారి మూడే ఏదు మూడే సంగే మూడే ఏదు మూడే అస మూడే ఏదు మూడే పట మూడే ఏదు మూడే వన మూడే ఏదు మూడే అద మూడే ఏదు మూడే ఉకల మూడే ఏదు మూడే ముండు మూడే ఏదు మూడే సారి మూడే ఏదు మూడే సంగే మూడే ఏదు మూడే అస మూడే ఏదు మూడే పట మూడే ఏదు మూడే Punita barrita por lo de la que va, o belle de la por lo de la cocina liquida. Punita barrita por lo de la que va, o belle de la por lo de la cocina liquida. Punita barrita por lo de la que va, o belle de la por lo de barrita por lo de la que va, o belle de la por lo de la cocina liquida. Punita barrita por lo de la que va, o belle de la
जोड़ा लाल कलर का तूने मचाया खूब तहलका बाय गॉड तू लगती है जैसे स्विमिंग पूल में फूल कमल का चल दिखा जरा जो तेरा डांस मूव है सुन जरा मस्त ग्रुप है मामला फूल प्रूफ है सोनिए दिल पे गिरी एक जोर की बिजली लौंग का तेरे जब लिश्कारा चमका 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 शो मी द ठुमका 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 show me the ठुमका 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 ಪಡಿಬೇಕು ಲೇಡೀಸ್ ಮೆಚ್ಗೆ ಪ್ರಭುದೇವ ಜಾಕ್ಸಂಗು ಹೆಚ್ಚಿಗೆ ಕುಣಿಯೋಕೆ ನಾವ್ ತಯಾರು ನಮ್ದೇ ಡ್ಯಾನ್ಸ್ ಫ್ಲೋರು ಅತ್ಯದ್ಭುತ ಪ್ರದರ್ಶನ, ಆಕರ್ಷಕ ಸಿನಿಮಾ ನೃತ್ಯದ ಮೂಲಕ
ಕಲಾ ರಸಿಕರ ಕಣ್ಮನಗಳನ್ನು ತಣಿಸಿ ಮಾಯಾಲೋಕಕ್ಕೆ ಕರೆದೊಯ್ದ ನಮ್ಮ ಪ್ರತಿಭೆಗಳಿಗೆ ಧನ್ಯವಾದಗಳು. Our college has organized various programs to enrich the potential growth of students and enable them to exhibit their talents. In the month of June, Freshers' Day was organized. Chetan G. Pillal was the special invitee who, being the alumni, addressed the students.
मशहूर मेरे इश्क की कहानी हो गई, जो जग ने न मानी तो मैंने बिठानी, कहा कि मैं देखो कहाँ चली आई। कहते हैं ये दीवानी मस्तानी हो गई। ಎಂಚಿನ ಮಣ್ಪುಣಿ ಎಂದರ್ಲ ಬಾವ ಕಾಲೇಜಿಗೆ ಬೋಡು ಟೇಕ್ ಇಟ್ ಈಸಿಯರ್ ಕ್ಯಾ ಬೋಲಾ ಬಲಯ ವಾ ನೋಡಂತೆ ತೂಸ್ರಿ ತಾನು ತಂದಾನು ತಾನು ತಂದನಾನು ತಾನಂದಾನು ತಾನು ತಂದನಾನು ತಾನಂದಾನು ತಾನು ತಂದನಾನು ತಾನು ತಂದಾನು ತಾನು ತಂದನಾನು ತಾನಂದಾನು ತಾನು ತಂದನಾನು ತಾನಂದಾನು ತಾನು ತಂದನಾನು. ಇಂದೇ ಬಲನ್ನ ಬಲಕ್ಕ ದತ್ತೊಲ್ಲೆ ಫ್ರೆಶ್ ಬಲೆನ್ನ ಜೀವದ ಜೀವದ ಬಲೆ ಬಲೆ. ಹಾ ನೂದೆಕ್ ಮುಜಿ ನೂದೆಕ್ ಮುಜಿ ನೂದೆಕ್ ಮುಜಿ. ಸೊಪ್ಪು ಸೊಪ್ಪು ತರಕಾರಿ ಬಂಗುಡೆ ಬೂತಾಯಿ ಕಾಣೆ ಕೊಡ್ಡಾಯಿ ಬಲೆ ಬಲೆ. ಇಂದೇ ಬಲೆ ಜೀವದ ಜೀವದ ಬಲೆ ಬಲೆ. ಕೇಜಿ ಕೇಜಿ ಬಂಗುಡಿಗೆ ಇಂಚ ಇಂದೇ ಬಚ್ಚಂಗಳತ್ತ 2 kg ಕೊಡಿ ಆಯ್ತಾ. ಬೂತಾಯಿ ಕೊಡ್ಲೆ ಕೊಡ್ಡಾಯಿ 2 kg ಯಾವ್ ಇಂದೇ ಮೂಲ್ದಾಯಿ ತಕ್ಕುನಿ. ವಾ ದಾದಮ್ಮ ಇರ್ನ ಏತು ಬೇಲೆ ಉಂಡು ಆತ ಮತ್ತು ಬೋಲೆ ಅವಲ್ದಾಯ ದಕ್ಕುನಿ ಗಲೇಜಿ ಎಂಕುಲು ಮೂಲೆ ದಕ್ಕುನಿ ಮೀನಿಗೆ ಬತ್ತಿನತ ಪತ್ತಂದು ಪೋ ಮಾ ಅತ್ತ ಕುರಿದಿಂಡಿ ಅಂದಿಯೇ ಆಲಾಯ್ನ ಧೀರ ಪುಡ್ಡಿ. ಓ ಅಣ್ಣ ಸಾದಿರ್ದ ದಕ್ಕುನಿ ಆ ಎಂಗೊತ್ತುಂಡು ಇರ್ಬೋಲೆ ಇಂದೇನ್ ಮೂಲೆ ದಕ್ಕುನ ಬೊಕ ಇರ್ನ ತರಕ ಮಾಡೋಡ ಹೋಲೆ ಏರಗ್ಲ ಬುದ್ಧಿ ಪಂಡ್ರ ಬಲ್ಲಿ ಸರಿ ನಿಕ್ಕ ಅನ್ನದೇನಿ ನಿಕ್ಕದಾಯಕಿಯ ಸತ್ಯ ಬಂಡಿನಾಯಕ ಮರ್ಲು ಅತೆ ಪ್ರಮಿಳಕ್ಕ ಹಾರೋಣ ಬಾ ಹಾರೋಣ ಬಾ ಹಾರೋಣ ಬಾ ಗರಿಗಳ ಕೆದರಿ ಚುಂಚವ ಚಾಟಿ ಬೆಟ್ಟ ತಪ್ಪಲು ಅಡವಿ ಬಯಲು. ಗರಿಗಳ ಕೆದರಿ ಚುಂಚವ ಚಾಚಿ ಬೆಟ್ಟ ತಪ್ಪಲು ಅಡವಿ ಬಯಲು. ಏ ಮುನ್ನ ಇಲ್ಬಾರು ಗಿಲಿ ಮಾರಿ ನೋಡು. ಅರೆ ಎಷ್ಟು ಚಂದ ಐತಿ ಹೊರಗ್ ಬಾ. ಓ ಅಲ್ಲಿದ್ದಾನಲ್ಲ ದಡಿಯ ಬಿಡ್ತಾ ಇಲ್ಲ. ಪಾಪ ಏನಾದ್ರೂ ಮಾಡ್ಲೇಬೇಕು. ಏ ಭವಿಷ್ಯಲೋನಿ ನನ್ ಮೊಮ್ಮಗನ್ ಭವಿಷ್ಯಲು. ಏ ಗಿಲಿಮರೆ ಇಲ್ಬಾ ಕಾರ್ಡ್ ತೆಗೆ. ಒಳಕ್ಕೋಗು. ಓ ಭುಜದಲ್ಲಿ ಕುಜ. ಹಾ ಭುಜದಲ್ಲಿ ಕುಜಂದ್ರೆ ಬಾರ್ಚಿನಾಗ ಬೂರ್ದುಪ್ಪು. ಕುಜಲಲ್ಲ ಕುಜ ದೋಷ. ಹೌದಾ ಓದಿನೆಡ್ದಾಳ ತೊಂದರುಂಡ ಇಜ್ಜಿ ಇರುವರು ಪೈ ದೀಲೆ ಅಯ್ಯ ಓದಿಜನಲ್ಲ ಪಾಸಪೆ ಅಂದ ಆತೆ ಹತ್ತು ಪರೀಕ್ಷೆ ಪರೀಕ್ಷೆನೆಲ್ಲ ಪಾಸಾಪಿ. ಅಂದ ಓಡಿಮುಟ್ಟ ಪಂಡ ಕಾಲೇಜಿಗೆ ಪೋಯಿಜಿನಲ್ಲ ಪಾಸಾಪಿ. ಏನು ಸುಳ್ಳು ಹೇಳ್ಕೊಂಡು ಮೋಸ ಮಾಡ್ತಿದ್ಯಾ? ನೋಡಿ ಹಿಡೀರಿ ಬಾಡಿರಿ ಹೊಡೀರಿ ಬಿಡ್ಬೇಡಿ.
ಸಿಕ್ಕಾಕೊಂಡಿ? ಅದಾ ಕೇಳು. ಹಾರ್ತಾ ಹಾರ್ತಾ ಒಂದ್ ಮನೆಗ್ ಹೋಗಿದ್ದೆ. ಕಿಟಕಿಲಿ ಕೂತ್ಕೊಂಡೆ. ಆ ಮನೆ ಹುಡುಗ ಫಸ್ಟ್ PU ಸೆಕೆಂಡ್ PU ಇರ್ಬೇಕು, ನಿನ್ ಹಾಗೆ. ಮೊಬೈಲ್ ಹಿಡ್ಕೊಂಡು ಅದೇನೋ ಪಬ್ಜಿ ಫ್ರೀ ಫೈರ್ ಅಂತ ಆಡ್ತಾ ಇದ್ದ. ನಾನು ನೋಡ್ತಾ ನೋಡ್ತಾ ಮೈ ಮರ್ತ್ ಬಿಟ್ಟೆ. ಆಗ ನನ್ನ ಹಿಡಿದ್ಬಿಟ್ರು. ಆ ಹುಡುಗ ಅವನು ಅಪ್ಪನ ಕೈಗೆ ಸಿಕ್ಕಾಕೊಂಡ. ಒಂದಂತೂ ತಿಳಿತು, ಸಮಯ ಪ್ರಜ್ಞೆ ಸರಿಯಾದ ಗುರಿ ಇಲ್ದಿದ್ರೆ ಯಾರ್ಯಾರೋ ಬಂಧನದಲ್ಲಿ ಸಿಕ್ಕಾಕೋತೀವಿ ಅಂತ. ನೋಡು, ನೀನ್ ಹಾಗೆಲ್ಲ ಮಾಡ್ಬೇಡ. ಚೆನ್ನಾಗಿ ಓದು, ಒಳ್ಳೆ ಮಾರ್ಕ್ಸ್ ತಗೋ. ಈ ಹಾಡೋದು ಕುಣಿಯೋದು ಕಾಲೇಜ್ ಡೇಗೆ ಮುಗಿಬೇಕು. ಮತ್ತೆ ಓದು. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ನನ್ನ ಬಚಾವ್ ಮಾಡಿದಕ್ಕೆ. ಬಾಯ್. ಬ್ರೋ, ಭಾರಿ ಎಡ್ಡೆ ಬೇಲೆ ಮಲ್ತ. ಕಂಗ್ರಾಚುಲೇಷನ್. ದೇವರೇ ಎಡ್ಡೆ ಅಲ್ಪಾಡು ಪಂಡಿನ ಕೆಳಗೆ ಮರಲಿ. ಈ ಜಗತ್ತು ಉಚ್ಚರ ಸಂತೆ ನಿಗಳು ಮಾತ ನ್ಯಾಷನಲ್ ವೇಸ್ಟ್ ಬಾಡೀಸ್ ಬೇಕಾ ತಗೋ. ಥ್ಯಾಂಕ್ ಯು. ವಾ, ಉರುಂಟಾಗಿದೆ. ಹಾ, ರಹಸ್ಯ ಸುದ್ದಿಗಳ ಅನಾವರಣ. ಈಗೂ ಉಂಡೆ. ಸಂಕಪಣ್ಣನ ಹೋಟೆಲ್ನಲ್ಲಿ ಸಿಗುತ್ತಿದ್ದ ಉಂಡೆ ಬರಬರುತ್ತಾ ಸಣ್ಣದಾಗಿದ್ದು ಹೇಗೆ? ಇಂದು ರಾತ್ರಿ 10:30ಕ್ಕೆ ನಿಮ್ಮ ಮರ್ಲ ಟಿವಿಯಲ್ಲಿ ಈಗೂ ಉಂಡೆ. ಸುಮ್ನಿರಿ, ಅವನು ಎಲ್ಲಿ? ಹೇಳಪ್ಪ. ವಾರ್ತೆಗಳು ಓದುತ್ತಿರುವವರು ಅಬ್ದುಲ್ ನಾರಾಯಣ್ ಡಿಸೋಜ. ದೇಶದಲ್ಲಿರುವ ಕಪ್ಪು ಹಣವನ್ನು ಬಿಳಿ ಮಾಡಲು ಸೆಬೆಸ್ಟಿಯನ್ ಕಾಲೇಜಿನ PU ವಿದ್ಯಾರ್ಥಿಗಳಾದ ಸುಹೇಲ್ ಪವಿತ್ರ ಅವರು ಬಿಳಿ ಪೇಂಟ್ ಕಂಡು ಹಿಡಿದಿದ್ದಾರೆ. ಚಪ್ಪಾಳೆ. ಮರಿಯಾಲದಲ್ಲಿ ಬರ್ಸದ ನೀರಿಗೆ ಸಕ್ಕರೆ ಹಾಕಿ ಜ್ಯೂಸ್ ಮಾಡಿದ ಸಾಧನೆ ಕೂಡ ಅವರದ್ದೇ. ಚಪ್ಪಾಳೆ. ಪೆಟ್ರೋಲ್ ಬೆಲೆಗೆ ಹೆದರಿ ಗಾಡಿ ಅರ್ಧದಲ್ಲೇ ಬಿಟ್ಟು ಅಕುಲೇ ಬಲಿಪುನ ತಂತ್ರಜ್ಞಾನವನ್ನು ಕೂಡ ಕಂಡು ಹಿಡಿದಿದ್ದಾರೆ. ಚಪ್ಪಾಳೆ. ಉಂಡೆ 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 ಹೆಂಚಿನಾಡೊಂದಿಲ್ಲ. ಅವು ರೌಂಡ್ದ ಊರುಂಟು ಉರುಂಟುದ ನಾದೇವು ಬಾಂಬ್. ಓ ಎಂಕ್ಲ ಪರ್ಫುಲ್. PC 420. ಎಸ್ ಸರ್. ನಮ್ಮ ನಾಯಿ ಎಲ್ಲಿ? ಓ ಲೆತ್ತಂಬಲ ಟೈಗರ್ ಬಲ. ಹೇ, ಅಲ್ಯಾಕ್ ಹೋಗಿದ್ದು? ಮಟನ್ ಸ್ಟಾಲ್ ಸರ್, ಲೆಗ್ ಪೀಸ್ ಸೂಪರ್. ಸ್ಟೇಷನ್ ಅಲ್ಲಿ ನೀವೇ ಖಾಲಿ ಮಾಡ್ತೀರಾ? ಚುಪ್. ನಾಯಿನ ಬಿಟ್ಬಿಡು. ಓ, ಅವನ್ನ ಬರ ಕೇಳು. ಬಾಂಬ್ ಹಾಕಿದವರು ಯಾರು? ಗೊತ್ತಿಲ್ಲ ಸರ್. ಗೊತ್ತಿಲ್ಲ? ಬಾಂಬಿನ ಬಣ್ಣ ಯಾವುದು? ಆ ಕಬಾಬ್ ಎರ್ಕ್ ಅಮ್ಮ ಮಾಡಿದ್ದ. ನಿಮ್ಗೆ ಸ ಥ್ಯಾಂಕ್ಸ್, ಇನ್ನ ಅಮ್ಮನಿಗೆ ಸ ಥ್ಯಾಂಕ್ಸ್. ಸರ್, ಟಿಫಿನ್ ಬಾಕ್ಸ್. ಓಯ್, ಎಲ್ಕೊಂಡ್ ಬಾರೋ. ಓಪನ್ ಮಾಡು. ಅದ್ರಲ್ಲಿ ಕಬಾಬ್ ಸಾರ್, ಇರೆಗಿಜ್ಜಿ ಖಾಲಿ ಸಾರ್. ಅವನು ಪಾಪ ಸಾರ್, ಕುಡ್ಲದವನು ಸಾರ್, ಬಿಡಿ ಸಾರ್. ಓಕೆ ಓಕೆ. PC 420. ಓ, ಚೇರ್ ತಗೊಂಡ್ ಬಾರೋ. ಈ ಪೊಲೀಸ್ ಕೆಲಸ ಸಾಕಾಗೋಯ್ತು. ಛೇ, ಎಲ್ಲಿಂದ ಹುಡ್ಕೋದು? ತಲೆ ನೋಯ್ತಾ ಇದೆ. ಸರ್, ಬಾಂಬ್ ಸಿಕ್ತಾ?
ಸಿಕ್ಕಿಲ್ಲ ಮಾರೆಯ, ಅದಕ್ಕೆ ತಲೆನೋಯ್ತಿದೆ. ತಲೆನೋವ ಸರ್? ಒಂದು ನಿಮಿಷ. ಏನದು? ಜಂಡು ಬಾಂಬ್. ಟಿವಿ90ಗೆ ಸ್ವಾಗತ. ನಾನು ನಿಶಾ. ಮಂಗಳೂರಿನ ತಿಕ್ಕಟ್ಟು ಮಾರ್ಕೆಟಿನಲ್ಲಿ ಬಾಂಬ್ ಸ್ಫೋಟ, ಯಾವುದೇ ಪ್ರಾಣಹಾನಿ ಇಲ್ಲ, ತೀವ್ರಗೊಂಡ ಪೊಲೀಸು ತನಿಖೆ. ಸ್ಥಳದಲ್ಲಿ ನಮ್ಮ ಪ್ರತಿನಿಧಿ ಸುನೈನಾ ಸಂಪೂರ್ಣ ಮಾಹಿತಿ ನೀಡುತ್ತಿದ್ದಾರೆ. ಹಲೋ ಸುನೈನಾ, ಬಾಂಬ್ ಬಿದ್ದ ಪ್ರದೇಶದ ಪರಿಸ್ಥಿತಿ ಹೇಗಿದೆ? ಹೆಲೋ ನಿಶಾ, ಬಾಂಬ್ ಸ್ಫೋಟದಿಂದಾಗಿ ಮಾರ್ಕೆಟ್ ಆವರಣ ಛಿದ್ರವಾಗಿದೆ. ಅಂದ ಹಾಗೆ ಈ ಕಡೆ ಗೋಡೆಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಗೋಡೆ ಪುಡ ಅದು ರಡ್ಡುವ ಸಾತ್ರನ್ ಬಜಿಲಾಟ ಮುಕುಲ. ಮಾರ್ಕೆಟ್ ಈಗ ಕಸದ ರಾಶಿಯಿಂದ ತುಂಬಿದೆ. ನಾನೀಗ ಪಕ್ಕದ ಕಾಲೇಜ್ ಮುಂದಿದ್ದೀನಿ. ಸ್ಟೂಡೆಂಟ್ಸ್ ಬಾಂಬ್ ಬಗ್ಗೆ ಕ್ಯಾರಿ ಇಲ್ಲದೆ ಓಡಾಡ್ತಿದ್ದಾರೆ. ನಿಶಾ, ಒಂದು ನಿಮಿಷ ನೋಡಿ, ಮಾರ್ಕೆಟ್ ನ ಬಾಂಬ್ ಬ್ಲಾಸ್ಟ್ ನ ಬಗ್ಗೆ ಏನ್ ಹೇಳ್ತೀರಾ? ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಕಾಣದಂತೆ ಶೀತಲವಾದಂತೆ ಬಂದೆ ನೀನು. ನೀ ಬಂದ ಮೇಲೆ ಬಾಕಿ ಮಾತೇನು? ಅಯ್ಯೋ ದೇವ, ಪದೊಂದು ಕೆರಿಯಲ್ ಈ ನಮ್ಮನೆ ಪದ ಬಾಂಡಿನ ವೈರಲ್ ಮಲ್ತದ್ದು ಐಟ್ ಮೂಲೆ ಮಾರ್ಕೆಟ್ ತೆಗೆದೀನಿ. ಎಜ್ಜಿ ಸಾವು ನಾನು ಇಂಚಿನೊಂಡು. ಸುನೈನಾ, ಪಕ್ಕದಲ್ಲಿರುವ ಮನೆಗಳಿಗೆ ಏನಾದರೂ ಹಾನಿಯಾಗಿದೆಯಾ? ಓಕೆ, ನಾನೀಗ ಮಾರ್ಕೆಟ್ ನ ಲೆಫ್ಟ್ ಸೈಡ್ ಅಲ್ಲಿ ಇದ್ದೀನಿ. ಮನೆ ಇರುವ ಜಾಗ ಹೊರಗೆಲ್ಲ ಕಸ. ಓ ಎನ್ನ ಜಾಲ್ಡ್ ಕಜೋ ಪಾಡ್ದಿನಿ ಈಯತ ಏರ್ದೆ ಈ ತೂತನ ಬಕ್ಕ ಏರ್ದೆ ನಿನ್ನ ಬುದ್ಧಿ ಹೆಂಗೊತ್ತೇಜ ಇಂದ ಬಾಯಿಗೆ ಬತ್ತಿನ ಪಾತ್ರೆ ಹಚ್ಚಿ ಬುಡ್ಬುಜಿಯಾನು ಎನ್ನ ಕಂಡಾಡ ಪನ್ಪೆ ಓ ನಿನ್ನ ಕಣ್ಣನ ಮಲ್ಲ ಸನ್ಮಾನ್ ಕಾನು ಹಂಗಿ ಜಾರದ್ ಬರ್ಪೇನಾ ದಾ ಕತ್ತು ಪಾತ್ರೆ ಹಚ್ಚಿ ದಾದ ಮಲ್ಕೋದೆ ದಾದ ಮಲ್ಪುನ ನಿನ್ನ ದಾದದೆ ದಾತೆ ನಿನ್ನ ದಾದ ನಾ ಬುಡ್ಬುಜಿಗೆ ನಂದುಲ ಥ್ಯಾಂಕ್ ಯು ಸುನೈನಾ. ಕ್ಯಾಮ್ರಾ ವಿಮೆನ್ ಜುಬೈದನ ಜೊತೆ ನಾನು ಸುನೈನಾ. ಈಗ ನಿಮ್ಮ ಮುಂದೆ ವಿಶೇಷ ಅತಿಥಿ ಓರಿಯೋ ಫ್ರಮ್ ಮುಂಬೈ. ವೆಲ್ಕಮ್ ಮಿಸ್ಟರ್ ಓರಿಯೋ. ಥ್ಯಾಂಕ್ ಯು. ಯುವರ್ ಗುಡ್ ನೇಮ್ ಪ್ಲೀಸ್? ನಿಶಾ. ವಾವ್, ಬ್ಯೂಟಿಫುಲ್. ಮಿಸ್ಟರ್ ಓರಿಯೋ, ಯೂಶಲಿ ನಾಯಿ ಬಾಳವನ್ನು ಆಚೆ ಈಚೆ ಅಲ್ಲಾಡಿಸುತ್ತೆ, ಆದ್ರೆ ನೀವು ಯಾಕೆ ಮೇಲೆ ಕೆಳಗೆ? ನಿಶಾ, ಕುಡ್ಲಡು ಬೋಡೈನಾಥ ಜಾಗೆ ಉಂಡು, ಐಕ್ ನಿಕಲ್ ದತ್ತಮೇ ಬಲ್ತಮೇ ಆಡವರ್. ಮುಂಬೈಡ್ ಜಾಗೆ ಉಂಡಿ ಐಕ್ ಎಂಕಲ್ ಮಿತ್ತು ತಿರ್ತು ಸರ್ತ ಆಡವನ್. ವೆರಿ ಫನ್ನಿ. ಥ್ಯಾಂಕ್ ಯು ಓರಿಯೋ. ನಮ್ಮ ಚಾನೆಲ್ ಇಂದ ನಿಮಗೆ ವಿಶೇಷ ಗಿಫ್ಟ್. ದಾದಿ ನಾಯ್ದ ಬಿಸ್ಕಿಟ್. ಅವು ಈರ ತಿನ್ನಿ. ಮುಂದಿನ ಕಾರ್ಯಕ್ರಮ ನೋಡ್ತೀರಿ ಟಿವಿ90. ಮುನ್ನಾ 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 ನನ್ನ ಮೊಮ್ಮಗನ್ ನೋಡಿದ್ಯಾ? ಹಾ, ನೋಡಿದ್ದೀನಿ. ಅವನು ಸಿಗ್ತಾನೆ, ಹೆದರಬೇಡಿ. ಗಿಳಿ ಮರಿನ ಪಂಜರದಲ್ಲಿ ಬಿಡಿಸಿದ್ದು ಅವನೇ. ನಂಗೆ ತಿಂಡಿ ಕೊಟ್ಟಿದ್ದ, ನಾಯಿಗೆ ಕಬಾಬ್ ಕೊಟ್ಟಿದ್ದ. ಒಳ್ಳೆ ಹುಡುಗ. ಸತ್ಯ ಯಾವತ್ತೂ ಅವನ ಬಿಡಲ್ಲ, ಬಂದೇ ಬರ್ತಾನೆ. ನೋಡಿ, ಈ ಹುಡುಗ ನಿಮ್ಮವನೇನು? ಹೌದು. ಮುನ್ನಾ ಅಜ್ಜ, ಎಲ್ಲೋಗಿದ್ಯೋ?
ಬಾಂಬ್ ಸುದ್ದಿ ಕೇಳಿ ನಮ್ ಕೈಗೆ ಸಿಕ್ಕಿದ್ದ. ಈ ತರ ಮಾಡೋದಲ್ಲ, ಜಾಗ್ರತೆ ಮಾಡಿ. ನಮ್ ಕಾನೂನು ಸರಿಯಾಗೇ ಇದೆ, ಜನರೆಲ್ಲ ಪಾಲಿಸ್ಬೇಕಷ್ಟೇ. ಯಾರೋ ಇವನ್ ಯಾರೋ സ്വന്തം ಯಾರಾ ನೀವನು ಯಾರೋ ಇವನ್ ಯಾರೋ സ്വന്തം ಯಾರಾ ನೀವನು എതിർപാരാമലയിനും തായ്പാസം ഇവൻ ಯಾರೋ. ನಾನು ಹುಚ್ಚನಲ್ಲ, ಕಲಾವಿದ. ಹುಚ್ಚನಿಗೂ ಕಲಾವಿದನಿಗೂ ಕೂದಲೆಳೆಯ ಅಂತರ ಅಂತಾರೆ ಗೊತ್ತಾ? ಒಂದು ಸಣ್ಣಗಿನ ವಿಷಯವನ್ನು ದೊಡ್ಡದಾಗಿಸಿ, ಹಸಿ ಸುಳ್ಳನ್ನು ನೈಜ ಸತ್ಯವಾಗಿಸಿ, ಜನಪ್ರಿಯತೆಗಾಗಿ ಮಾರುಕಟ್ಟೆ ವಸ್ತುವಾಗಿರುವ ಜನರ ನಡುವೆ ನಮ್ಮಂತ ಕಲಾವಿದರು ನಿಮ್ಮ ಸಂತೋಷ ಕಾರಣರಾಗ್ತಾರಲ್ವೇ? ನಗು, ಖುಷಿ, ಮನೋರಂಜನೆ ಮೂಲಕ ನಾವು ನಿಮ್ಗೆ ತುಂಬಾ ಹತ್ತಿರವಾಗ್ತೀವಿ. ನೀವು ಹೀಗೆ ಸುಮ್ಮನೆ ಕುಳಿತುಕೊಂಡ್ರೆ ವೇಗದ ಮಾರುಕಟ್ಟೆಯಲ್ಲಿ ಮಾರಿ ಹೋಗ್ತೀರಾ. ಮೊದಲು ಎಚ್ಚೆತ್ಕೊಳ್ಬೇಕು. ಅದಕ್ಕೆ ಶಸ್ತ್ರಗಳನ್ನು ಕೈಗೆತ್ಕೊಳ್ಳಿ. ಆಶ್ಚರ್ಯ ಆಗ್ತಿದ್ಯಾ? ನಮ್ಮವರನ್ನೇ ಬಲಿ ತೆಗೆದುಕೊಳ್ಳುವ ಕತ್ತಿ, ಗುರಾಣಿ, ತಲವಾರ್ಗಳಲ್ಲ, ಹೊರಕೆಗಳು. ಈ ಸಮಾಜದ ಕೆಡುಕುಗಳನ್ನು ಗುಡಿಸಿ ಸ್ವಚ್ಛ ಮಾಡಬೇಕಾಗಿದೆ. ದೇಶಾಭಿಮಾನ ಬೆಳೆಸೋ ಕೆಚ್ಚಿರುವವರೆಲ್ಲರಿಗೂ ಕಾಯಕ ಮುಚ್ಚಿರಬೇಕು. ಅದು ಸಮಾಜದ ಒಳಿತಿಗಾಗಿರ್ಬೇಕು. ಹೌದು, ನಮ್ಮಲ್ಲಿ ಹುಚ್ಚುತನ ಬೇಕು. ಕಿತ್ತಳೆ ಹಣ್ಣುಗಳನ್ನು ಮಾರಿ ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಮುಂದಾದ ಹರೇಕಳ ಹಾಜಪ್ಪ, ಸ್ವಂತ ಮಕ್ಕಳಿಲ್ಲದಿದ್ರು ಊರು ತುಂಬಾ ಮರ ಬೆಳೆಸಿ ಸ್ವರ್ಗಸ್ಥರಾದ ಸಾಲು ಮರದ ತಿಮ್ಮಕ್ಕ, ಸುರಂಗ ಕೊರೆದು ನೀರಿನ ಮೂಲ ಹುಡುಕ ಹೊರಟ ಮಹಾಲಿಂಗ ನಾಯಕ, ಇವರೆಲ್ಲರೂ ಸಮಾಜ ಸಾಧಕರು. ಕಲುಷಿತಗೊಂಡ ಸಮಾಜವನ್ನು ನಾವೇ ಸರಿಪಡಿಸಿ ಸಹೋದರತೆ, ಸೌಹಾರ್ದತೆಯಿಂದ ಸಮಾಜ ಕಟ್ಟಿ ಮಾನವೀಯತೆಯನ್ನು ಬೆಳಗೋಣ. ಬನ್ನಿ.
Wow, that was impactful. Let's show our appreciation for the talented performers and their thought-provoking skit. Thank you for sharing your creativity with us. ಕಲೆಗೆ ಕಾಲದ ಚೌಕಟ್ಟಿಲ್ಲ, ವಯಸ್ಸಿನ ಹಂಗಿಲ್ಲ. ಕಲೆ ಕಲಾವಿದನ ಸ್ವತ್ತು. ಇಂದು ಸಂತ ಸೆಬಾಸ್ಟಿಯನ್ ಪದವಿ ಪೂರ್ವ ಕಾಲೇಜಿನ ಬೆಳ್ಳಿ ಹಬ್ಬದ ವೇದಿಕೆ ಈ ಮಾತಿಗೆ ಜೀವಂತ ಸಾಕ್ಷಿಯಾಗುತ್ತಿದೆ. ತರಗತಿಗಳಲ್ಲಿ ಗಂಭೀರವಾಗಿ ಜ್ಞಾನವನ್ನೆರೆದವರು, ಜೀವನ ಮೌಲ್ಯಗಳನ್ನು ಹಂಚಿದವರು ಇಂದು ಕಲಾವಿದರಾಗಿ ನೃತ್ಯದ ತಾಳಕ್ಕೆ ಹೆಜ್ಜೆ ಹಾಕುತ್ತಾ ನಮ್ಮನ್ನು ನಾಟ್ಯ ಲೋಕಕ್ಕೆ ಕರೆದೊಯ್ಯಲು ಬರುತ್ತಿದ್ದಾರೆ. ಜೋರಾದ ಕೈ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಯುವ ಮನಸ್ಸುಗಳನ್ನು. नमस्कार। नमस्कार। कहिए क्या सुनेंगे आप? अरे कहिए, ये कहिए, कहाँ थी आप? मैं कर रही थी किसी का इंतजार। कौन है वो जिससे मैं करती हूँ प्यार और जिससे करती हूँ मिन्नतें बार बार। कैसे? हे डोला रे डोला रे डोला रे डोला, हे डोला रे।
hats off to our faculty, our dear lecturers. That was unexpectedly awesome. Let's give a huge round of applause for our talented lecturers for their energetic performance. ಈ ರಜತ ಸಂಭ್ರಮದ ಕಾರ್ಯಕ್ರಮಗಳಿಗೆ ಆರ್ಥಿಕ ಸಹಕಾರ ನೀಡಿದಂತಹ ದಾನಿಗಳಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿರುವುದು ನಮ್ಮ ಆದ್ಯ ಕರ್ತವ್ಯವಾಗಿರುತ್ತದೆ. ಈ ಸಂದರ್ಭದಲ್ಲಿ ದಾನಿಗಳ ಹೆಸರುಗಳನ್ನು ತಿಳಿಸಬೇಕಾಗಿ ನಮ್ಮ ಕಾಲೇಜಿನ ಗಣಿತ ಉಪನ್ಯಾಸಕರಾಗಿರುವ ಶ್ರೀಮತಿ ಮನೋರಮರವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ. ಸ್ಮರಣಿಕೆಗಳನ್ನು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಪ್ರಮೀಳಾ ಡಿಸೋಜರವರು ನೀಡಬೇಕಾಗಿ ಅವರಲ್ಲಿ ಕೋರಿಕೆ. Austin D'Souza Prabhu, Reverend Father Lysel D'Souza, Mrs. Lily D'Souza and family Mudipu, ಹೆಸರುಗಳನ್ನು ಸೂಚಿಸಿದಂತೆ ದಾನಿಗಳು ಆದಷ್ಟು ಬೇಗ ವೇದಿಕೆಯತ್ತ ಆಗಮಿಸಿ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ದಯವಿಟ್ಟು ಗಮನಿಸಬೇಕು, ಸಮಯದ ಅಭಾವವಿರುತ್ತದೆ. Roshni Lobo, alumni, James Mendoza, Dubai, Buddhist Group, alumni, Shailesh D'Souza, Master Interlock and Block, Bajpe, Lawrence Kutina, Cynthia Rodriguez, Dubai, alumni, Richard Rodriguez, Valankani Constructions, Nirmarga, Charlie Loreto, Navneet D'Souza, Nishmita D'Souza, alumni, President and Directors, Catholic Cooperative Society, Permanur, Ramya Montero, Praveen Shetty Meginamane, Dinesh Bandari, 2nd PUC Commerce EBAC B batch 2025-26, Shri Janardana B, Adhyaksharu Kudupu Vividodesha Sahakari Sangha Kudupu, Felix Lobo and family Bantwal, Roshan Varun D'Souza. ಸಮಯದ ಅಭಾವವಿರುವ ಕಾರಣ ಒಂದು ಮಿತಿಗಿಂತ ಹೆಚ್ಚು ಮೊತ್ತವನ್ನು ನೀಡಿ ನಮ್ಮ ಈ ಕಾರ್ಯಕ್ರಮಗಳಿಗೆ ಸಹಕಾರ ನೀಡಿದಂತಹ ದಾನಿಗಳನ್ನು ಮಾತ್ರ ನಾವು ವೇದಿಕೆಗೆ ಕರೆದು ಗೌರವಿಸುತ್ತಾ ಇದ್ದೇವೆ. ದಯವಿಟ್ಟು ಇತರರು ಕೂಡ ಸಣ್ಣ ಮೊತ್ತವಾದರೂ ಪರವಾಗಿಲ್ಲ, ಅಳಿಲ ಸೇವೆ ಎನ್ನುವಂತೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತಹ ದಾನಿಗಳು ಅನೇಕ ಇದ್ದಾರೆ. ಅವರನ್ನು ವೇದಿಕೆಗೆ ಕರೆದು ಗೌರವ ನೀಡುವುದಕ್ಕೆ ಸಮಯದ ಅಭಾವವಿದೆ. ಎಲ್ಲರನ್ನೂ ಈ ಸಂದರ್ಭದಲ್ಲಿ ನಾವು ಸ್ಮರಿಸುತ್ತಾ ಇದ್ದೇವೆ, ಕ್ಷಮೆ ಇರಲಿ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಕ್ಯಾಥಲಿಕ್ ಸಭಾ ಮಂಗಳೂರು ಪ್ರದೇಶ್ ಇವರು ಶುಭ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ದಾರೆ. ಅದನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುವುದಕ್ಕೆ ನಾವು ತುಂಬ ಸಂತೋಷ ಪಡುತ್ತೇವೆ. ಸಂಚಾಲಕರು, ಪ್ರಾಂಶುಪಾಲರು ಮತ್ತು ಹಳೆ ವಿದ್ಯಾರ್ಥಿ ಸಂಘ, ಸಂತ ಸೆಬಾಸ್ಟಿಯನ್ನರ ಪದವಿ ಪೂರ್ವ ಕಾಲೇಜು, ಪೆರ್ಮನೂರು, ಉಳ್ಳಾಲ, ನಿಮ್ಮ 25ನೇ ವಾರ್ಷಿಕೋತ್ಸವಕ್ಕೆ ಶುಭಾಶಯ ಕೋರುತ್ತೇವೆ. ತಮ್ಮ ಸಕಲ ಕಾರ್ಯಕ್ರಮಗಳು ಯಶಸ್ವಿಯಾಗಲೆಂದು ಸರ್ವಶಕ್ತ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಇತಿ ತಮ್ಮ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಸರ್ವ ಸದಸ್ಯರು, ಕ್ಯಾಥೋಲಿಕ್ ಸಭಾ ಪೆರ್ಮನ್ನೂರು. ಧನ್ಯವಾದಗಳು ತಮ್ಮ ಸಂದೇಶಕ್ಕಾಗಿ. ಹಾಗೆಯೇ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಕ್ರೀಡಾ ಕ್ಷೇತ್ರದಲ್ಲಿ ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧಿಸಿ ಮಿಂಚಬೇಕಾದರೆ ಅವರನ್ನು ತರಬೇತುಗೊಳಿಸಿರುವಂತಹ ತರಬೇತುದಾರರಿಗೆ
ಕೃತಜ್ಞತೆಗಳನ್ನು ಸಲ್ಲಿಸುವಂಥದ್ದು ಈ ಸಂದರ್ಭದಲ್ಲಿ ಅತಿ ಸೂಕ್ತ. ಹಾಗಾಗಿ ಇವರ ಹೆಸರುಗಳನ್ನು ತಿಳಿಸುವವರು ನಮ್ಮ ಕಾಲೇಜಿನ ಇತಿಹಾಸ ಉಪನ್ಯಾಸಕರಾಗಿರುವ ಶ್ರೀಮತಿ ನಿರ್ಮಲಾ ಮರಿಯಾ ಫೆರಾವೋ ಇವರು. ಶ್ರೀ ರತೀಶ್ ತೊಕ್ಕೋಟು, ಶ್ರೀ ಉಮೇಶ್ ತೊಕ್ಕೋಟು, ದಯವಿಟ್ಟು ವೇದಿಕೆಗೆ ಆದಷ್ಟು ಬೇಗ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ಭಗವಾನ್ ದಾಸ್ ಕೃಷ್ಣನಗರ, ಶ್ರೀ ಅಶೋಕ್ ಅಂಚನ್, ಶ್ರೀ ವಿಶ್ವನಾಥ ತೊಕ್ಕೋಟು, ಶ್ರೀ ಅನೀಶ್ ತೊಕ್ಕೋಟು, ಶ್ರೀ ಡಿ ಕೆ ರಕ್ಷಿತ್, ಶ್ರೀ ಶ್ರೇಯಸ್ ಕುಲಾಲ್ ತೊಕ್ಕೋಟು, ಶ್ರೀ ಹಸನ್ ಮೊಹಮ್ಮದ್ ನಿಶಾನ್, ಶ್ರೀ ಮೊಹಮ್ಮದ್ ಶಾಹಿಲ್, ಶ್ರೀ ಇಬ್ರಾಹಿಂ ರಿಶಾನ್, ಶ್ರೀ ಅಹಮದ್ ಕಮಿಲ್. ಆದಷ್ಟು ಬೇಗ ಕೋಚ್ಗಳು ದಯವಿಟ್ಟು ವೇದಿಕೆಗೆ ಆಗಮಿಸಿದರೆ ತುಂಬ ಉಪಕಾರ ಆಗ್ತದೆ. ದಯವಿಟ್ಟು ಇದು ನಮ್ಮ ಕಾಲೇಜು ತಮಗಾಗಿ ಕೊಡುವಂತಹ ಗೌರವ. ಮುಂದೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂದ ಚಂದವಾಗಿ ಮೂಡಿ ಬರುವಂತೆ ನಮ್ಮ ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸಿರುವಂತಹ ಕೊರಿಯೋಗ್ರಾಫರ್ಸ್ಗಳಿಗೆ ಸ್ಮರಣಿಕೆ ಇತ್ತು ಗೌರವಿಸುವಂತಹ ಸಮಯ. ಮೊದಲಿಗೆ ವಿಷಯ ಸಂಬಂಧಿತ ನೃತ್ಯ ನಾಟಕ ನಿರ್ದೇಶಕರೇ, ನೃತ್ಯ ಮತ್ತು ನಾಟಕದ ಸಂಯೋಜನೆಯ ಮೂಲಕ ಅರ್ಥಗರ್ಭಿತ ಕಥೆಗಳನ್ನು ಹೇಳುವ ಅದ್ಭುತ ಕೌಶಲ್ಯ ಹೆಚ್ಚಿಸಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿಯೊಂದು ಪ್ರದರ್ಶನ ಸಂಗೀತದ ಸಾರ, ನಾಟಕಗಳಲ್ಲಿ ಆಪ್ತರ ಉತ್ಸಾಹ ಮತ್ತು ಪರಿಶ್ರಮ ಗೋಚರವಾಗಿದೆ. ಯು ಹ್ಯಾವ್ ಆನ್ ಅಮೇಜಿಂಗ್ ಎಬಿಲಿಟಿ to convey emotion and tell a story through movement. Your choreography captured the essence of the music. A big thanks to Suhan sir and his team for teaching our students not only dance but also confidence. Your passion and hard work are evident in every performance. May I now request Suhan sir, Swingers Dance Crew and his team, Sachin, Edwin, Sudesh, Sandeep, call upon the dais and receive the honor from our beloved principal, Mrs. Pramila D'Souza ma'am. Like a grand slam, big shot, hole in one, shot it up, it's on the run, crack of the whip, snap attack, bar so tight, front to back, reach my fate at the gates, God say ಸೌಂದರ್ಯ ಆಳ್ವ ನಮ್ಮ ಕಾಲೇಜಿನ ಪ್ರತಿಭಾವಂತ ವಿದ್ಯಾರ್ಥಿನಿ. ಹಾಗೆಯೇ ಅನೇಕ ವೇದಿಕೆಗಳಲ್ಲಿ ನೃತ್ಯ ಪ್ರದರ್ಶನಗಳನ್ನು ಯಶಸ್ವಿಯಾಗಿ ಗೊಳಿಸಬೇಕಾದರೆ ತರಬೇತಿ ನೀಡಿದವರು. ಹಾಗೆಯೇ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ನೃತ್ಯ ತೀರ್ಪುಗಾರರಾಗಿ ನ್ಯಾಯಯುತವಾದಂತಹ ತೀರ್ಪನ್ನು ನೀಡಿದವರು ನಮ್ಮ ಹೆಮ್ಮೆಯ ವಿದ್ಯಾರ್ಥಿನಿ ಸೌಂದರ್ಯ ಆಳ್ವ ಇವರು. ಧನ್ಯವಾದಗಳು. ಮತ್ತು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾಟಕ ಇದಕ್ಕೆ ನಿರ್ದೇಶನ ನೀಡಿರುವಂತಹ ಒಬ್ಬ ಪ್ರಮುಖವಾದಂತಹ ಬರಹಗಾರ, ರಂಗನಟ, ನಿರ್ದೇಶಕ, ರಂಗ ನೃತ್ಯಗಾರ ಹಾಗೂ ಕನ್ನಡ ಮತ್ತು ತುಳುವಿನಲ್ಲಿ ಅನೇಕ ಕೃತಿಗಳನ್ನು ರಚಿಸಿರುವಂತಹ ಶ್ರೀಯುತ ಜಗನ್ ಪವಾರ್. ಶ್ರೀಯುತ ಜಗನ್ ಪವಾರ್ ಅವರು ವೇದಿಕೆಗೆ ಆಗಮಿಸಬೇಕು, ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. take them home and let them hoes dole about their fantasies. They popping pills, I'm rolling weed. ಸರ್, ದಯವಿಟ್ಟು ಜಗನ್ ಪವಾರ್ ಸರ್ ಅವರು ಎಲ್ಲಿದ್ದರೂ ಆದಷ್ಟು ಬೇಗ ವೇದಿಕೆಗತ್ತ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಮುಂದೆ ನಿಖಿಲ್ ಕೊಂಪಲ
ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ನಮ್ಮೆಲ್ಲ ಕಾರ್ಯಕ್ರಮಗಳ ಛಾಯಾಚಿತ್ರವನ್ನು ಶಾಶ್ವತವಾಗಿ ಮುಂದಿನ ಭವಿಷ್ಯದ ನೆನಪಿಗಾಗಿ ಉಳಿಸುವಂತಹ ಪ್ರಯತ್ನವನ್ನು ಮಾಡುತ್ತಿರುವವರು ಸತೀಶ್ ಕುಂಪಲ ಇವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ನಮ್ಮ ಪ್ರಾಂಶುಪಾಲರಿಂದ ಕ್ಷಮಿಸಬೇಕು. ನಿಖಿಲ್ ಕುಂಪಲ ಇವರು ಪ್ರಾಂಶುಪಾಲರಿಂದ ಸ್ಮರಣಿಕೆಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ನಿಖಿಲ್ ಕುಂಪಲ ಇವರಿಗೆ. ಜಗನ್ ಸರ್, ಹಲೋ, ಖ್ಯಾತ ರಂಗನಟ, ನಿರ್ದೇಶಕ ಹಾಗೂ ನಮ್ಮ ಮಕ್ಕಳನ್ನು ನಾಟಕದಲ್ಲಿ ತರಬೇತುಗೊಳಿಸುತ್ತಿರುವಂತಹ ಜಗನ್ ಪವಾರ್ ಇವರು. ಸರ್, ತಮಗೆ ಕಾಲೇಜು ವತಿಯಿಂದ ಧನ್ಯವಾದಗಳು. ಹಾಗೆಯೇ ಎನೋಶ್ ಕೆನೆತ್, ನಮ್ಮ ಹಳೆ ವಿದ್ಯಾರ್ಥಿ, ಮ್ಯೂಸಿಷಿಯನ್, ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಎನೋಶ್ ಕೆನೆತ್, ಎನೋಶ್ ಕೆನೆತ್ ರವರು ಪ್ರಾಂಶುಪಾಲರಿಂದ ಸ್ಮರಣಿಕೆಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಧನ್ಯವಾದಗಳು. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ವಿವಿಧ ರೀತಿಯಲ್ಲಿ ಸಹಕಾರವಿತ್ತಂತಹ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಹೇಳ ಬಯಸುತ್ತೇವೆ. ಹಾಗೆಯೇ ಸ್ಮರಣಿಕೆಯನ್ನಿತ್ತಂತಹ ನಮ್ಮ ಪ್ರೀತಿಯ ಪ್ರಾಂಶುಪಾಲರಿಗೆ ವಂದನೆಗಳು. ಸಂಸ್ಕೃತಿಯ ಶಿಲ್ಪ, ಪರಂಪರೆಯ ತೊಟ್ಟಿಲು, ಮಳೆ ಬಿದ್ದರೆ ಹಸುರಾಗುವ ನೆಲ, ಅಲೆ ತಾಕಿದರೆ ಅರಳುವ ಸಂಸ್ಕೃತಿ, ಪ್ರತಿಯೊಂದು ಹಬ್ಬಕ್ಕೆ ಭಕ್ತಿ ಸಂಭ್ರಮ, ಪ್ರತಿಯೊಂದು ಕಲೆಗೆ ಜನಪದದ ಜೀವ. ಇದು ನಮ್ಮ ತುಳುನಾಡು. ಈ ನೆಲದ ಜನನಗೆಯೇ ಭಾಷೆಯಾದವರು, ಸಂಸ್ಕೃತಿ ಸ್ವಾಭಿಮಾನವನ್ನೇ ಆಭರಣವಾಗಿ ಧರಿಸಿದವರು. ಹಿಂದೂ, ಕ್ರೈಸ್ತ, ಮುಸಲ್ಮಾನರೆಲ್ಲ ಅಣ್ಣ ತಮ್ಮಂದಿರಂತೆ ಬಾಳಿ ಬದುಕುತ್ತಿರುವವರು. ಇದನ್ನೆಲ್ಲ ಕೇಳುವಾಗ ಮುಂದೇನಿರಬಹುದೆಂಬ ಕುತೂಹಲ ನಿಮ್ಮ ಮನಸ್ಸಿನಲ್ಲೂ ಮೂಡಿರಬಹುದಲ್ಲವೇ? ಹಾಗಾದರೆ ಬನ್ನಿ, ಜೊತೆಯಾಗಿ ಹೆಜ್ಜೆ ಹಾಕೋಣ ವೇದಿಕೆಯತ್ತ. ನಾಗನಡೆ ಸರ್ಪಜಡೆ ಪಂಚೋಳಿ ಬಚ್ಚಿರದ ಪುಂಚದ ಮಣ್ಣು ಈ ನಮ್ಮ ತುಳುವ ನಾಡು. ಪರಶುರಾಮಿರು ಕುಡರಿದಕ್ಕದು ಉಂಡಾಯಿ ತೆಂಕಾಯಿ ಆಂಕೋಲ ಗಡಿರ್ದು ಬಡಕಾಯಿ ನೀಲೇಶ್ವರ ಗಡಿಮುಟ್ಟ ಉಪ್ಪುನ ನಾಡು ಈ ನಮ್ಮ ಪುರ್ಲುದ ತುಳುನಾಡು. తెచ్చి కోలద తెంబరే తోలుడు పార్దనయే కోలోగునే మా నేమ కొట్టి ఓమ అంకోకు ఆయనయే
ಆಟ ಕೋಲ ನೇಮ ಕಂಬುಲ ವಿವಿಧ ಕಲೆ ಸಂಸ್ಕೃತಿಗೆ ಪುಗರ್ತೆ ಪಡೆಯಿನವು ಈ ನಮ್ಮ ತುಳುನಾಡು. ಈ ನಾಡದ ಗಂಡು ಕಲೆ ಪಂಡ ಪುಗರ್ತೆ ಪಡೆಯಿನ ಯಕ್ಷಗಾನ. ತುಳುನಾಡ ಪೆರ್ಮೆದ ಆಳುಕಲೆ ಯಕ್ಷಗಾನ ನೀರಾಟವಾಡಿದರು ಸರಸದಲ್ಲಿ ಸಾರಸನೇತೆಯರು ಸರಸದಲ್ಲಿ ಸಾರಸನೇತೆಯರು ಹಲವಂಗದಿ ನೀರೊಳು ಮುಳುಗೇಳುತ್ತಾ ಹಲವಂಗದಿ ನೀರೊಳು ಮುಳುಗೇಳುತ್ತಾ ನೀರೊಳು ಮುಳುಗಿ ನೀರೊಳು ಮುಳುಗಿ ಏಳುತ್ತಾ ಬಿರ್ಸಾದಿಗೆದ ಗೊಬ್ಬುಂದೆ ಪನ್ಪ ಒಂದು ಬೈದಿನ ಕೋರಿದ ಕಟ್ಟ. ಒಂಜಿಮೆಟ್ಟು ಕಲ್ಲು ಜೀವದ ಮಲ್ಲಕಾರದ ಓಂಟೆ ನಾಲಿದ ಬೋಂಟೆ ಬುದ್ಧಿದ ಉರಿಯೇ ನಣಂಜಿಮೆಟ್ಟು ಕಾದಿ ಕಟ್ಟೋಡು ಗಟ್ಟಿ ಪೆಟ್ಟಿಡು ಗೆಲ್ತು ಬರ್ಪಿನ ಕರಿಯೇ ಗುರುವಪ್ಪನ ಅತ್ತಿ ಪಿರ್ತಿದ ಉರಿಯೇ ಒಂಜಿಮೆಟ್ಟು ಶೀನ ಮೇಸ್ತ್ರಿನ ಮಾನವರಿಪುನ ಕರಿಯೇ ನನಂಜಿಮೆಟ್ಟು பத்தி துய்யரு சை பண்டெரு பால் கட்டியரு காளி பாடியரு பத்தி துய்யரு சை பண்டெரு பால் கட்டியரு காளி பாடியரு அக்குல கோரியே எட்டೆ பண்டெரு பாக்கி கோரில கோர பண்டெரு அக்குல கோரியே எட்டೆ பண்டெரு பாக்கி கோரில கோர பண்டெரு ரவனெரு பரபெரு பாஜி கட்டியரு 10 ஐவேரு சுத்த சேரிரு பெட்டு தக்கலொட்டே உரியே பூரியே ಒಂತೆ ಆಮೇಟೆ ಕರಿಯೆ ವರದಿಯೇ ಬೆಟ್ಟದ ಕಲೊಟೆ ಉರಿಯೆ ಬೂರಿಯೇ ಒಂತೆ ಆಮೇಟೆ ಕರಿಯೆ ವರದಿಯೇ ಇಮೆ ಗೆಂದಿಯೇ ಗೆಂದುದು ಸೋತೆ ಆಯೆ ಸೋತೆ ಸೋತುದು ಸೈತೆ ಇಮೆ ಗೆಂದಿಯೇ ಗೆಂದುದು ಸೋತೆ ಆಯೆ ಸೋತೆ ಸೋತುದು ಸೈತೆ ಎರುಕುಲೆನ ಜೋಕ್ಲೆಲಕ ತಾಂಕೊಂದು ಐಕ್ ಬೋಡಾಯಿನಾತ್ ಖರ್ಚು ಮಲ್ತದೆ ಕರೆಕ್ ಜಪುಡಾದು ಎರುಕುಲೆನ ಕಾರಡ್ದು ರಟ್ಟುನ ನೀರಿಗೆ ತಿಗಲ ಕೊರ್ದು ಬಲಿಪುನ ತುಳುನಾಡ ಜವನರ ಕ್ರೀಡೆ ಪಂಡ ಅವು ಕಂಬುಳ. కోటికెరె తయారవునులేరే మణిగుత్తు ఎస్వి బాబు రాజేంద్ర సింగర్ నేర్లు
చెన్నై ఎక్కడికి తయారవులేరు తోడారు అరుణ్ రైతులేరు అಣ್ಣ ಒಂದು ಜಲ್ದಿ ಬಲ್ಪಡು ಸುಮಾರು ಜನ ಅಂಚಿ ತೂತುದು 4 ಎಕಲ್ನ ಈಮೇಗೆ ತಿರ್ಗಾಡ ಸುಮಾರು ಕಷ್ಟ ಉಂಟು ಆ ಪರಿಸ್ಥಿತಿ ಉಳ್ಳೇರೆ ಇರ್ಲಿನ ಗಂತುಳೆ ಪೊರ್ಲು ಉಂಟವ್ರು ಆತ ಪೊರ್ತಾನಗೆ ಇರ್ಲು 4 ಲಕ್ಷ ಬರಪಿನ ಪೊರ್ಲು ತುಲಿ ಅಲೇ ಬುಡ್ತೇರಿಯೇ ಎರುಬಂಟೆ ಬನ್ನಗ ಸರಿಕೂಟ ಊರ್ನಗ ಸುರ್ರೊಂದು ಬಸ್ಕೆಂಡ್ ಬಿಸಿದ ಕಂಪುಲ ఉత్తువర పోవడు కిట్టెరును తూవడు ఒక్కి పల్లు పత్తడు మూడు పల్లు ఒల్పొడు కబుర నకులు సేటరు తోలు తెంబెర పొట్టెరు వంట నకులు కూడుదు వంట నల్ప ఉర్తెరు ಮಂಜೊಟ್ಟಿಡು ಉಂಟುದೇ ಸೊತ್ತುದ ಚೆನ್ನೆಗೆ ತಕುಡು ಮುಕುಡು ತಕೊಂದುಲ್ಲೆ ಅಜಿಲೆರೆನ ಮುನ್ನೆಗೆ ಭೂಮಿ ಅಲ್ಪ ಅದುರುಂಡು పొట్టి బార్న ತುನಿಪುಗು ನೈವರ್ಮೆ ಕೊಕ್ಕೆರುಂಡು ಪಾಂಡುನ ಸೊರ್ಪುಗು ಕರನಿಲಿಕೆ ನಿಕ್ಕಿದೆರಿ ಕಪ್ಪುಲದ ಬಿರ್ಸೆರು ನಾಟೆ ಗಂಗೆ ಮುಖೇಸನ ಎಕಂತೆಲ್ಡು ಉಲ್ಲೆರು ಧೋನಿ ಕಾಲೆ ಕುಟ್ಟಿನ ದರ್ಪುನೊರ ತೂಯರಿ ಕೈ ತಾಟಿ ಬೊಟ್ಟೊಂದು ಕುಸಿ ತಲ್ಪನಂtere ಎರುಬಂಟೆ ಬನ್ನಗ ನರಿಗೂಟ ಊರ್ನಗ ಮುರ್ಲೊಂದು ಬತ್ತಂಡು ಬಿತ್ತಿದ ಬೇತೆ ಬೇತೆ ಬಣ್ಣಲು ಬೇತೆ ಬೇತೆ ಭಾಷೆಲು ಬೇತೆ ಬೇತೆ ಜಾತಿ ಧರ್ಮದ ಜನಕುಲು ಒಂಜಪ್ಪೆ ಜೋಕ್ಲೆಲಕ ಬದುಕೊಂದು ಬೈದಿನ ತುಳುವೆರು ನಮ ಜಾತಿ ಭೇದದಂತೆ ಒರಿಯನ ಕಷ್ಟಗ ಕುಡೊರಿ ಪುಗಿಲು ಕೊರ್ದು ಬೆನ್ಪುನಗುಲು ನಮ ಆಯಾ ಜಾತಿದ ಪರ್ಬಲದ ಪೊಲಬುನು ತೂಪುನವು ನಮ್ಮ ಭಾಗ್ಯ ಹಲ್ 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 ബിസ്മിയും ഹംദും സ്വലാത്തും സലാമോദുൽനേ വിസ്മയിക്കും ശംസിനെയും മടങ്ങായി വന്നേ ഗുണമണിയായ റസൂലുള്ള തനി പകരും ഒരു നൂറുള്ള ഇഹ പരനബിയും ഹബീബുള്ള ഇറയോണ്ട് കനിയെ സ്വല്ലല്ല പതിമക്ക തുടിച്ചുള്ള മലരല്ലേ പരിശുദ്ധ കതിരൊളി ബദറല്ലേ പരിമള സുരബിലെ കാവല്ലേ ഇറയോണ്ട് കുദ്സിലെ മൈലല്ലേ മർഹബായ നൂർ ഐനി മർഹബായ ജദൽ ഹുസൈനി മർഹബ മർഹബ നൂർ മുഹമ്മദ് മർഹബ 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 ഗുണമണിയായ റസൂലുള്ള തനി പകലും ഒരു നൂറുള്ള ഇഹ പരനബിയും ഹബീബുള്ള ഇറയോണ്ട് തനിയെ സ്വല്ലല്ല മണിമൈരമോ മാണിക്യം മരതകവും നാണിക്കും മതികടകാൽ വീരുന്ന മതിമുകിലാണ് നബിയുടെ പ്രിയതനമാൽ കാണുന്ന ഹുസ്നു ജമാലേ ബദർ ഹുദാ യാസീൻ നബി ഖറജാഗൽ
നേരം മലർക്കൊടി മോട്ടും കേട്ടിണ്ടകതിലുണ്ട് ഒപ്പയൊന്ന് വരണമതാ രണ്ടും അസുബതുമാരേ അറബ് നരാ അമരുസുല ആരി രാജ തുജി രാജ തിത്തിൽ കൽപ്പച്ചോ ആഗ ചൊട്ടിട്ടാടേ മഹകലത അനുദിന മദർ പട ബദർ പട സ്വഹബുകൾ അനുദിന കദർ പട ബദർ പട സ്വഹബുകൾ ചെങ്കകൾ വെട്ടപ്പെട്ട കരുവേ വിവിട്ടാലെ കുറേശികൾ ഹലറിലെ നലറിലെ ഹരിയകാലം ഹരിയർ നിന്നും ഹലറിലെ നലറിലെ ഹീരകാലം ഹരിയർ നിന്നും കുട്ടിപ്പട്ട് കപ്പി ചുകപ്പി പിച്ചാട് പിടിപ്പാടും പ്രതിപൂർണ പിടിപ്പാടും പ്രതിപൂർണ അരക്കോട് ചമർഗാടി കനിമ്രഹ പ്രവാചകൻ കൊടുക്കും കത്തിയെ കെട്ടപ്പോൾ കലർത്തി സഫോട് കുതിരകൾ അപ്പോൾ തലർത്തി സഫോട് കുതിരകൾ കൃഷ്ണവർണ്ണ നടുകല വിടക് അടകലെങ്കും മുഷ്കാരത്ത് കട്ടിയിടകൾക്ക് കാവരുടെ അമലകൾ ചുടലുക പള പള പളഞ്ഞിട്ട് സല്ലല്ലാഹു അലാ മുഹമ്മദ് സല്ലല്ലാഹു അലൈഹി വസല്ലം സല്ലല്ലാഹു അലാ മുഹമ്മദ് സല്ലല്ലാഹു അലൈഹി വസല്ലം അല്ലാഹ് സല്ലല്ലാഹു അലാ മുഹമ്മദ് സല്ലല്ലാഹു അലൈഹി വസല്ലം സല്ലല്ലാഹു അലാ മുഹമ്മദ് സല്ലല്ലാഹു അലൈഹി വസല്ലം اللهم صل على محمد يا رب صل عليه وسلم हेमंगळूरामचे हेमंगळूरामचे बंदेर साथी समाधानेचे बाटांनी उबार गुड्या दोंगरांनी दर्या तडीर सोपचे माडा माडयांनी सोबीत रुखा जडांनी सर्वांक आकार सुचे हेमंगळूरामचे नैसर्गिक शोभायेचे हेमंगळूरामचे हेमंगळूरामचे बंदर शांती समाधानेचे हेमंगळूरामचे हेमंगळूरामचे नैसर्गिक शोभायेचे हेमंगळूरामचे हेमंगळूरामचे बंदर शांती समाधानेचे ला 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 ला
ಪೋರ್ಚುಗೀಸರ್ನ ಬೆರಿ ಪೊಲ್ತಿ ಅವೇತೋ ತುಳುನಾಡ ಸ್ವಾತಂತ್ರ್ಯ ಹೋರಾಟಗಾರನ ನಡೆದು ಪೊಣ್ಣಾದು ಪೋಡಿಗೆದಂತೆ ಕಡಲ ತೀರುಡು ಪರಕೀಯರ್ನ ವಿರುದ್ಧ ಸಮರ ಸಾರಿನ ದೇಶದ ಸುರುತ ಸ್ವಾತಂತ್ರ್ಯ ಹೋರಾಟಗಾರ್ತಿ ಆರೆ ಉಳ್ಳಾಲದ ರಾಣಿಯ ಪಕ್ಕ. ಗುಣವಿದೆ ಈ ಮಣ್ಣಲಿ, ಸೊಬಗಿದೆ ಈ ನಾಡಲಿ, ಪರಶುರಾಮನ ಕೃಪೆಯಲಿ, ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು, ನಮ್ಮ ತುಳುನಾಡು, ಎಂತೆಲ್ಲ ತುಳುನಾಡು, ಮೊದಲ ತುಳುನಾಡು. ಇಂಚಿನ ಈ ಉಳ್ಳಾಲದ ಪುಣ್ಯ ಮಣ್ಣಡು ಮುಲ್ತ ಜೋಕುಲಿಗೆ ಸಾಲೆ ಕಲ್ಪರೆ ದೂರದ ಊರುಗು ಪೋಡಾಪುಣು ಪಂಪಿನ ನಿಟ್ಟಿಡು ಪ್ರತಿ ಒಂಜಿ ಬಾಲೆಗೆ ಶಿಕ್ಷಣ ತಿಕ್ಕುಡು ಮಧ್ಯಮ ವರ್ಗದ ಜೋಕುಲು ವಿದ್ಯಾವಂತರಾವುಡು ಪಂಪಿನ ಅಂಗನ ದೀವೊಂದು ಸೈಂಟ್ ಸೆಬೆಸ್ಟಿಯನ್ ಮೇರ್ನ ಆದರ್ಶನ ದುಂಬುದಿ ಒಂದು ರಡ್ಡು ಸಾರತ ಒಂಜನಿ ಇಸವಿಡು ವಿದ್ಯಾ ದೇಗುಲ ಆಯ್ನ ಸೈಂಟ್ ಸೆಬೆಸ್ಟಿಯನ್ ಪದವಿ ಪೂರ್ವ ಕಾಲೇಜಿನ ಸ್ಥಾಪನೆ ಮಲ್ತಿರು ಶಿಲ್ಪಿ ವಂದನೀಯ ಫಾದರ್ ಪೀಟರ್ ಸೆರಾವೋ. Dear friends, I am very happy to know that St. Sebastian College, which I started, is celebrating its silver jubilee. I started this college for the poor and deprived children of the vicinity. I wish you all a happy silver jubilee. May God bless you all. I will pray for you. Thank you. ಆನಿದ ದಿನ ಪೀಟರ್ ಸೆರಾವೋ ನಡ್ತಿನ ಆ ಎಲ್ಲಿಯ ದೈ ಇನಿಕಾನಗ ಮಲ್ಲ ಮರ ಆದು ಬುಲೆದು 25ನೇ ವರ್ಷದ ಸಂಭ್ರಮಾಚರಣೆಡು ಉಂಡು. ಇನಿಕಾನಗ ಏತೋ ಜೋಕುಲು ಮೂಲು ಕಲ್ತದು ದೇಶ ವಿದೇಶದ ಉದ್ಯೋಗನ ಪಡೆಯೊಂದು ಜೀವನ ಕಟ್ಟರೆ ಈ ಕಾಲೇಜು ಒಂಜಿ ಕಾರಣ ಆದನು. ಓವೆ ಜೋಕ್ಲೆಲ್ಲ ತನ್ನ ಜೋಕ್ಲೆಲ್ಲ ಕತ್ತುವೊಂದು ಒರಿ ಶಿಲ್ಪಿ ಎಂಚ ಕಲ್ಲನ್ನು ಕೆತ್ತದು ಮೂರ್ತಿ ಮಲ್ಪುವೆನ ಅಂಚನೆ ಮುಲ್ತ ಗುರುಕುಲುಲ ಜೋಕ್ಲಿಗೆ ವಿದ್ಯೆನು ಕೊಡ್ದು ಅಕ್ಲನ ಬೆರಿ ಬೊಟ್ಟುದು ಅಕ್ಲ ಬದುಕಿಗೆ ಆಧಾರ ಆದಿರು. ಇಂಚಿನ ಗುರುಕುಲಿಗೆ ಇಂಚಿನ ಶಾಲೆಗೆ ಸೇರ್ದಿನ ಮಾತಾ ಬಂದುಲ್ಲ ಒರಲಕ್ಕದು ಉಂತುದು ಜೋರದ ತಾಟಿನ ಬೊಟ್ಟೋಡು ಬಂದು ಕೇನುಂಪೆ. Thank you, teachers and my dear friends. Thank you for everyone. Thank you for making this day wonderful.
Wow, what a spectacular celebration of Tulu heritage. Let's show our appreciation for our talented performers for bringing the vibrant spirit of Tulanada Vaibhava to life on stage. The moment we have all been waiting for. It's time to roll back the clock and relive the magic. And now putting the spotlight on the stars of yesterday who are still shining bright today. It's time to welcome back our amazing alumni. They are returning to the stage to recreate memories and make new ones. We are honored to have our distinguished alumni with us today, celebrating a remarkable milestone, our Silver Jubilee. So here is the moment. Let's give it up for our talented alumni. The stage is all yours. ಗಮನಿಸಬೇಕು, KA 19ME 2326 ಈ ಕಾರಿನ ಮಾಲಕರು ತಮ್ಮ ವಾಹನವನ್ನು ಬದಿಗೆ ಸರಿಸಿ ಉಳಿದ ವಾಹನ ಸವಾರರಿಗೆ ಸುಗಮವಾಗಿ ಸಂಚಾರ ಮಾಡಲು ಅವಕಾಶ ಮಾಡುವಂತೆ ದಯವಿಟ್ಟು ಸ್ಪಂದಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. KA 19ME 2326 ವಾಹನದ ಮಾಲಕರು ದಯವಿಟ್ಟು ಈ ಕಡೆ ಗಮನ ಹರಿಸಬೇಕಾಗಿ ವಿನಂತಿ. ಹಲೋ ಮೈಕ್ ಚೆಕ್. ಹಾಯ್, ಹಲೋ, ನಮಸ್ತೆ. ಪ್ರೋಗ್ರಾಮ್ ಇನ್ನೂ ಮುಗಿಲಿಲ್ಲ, ಇನ್ನೂ ಬಾಕಿ ಇದೆ. ಸೊ ಬಂದಂಥ ಎಲ್ಲರಿಗೂ ಈ ಒಂದು ಸೈನ್ಸ್ ಸೆಬೆಸ್ಟಿಯನ್ PU ಕಾಲೇಜ್ ಉಳ್ಳಾಲ ಪೆರ್ಮನೂರು ಇದರ 25ನೇ ವರ್ಷದ ಒಂದು ಸಂಭ್ರಮಕ್ಕೆ ಎಲ್ಲರೂ ಬಂದಿದ್ದೀವಿ. ಆದರೆ ಸಡನ್ನಾಗಿ ಇಲ್ಲಿ ಯಾರೋ ಬಂದು ಮಾತಾಡ್ತಾ ಇದ್ದಾರೆ ಅಂದರೆ ನಿಮಗೂ ಒಂದು ಕನ್ಫ್ಯೂಷನ್ ಆಗ್ತಾ ಇರ್ಬೋದು. ವಿಷಯ ಏನಂದರೆ, ನಾವು ಹಳೇ ವಿದ್ಯಾರ್ಥಿಗಳು, ನಮ್ಮ ಇಜ್ಜಂದ ಮೂಲ ಆಪುಣ. ಸೊ ಹಳೇ ವಿದ್ಯಾರ್ಥಿಗಳಿಂದ ಒಂದು ಆ್ಯಕ್ಟಿವಿಟಿ ಇದೆ, ಒಂದು 2-3 ಡ್ಯಾನ್ಸ್ ಇದೆ, ಸಾಂಗ್ ಇದೆ ಅಷ್ಟೇ. ಸೊ ಬಂದಂಥ ಎಲ್ಲ ದಯವಿಟ್ಟು ತಮ್ಮ ಒಂದು ಆಸನವನ್ನು ಸ್ವೀಕರಿಸಬೇಕು ಕೇಳಿಕೊಳ್ತಾ ಇದ್ದೇನೆ. ಸೊ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಈಗ 2025 ಹಾಗೂ 2021 ಬ್ಯಾಚ್ನ ಸ್ಟೂಡೆಂಟ್ಸ್. ದ ಮೋಸ್ಟ್ ಬ್ಯೂಟಿಫುಲ್ ಇಂಡಿಯನ್ ಕಲ್ಚರ್, ಯಕ್ಷಗಾನ ಆಗಿರ್ಬೋದು, ಭರತನಾಟ್ಯ ಆಗಿರ್ಬೋದು, ಇದರ ಒಂದು ಝಲಕನ್ನು ನಿಮ್ಮ ಮುಂದೆ ಇಡ್ಲಿಕ್ಕಿದ್ದಾರೆ. ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಪ್ಲೀಸ್. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ವಿದ್ಯಾರ್ಥಿಗಳನ್ನು ಸ್ವಾಗತಿಸುವಂತೆ ಕೇಳ್ಕೊಳ್ತಾ ಇದ್ದೇನೆ. ದ ಸ್ಟೇಜ್ ಈಸ್ yours. ಜನನ ತನನ ತನನ ತೋಂ ತೋಂ ಜನನ ಜನನ ತನನ ತನನ ಗೀತ धुनी को तक धीम नात्र केट तोम नाच रहे गोरी ताई तई तई तुम फिर तो गीत धुनी को तक धीम नात्र केट तोम नाच रहे गोरी ताई तई तई तुम फिर तो गीत धुनी को तक धीम नात्र केट तोम नाच रहे गोरी ताई तई तुम फिर तो गीत धुनी को तक धीम तै तै तान गावे तक तल तै तै तान गावे तक तल तै 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 तक तना धीम तकिड तक धीम धीम तकिड तक धीम धीम तकिड तक धीम हत तो मत गीत धुनी को तक धीम. ಕಲಟು ಮೇಲಾಯಿನ ಕಲಕಲ ಕಲಟು ಮೇಲಾಯಿನ ಬಿಲೆ ಕಟ್ಟೆರೆ ಆ ಒಂದಿನ
ಬಿಲೆ ಕಟ್ಟೆರೆ ಆ ಒಂದಿನ ತಾಳಮೇಳಲು ತೋರ್ದಿನ ಸಾರ ಕಾಲಲ ಅಳಿಯೊಂದಿನ ದೇವದೀಜಿನ ಯಕ್ಷಗಾನ ಗರಜ 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 ಆಜ ಮೇಘ ಘನನ ಘನನ ಛಾಯೋರಿ ಧಮಕ ಧಮಕ ಚಮಕೆ ಬಿಜುರಿ ಕಹತ ಹೆರಿ ತು ರಾಜ ಆಯೋರಿ ಗರಜ ಗರಜ ಆಜ ಮೇಘ ಘನನ ಘನನ ಛಾಯೋರಿ ಧಮಕ ಧಮಕ ಚಮಕೆ ಬಿಜುರಿ ಕಹತ ಹೆರಿ ತು ರಾಜ ಆಯೋ ಕಹತ ಹೆರಿ ತು ರಾಜ ಆಯೋ ಕಹತ ಹೆರಿ ತು ರಾಜ ಆಯೋರಿ ನಿಸಾರೆ ಬಾಬಾ ಮನೆ ಬಾಬಾ ನಿಸಾರೆ ಸಾ ನಿಸಾರೆ ಬಾಬಾ ಮನೆ ಬಾಬಾ ನಿಸಾರೆ ನಿಸರುತಕೆ ಸಂಗರಂಗಿ ಹರಿತ ರಂಗ ಮೇಧರ ನಿಸರುತಕೆ ಸಂಗರಂಗಿ ಹರಿತ ರಂಗ ಮೇಧರ ಸಬ ವಿಹಂಗ ಆಜ ರಂಗ ದೇಖ ರಂಗ ಯೇ ಹರ इस रुत में आज तू भी अंग अंग रंगले तार की झनकार छेड़ संग में मृदंगले घुमण घुमण काली घटा ಶ್ಯಾಮ ಸುಂದರ ಕೆರಗೆದಾರ ಭೂಮಿ ಜನ ಜೀವಿತ ಫಲಧಾನ್ಯ ಸಂಪನ್ನ ಭೂಮಿ ಈತ ಶ್ಯಾಮ ಸುಂದರ ಕೆರಗೆದಾರ ಭೂಮಿ ಮಾನವರ್ಗೂ ಸಮತ നൽകിയ മവലി തൻ ഭൂമി മധുരമഹിത ലളിത കലകൾ വിരിയും മലവാടി ശ്യാമസുന്ദര കിഴക്കിടാര ഭൂമി നാദർദർദീം തനനതോ ഭീം തില്ലന നാദർദർദീം തനനതോ ഭീം തില്ലന നാദർദർദീം തനനതോ ഭീം തില്ലന നാദർദർദീം തനനതോ
ತದಿಂ ತಕ ತದಿಂ 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 ಮಗ ಮಗ ಗಗ ಪನಿ ಸಮಗ ಗಪ ಮಪ ಗಮ ಸಗನಿ ಸಗನಿ ಸಪನಿ ಅಸಲಿ ಪನಿ ಪಮ ಅಸಲಿ ಪನಿ ಪಮ ಪಮಗ ನಮೋ ನಮೋ ಭಾರತಾಂಬೆ ಪದರಿ ಷಂಡಮಂಡಿತೆ ತೀರ್ಥಿ ಕುರ್ವಂತಿ ಲೋಕಾಂಸ್ತೆ ತೀರ್ಥಭೂತ ಮುನೀಶ್ವರ ನಮೋ ನಮೋ ಭಾರತಾಂಬೆ ವಿಂಧ್ಯ ತುಂಗಸ್ತನಾಯಿತೆ ಸಮುದ್ರ ವಸನೆ ದೇವಿ ಸಹ್ಯಮಾಲಾ ವಿರಾಜಿತೆ ಯತಿಲೋಕ ಪದನ್ಯಾಸ ಪವಿತ್ರೀಕೃತ ಪಾಂಸವೇ ನಮೋಸ್ತು ಜಗನ್ನಾಧಾತ್ರಿ ಮೋಕ್ಷಮಾರ್ಗೈಕ ಸೇತವೇ ನಮೋ ಭಾರತಾಂಬೆ ನಮೋ ನಮೋ ವಾವ್ 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 ವಾವ್. ಎದುರಲ್ಲಿ ಎಷ್ಟು ಚೇರ್ಗಳು ಖಾಲಿ ಇದೆ ಅದು ಬೇರೆ ವಿಷಯ, ಆದರೆ ಪರ್ಫಾರ್ಮೆನ್ಸಲ್ಲಿ ಯಾವುದೇ ರೀತಿಯ ಕಮ್ಮಿ ಮಾಡಲಿಲ್ಲ. ಆದರೆ ಚಪ್ಪಾಳೆ ಮಾತ್ರ ತುಂಬ ಕಮ್ಮಿ ಆಯಿತು. ಯಾಕಂದರೆ ಅಷ್ಟು ಕಷ್ಟಪಟ್ಟು ಅಷ್ಟು ಹೊತ್ತು ಪ್ರಿಪೇರ್ ಆಗಿ ಎಲ್ಲೆಲ್ಲೋ ಇರುವವರು ಒಟ್ಟಾಗಿ ಬಂದು ಇಷ್ಟು ಕಾಸ್ಟ್ಯೂಮ್ಸ್ ಹಾಕಿ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಒಂದು ಮೆಚ್ಚುವಂಥ ವಿಚಾರ ಅಂತ ಹೇಳ್ಬೋದು. ಇನ್ನೊಂದು ವಿಸಿಲ್ ಜೋರಾಗಿ ಚಪ್ಪಾಳೆ. ಓಲ್ಡ್ ಸ್ಟೂಡೆಂಟ್ಸ್, ಓಲರ್ 90s ಕಿಡ್ಸ್ ಊರ ಓಲ ಅವಲು ದೂರಡು ಮೂಲೆಡು ಕುಲೊಂದು ಬರುಪ್ಪೇರು. ಸೊ ಇನ್ನು ಜೋಶ್ ಬೇಕು. ಓಕೆ, ಸೊ ನಿಮ್ಮೊಂದಿಗೆ ಓಕೆ, ಒಂದು ಮಗು ಮಿಸ್ ಆಗಿದೆ. ಇಮ್ತಿಯಾಜ್ ಅವರ ಮಗ ರಾಯಿಸ್ ಸೊ ಮಿಸ್ ಆಗಿದ್ದಾರೆ. ಸೊ ದಯವಿಟ್ಟು ಇಮ್ತಿಯಾಜ್ ಅವರ ಮಗ ರಾಯಿಸ್ ಎಂಬ ಹುಡುಗ ಮಿಸ್ ಆಗಿದ್ದಾರೆ. ದಯವಿಟ್ಟು ಯಾರಿಗಾದ್ರೂ ಮಗು ಆ ಕಡೆ ಈ ಕಡೆ ಹೋಗೋದು ಕಂಡು ಬಂದಲ್ಲಿ ದಯವಿಟ್ಟು ಇಲ್ಲಿ ತಿಳಿಸ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೇನೆ ಒಂದು ಸುಜುಕಿಯ ಕೀ ಕೂಡ ಸಿಕ್ಕಿದೆ. ಅದರ ಯಾರು ವಾರಸಿದ್ರು ಅವರೇ ಬನ್ನಿ, ಬೇರೆ ಯಾರು ಬರಬೇಡಿ. ಸೊ ದಯವಿಟ್ಟು ಒಂದು ಸುಜುಕಿಯ ಕೀ ಕೂಡ ಸಿಕ್ಕಿದೆ. ಹಾಗೇನೆ K19 ME 2326 ಈ ಕಾರು ಅಲ್ಲಿ ಪಾರ್ಕಿಂಗ್ ಅಲ್ಲಿ ಬ್ಲಾಕ್ ಆಗಿದೆ. ದಯವಿಟ್ಟು ಅದನ್ನು ತೆಗೆದು ಸಹಕರಿಸಬೇಕು ಅಂತ ಹೇಳಿಕೊಳ್ತಾ ಇದ್ದೇನೆ. K19 ME 2326. ಆ್ಯಕ್ಚುಲಿ ಒಂದಂತೂ ಕನ್ಫರ್ಮ್ ಆಯಿತು, ನಾವು ಹಳೆ ವಿದ್ಯಾರ್ಥಿಗಳೇ. ನಾನು ಅನೌನ್ಸ್ಮೆಂಟ್ ಮಾಡಲಿಕ್ಕೆ ನನ್ನ ಇಲ್ಲಿ ಕರೆಸಿದ ಹೇಗೆ ಆಯಿತು ಈಗ. ಓಕೆ, ಸೊ ನೆವರ್ದಲೆಸ್ ನಮ್ಮ ಓಲ್ಡ್ ಸ್ಟೂಡೆಂಟ್ಸ್, ಸೊ ಡಾಕ್ಟರ್ ಪ್ರೀಮಾ ಫಸ್ಟ್ ಬ್ಯಾಚಿನ ನಮ್ಮ ಸ್ಟೂಡೆಂಟ್ 2001 ಬ್ಯಾಚಿನ ಡಾಕ್ಟರ್ ಪ್ರೀಮಾ ಅವರು ನಮ್ಮೊಂದಿಗೆ ಇದ್ದಾರೆ. 25th ಆನಿವರ್ಸರಿ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ. ಫಸ್ಟ್ ಇಯರ್ನ ಸ್ಟೂಡೆಂಟ್ ನಮ್ಮೊಂದಿಗೆ ಇದ್ದಾರೆ ಡಾಕ್ಟರ್ ಪ್ರೀಮಾ. ಹಾಗೂ ಅವರ ಟೀಮ್ ಇದೆ ಇಲ್ಲಿ. ಸೊ ಅವರು ನಿಮ್ಮೊಂದಿಗೆ ಒಂದು ಓಲ್ಡ್ ಮೆಲೋಡೀಸ್ 90s ಸಾಂಗ್ ಹಾಡಲಿಕ್ಕಿದ್ದಾರೆ. ಓವರ್ ಟು ಯು ಆಲ್. ये मौसम नदी का किनारा, ये चंचल हवा
ये चंचल हवा कहाँ दो दिलों ने भी मिलकर कभी हम न होंगे जुदा ये रातें ये मौसम नदी का किनारा ये चंचल हवा ಕನಸಲಿ ದಿನವೋ ಸುರಿಸಿದೆ ಒಲವೋ ನಗುತ್ತಲಿ ನೀನು ಈ ಮನಸಲಿ ನಲಿವು ಬದುಕಲಿ ಗೆಲುವು ತರುತ್ತಲಿ ನೀನು ಉಸಿರೇ ನನಗಾಗಿ ನೀನಿರುವ ಹಾಗೆ ಕೊರಳ ಧ್ವನಿಯಾಗಿ ನನ್ನ ಹಾಡಾಗುವೆ ನನ್ನ ಸ್ನೇಹ ನನ್ನ ಪ್ರೇಮ ನನ್ನ ಪ್ರೀತಿ ನೀನೇ ನನ್ನ ಜೀವ ನನ್ನ ಭಾವ ನನ್ನ ಲೋಕ ನೀನೇ ಎಂದಿಗೂ
असताना कात्री म्हणून तुझी कधी